ಅಂಬುರು ಗದಳನೆಯತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡೋ ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾತನ ಬಾಡಿಯರ ಪಾದಾಂಬುಜಗೆ ಬಡಬಡುತ್ತವಳ್ಳಿವೆ ನೀ ಕಥಾಮೃತವ ವೇದ ಪದ್ಧತಿಯಲ್ಲದೆ ವರಿದುತ್ತ ಆದರದಿ ಸತಿ ಚಂಡಿ ಎಂಬಳ ಆದರದಿ ಸತಿ ಚಂಡಿ ಎಂಬಳ ಮೋದರಿಲ್ಲ ಓ ದಿವಿಜ ಕಲಿಕಾಲ ಪ್ರವೇಶ ಮಾಡುವುದಕ್ಕೆ ಇನ್ನೇನು ಬಹಳ ಕಾಲಗಳು ಉಳಿದಿಲ್ಲ. ಈ ಮಧ್ಯೆ ಧರ್ಮವನ್ನು, ಶಾಸ್ತ್ರವನ್ನು, ಸತ್ಯವನ್ನು, ನ್ಯಾಯವನ್ನು ಅನುಷ್ಠಾನದಲ್ಲಿ ಇರಿಸಿಕೊಳ್ಳುವುದಕ್ಕೆ ಬಹಳಷ್ಟು ಕಷ್ಟ ಇದೆ. ನನ್ನ ಹೆಸರು ಉದ್ದಾಲಕ ಅಂತ. ಶಾಸ್ತ್ರದ ವಿಧಿಯನ್ನು ಅರ್ಥ ಮಾಡಿ ಬದುಕನ್ನು ಅದರ ಜೊತೆಯಲ್ಲಿ ಬೆಸೆದು ಪ್ರಪಂಚದಲ್ಲಿರಬಹುದಾದಂತಹ ಹುಳುಕು ಕೊಳೆಗಳನ್ನು ತೊಳೆಯುವುದಕ್ಕೆ ಬ್ರಾಹ್ಮಣರು. ಹಾಗಾಗಿಯೇ ವರ್ಣಾನಂ ಬ್ರಾಹ್ಮಣೋ ಗುರು. ಉತ್ತಮ ವಂಶದಲ್ಲಿ ಹುಟ್ಟಿದ್ರೆ ಸಾಕೆ, ಉತ್ತಮವಾದಂತಹ ನಡತೆಯ ಮೂಲಕವಾಗಿ ಜನಮಾನಸಕ್ಕೆ ಹತ್ತಿರವಾಗುವುದು ಬೇಡವೇ ಎನ್ನುವ ನಿಟ್ಟಿನಲ್ಲಿ ಬದುಕನ್ನು ಒಂದು ಶುದ್ಧವಾದಂತಹ ದೇವರ ಕಾರ್ಯಕ್ಕಾಗಿಯೇ ಮೀಸಲಿರಿಸಿದ್ದೆ ನಾನು. ಆದ್ರೆ ಏನು ಮಾಡೋಣ ಹೇಳಿ, ನಮ್ಮ ಒಟ್ಟಿಗೆ ಇರುವವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಬಹಳ ಒತ್ತಾಯ ಮಾಡಿದರು. ಬ್ರಹ್ಮಚಾರಿ ಆಗುವುದು ಬೇಡ, ಈಗೆಲ್ಲ ಯೌವನ ಉಂಟು ನಿನಗೆ, ನಿನಗೆ ಪ್ರಾಯ ಹೋಗುವಾಗ ಹೆಂಡತಿ ಬೇಕು, ಮಕ್ಕಳು ಬೇಕು, ನೀನೊಂದು ಋಣತ್ರಯಗಳಲ್ಲಿ ಕಟ್ಟು ಬಿದ್ದವ, ಅದರಲ್ಲಿ ಪಿತೃಋಣವೂ ಒಂದು, ನಿನ್ನ ಹಿರಿಯರಿಗೆ ನೀನು ಸದ್ಗತಿಗಾಗಿ ಪಿಂಡ ಪ್ರದಾನ ಮಾಡಿದ ಹಾಗೆ ನಿನ್ನ ಕಿರಿಯರೂ ನಿನಗೆ ಮಾಡಬೇಡವೇ? ಆ ಧರ್ಮದಂತೆ ಗೃಹಸ್ಥಾಶ್ರಮ ಅಂತ ಹೇಳಿದ್ರೆ ಆಶ್ರಮ ಧರ್ಮಗಳಲ್ಲಿ ಪವಿತ್ರವಾದದ್ದು, ಪಾವನವಾದದ್ದು ಅಂತ ಹೇಳಿದ್ರು. ಅದಕ್ಕಾಗಿ ಅಷ್ಟಾಂಗ ವಿವಾಹ ವಿಧಿಗಳಲ್ಲಿ ಬ್ರಾಹ್ಮ ಸರ್ವಶ್ರೇಷ್ಠವಾದದ್ದು, ವಿಧಿವಿಧಾನದಿಂದ ನಡೆಯುವಂತಹ ಮದುವೆ. ಹಾಗೆ ನಾನೊಬ್ಬಳನ್ನು ಮದುವೆಯಾದ. ನನ್ನ ಹೆಂಡತಿಯ ಹೆಸರು ಕೇಳ್ತೀರಾ? ಚಂಡಿ. ಚಂಡಿ ನೀವು ಅಷ್ಟು ಲಘುವಾಗಿ ಹೇಳಬೇಡಿ. ಚಂಡಿ ಅಂತ ಹೇಳಿದ್ರೆ ಬಾರಿ ಬಾರಿ ಭಾಷೆಗಳಲ್ಲಿ ಬೇರೆ ಬೇರೆ ಅರ್ಥ. ಸಾಧಾರಣ ಲೌಕಿಕವಾಗಿ ಹೇಳುವುದಿದ್ರೆ ಚಂಡಿ ಅಂತ ಹೇಳಿದ್ರೆ ಬಹಳ ಹಠ ಸ್ವಭಾವದವಳು ಅಂತ. ಬಹುಶಃ ನನ್ನ ಹೆಂಡತಿಗೆ ಹೆಸರಿಡುವಾಗ ಅವಳು ಚಂಡಿ ಆಗಿರ್ಲಿಲ್ವೋ ಏನು, ಈಗಂತೂ ಚಂಡಿ. ಅಬ್ಬಾ, ಒಂದು ಹೇಳಿದ್ರೆ ಮತ್ತೊಂದು ಮಾಡ್ತಾರೆ. ಮದುವೆಯಾಗಿ ಬಹಳ ಕಾಲ ಏನೂ ಆಗ್ಲಿಲ್ಲ, ಒಂದು 3 ತಿಂಗಳು ಕಳೆಯಿತಷ್ಟೇ. ಈ 3 ತಿಂಗಳಲ್ಲಿ ಅವಳ ನಡವಳಿಕೆಗಳನ್ನು ನೋಡಿದ್ರೆ ಯಾವುದು ನಮ್ಮ ಮನೆತನಕ್ಕೆ ಹೊಂದುವ ಹಾಗೆ ಇಲ್ಲವೇ ಇಲ್ಲ. ಹಾಗಾಗಿ ಅಂತರಂಗವನ್ನು ಬಿಚ್ಚಿ ಮುಖತ
ಅವಳಲ್ಲಿ ಒಂದು ಸ್ವಲ್ಪ ಮಾತಾಡಬೇಕು. ಮನಸ್ಸು ತಿಳಿಯಿತು ಅಂತಾದ್ರೆ ಮತ್ತೆ ಕಷ್ಟ ಇಲ್ಲಲ್ಲ ಅಲ್ವಾ? ನನ್ನಷ್ಟಕ್ಕೆ ನಾನು ಕೊರಗುವುದು, ಅವಳಷ್ಟಕ್ಕೆ ಅವಳು ಏನೇನೋ ಮಾಡಿಕೊಂಡು ಹೋಗುವುದು. ಹಾಗೆ ಸಂಸಾರ ಸರಿ ಬರಲಿಲ್ಲ, ನನಗೆ ವಿಚ್ಛೇದನ ಬೇಕು, ಅವಳಲ್ಲಿ ಆಗಲ್ಲ. ನೋಡುವ, ಮಾತಾಡುವ ಅಷ್ಟೇ. ಮಾತಾಡಿದ್ರೆ ಯಾವುದೂ ಸರಿಯಾಗುವುದಿಲ್ಲ. ಈ ಲೋಕದಲ್ಲಿ ಮಂತ್ರಕ್ಕಾಗದೇ ಇರುವ ಅಕ್ಷರ ಉಂಟಾ? ಮದ್ದಿಗಾಗದೇ ಇರುವ ಬೇರುಂಟಾ? ಉಪಯೋಗಕ್ಕಾಗದೇ ಇರುವ ಮನುಷ್ಯ ಇದ್ದಾನ? ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ತಿಳಿಯಬೇಕಂತೆ. ನಾ ಕರೆದ್ರೆ ಬರ್ತಾಳೆ ಅಂತ ಏನು ವಿಶ್ವಾಸ ಇಲ್ಲ ನನಗೆ. ಯಾಕಂದ್ರೆ ಕರೆಯದೇ ಇದ್ರೆ ಕೆಲವು ಸಲ ಕರೆದ್ರ ಅಂತ ಕೇಳಲಿಕ್ಕುಂಟು. ಹೌದಪ್ಪ, ನಮ್ಮ ಮನೆ ಅಂತ ಹೇಳಿದ್ರೆ ಕೆಲವು ಸಲ ಬೇಸರ ಆಗುದು ನನಗೆ. ನಮ್ಮ ಅಮ್ಮ ಹೇಗೆ ಹೊಂದಾಣಿಕೆ ಮಾಡಿಕೊಂಡಿದ್ರು ನಮ್ಮ ಅಪ್ಪನಲ್ಲಿ. ನನ್ನ ಅಪ್ಪನಿಗೆ ಸ್ವಲ್ಪ ಸಿಟ್ಟಿತ್ತು. ಅವರೆಲ್ಲ ಕೈಯಲ್ಲಿ ಕಾಲಲ್ಲೆಲ್ಲ ಮಾತಾಡುದು ನಮ್ಮ ಅಪ್ಪ. ಆದ್ರೂ ಅಮ್ಮ ಸುಧಾರಿಸಿಕೊಂಡು ಹೋದ್ರು. ಆ ಲೋಕ ಸೇರಿದ್ದಾರೆ ಹೇಳಿದ್ದಲ್ಲ, ಇದೊಂದು ದೂರುವುದಲ್ಲ, ನಮ್ಮ ಯೋಗ್ಯತೆಗಲ್ವಾ ಸಿಕ್ಕುವುದು. ಈ ಋಣಗಳಲ್ಲಿ ಒಂದಲ್ವಾ ಅದು? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಆಲಯದಲ್ಲಿ ಕಟ್ಟುವ ಪಶುವಾದರೂ ಋಣ ಸಂಬಂಧಿಯಾಗಿಯೇ ಸಿಕ್ಕುವುದು ಅಂತ ಹೇಳಿದ್ರೆ ಇದೊಂದು ಅದಕ್ಕಿಂತ ಹೊರತ. ಚಂಡಿ, ಓ ಚಂಡಿ, ಎಂತದ್ದು ನಿಮ್ಮದು? ಇಲ್ಲಿ ಪಾಯಸ ಒಲೆಯಲ್ಲಿ ಇಟ್ಟಿದ್ದೇನೆ, ಅದನ್ನು ಉತ್ತುತ್ತದೆ ಗೊತ್ತುಂಟ? ಅದನ್ನು ಯಾರು ಮಾಡುವುದದು? ಆಯ್ತು, ನೀನು ಬರುವುದೇ ಬೇಡ ಆಯ್ತಾ? ನೀವು ಹೇಳಿದ ಹಾಗೆ ನಾನೊಂದು ಮಾಡಿ ನಿಮಗೆ ಒಂದು ಅರ್ಥ ಆಗಬೇಕು ಸ್ವಾಮಿ. ಒಂದು ಮನೆ ಅಂತ ಹೇಳಿದ್ರೆ ಮೇಲೆ ಮನೆಯಲ್ಲಿರುವವಳ ಬಗ್ಗೆ ನಿಮಗೆ ಸ್ವಲ್ಪ ಆದ್ರೂ ಗೊತ್ತಿರಬೇಕು. ಎಷ್ಟು ಹೇಳುವುದು ನಾ ಹೇಳಿಕೊಂಡೇ ಆಯ್ತು, ನನ್ನ ಬದುಕು ಹೇಳಲಿಕ್ಕೆ ಆಯ್ತು. ನಿಮಗೆ ಒಂದು ಕೇಳಬೇಕು, ಹೀಗೆ ಇರಬೇಕು ಯಾವುದು ಇಲ್ವಲ್ಲ ನಿಮಗೆ. ಒಂದು ಮನೆಯೋ ಇದು ಎಂಥದ್ದು ಅಂತ ನನಗೆ ಒಂದು ಸ್ವಲ್ಪ ಆದ್ರೂ ಅರ್ಥ ಆಗ್ತದ? ಆಯ್ತು, ಒಂದು ಹೇಳಲಿಕ್ಕೆ ಗೊತ್ತಿಲ್ಲ, ತಲೆ ಆಡಿಸಿಕೊಂಡು ನಿಂತುಕೊಂಡ್ರೆ ಆಯ್ತು. ಆ ಸಣ್ಣ ಮಾಲೆ ಪಟಾಕಿಗೆ ಬೆಂಕಿ ಕೊಟ್ಟರೆ ಬಾರೆ ಎಂತದ್ದು ಬರುವುದು? ಏನೇ ನೀರೆ ಬಾರೆ 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 ನೀರೆ ಬಾರೆ ನಿಲ್ಲ ಹಿರಿಯರು ಧಾರೆ ಎರೆದನ ಕಿತ್ತ ಬಳಿಕ ಬಾರೆ ನನಗಿಂತು ಬಳಿಗೋದೆಯೇ ಆಧಾರ ಸರ್ವವು ನಾನೇ, ಆಧಾರ ಸರ್ವವು ನಾನೇ, ನಿನಗಿಲ್ಯಾರು ಬೇರೆ ನೀರೇ. ಆಧಾರ ಸರ್ವ ನಾನೇ, ನಿನಗಿಲ್ಯಾರು ಬೇರೆ ನೀರೆ ಬಾರಿ ನಿನ್ನಗಿರಿಯರು ತಾರೆ ನನಗಿತ್ತು ಬಳಿಕ ಓ ನೀರೇ ಬಾರೆ ಬಾರೆ ಬಾರೆ. ನನ್ನ ಹೆಸರು ಚಂಡಿ ಅಂತ ಇರುವುದು ಹೌದಾ? ಓ ಮನೋಹರೇ, ಇಂಥದ್ದಿದೆಯಲ್ಲ ನಿಮಗೆ ಚಂಡಿ ಅಂತ ಹೇಳಿದ್ರೆ ಏನು? ಓ ಗುಣವರ್ಧನೆ, ಹೆಂಡತಿ ಹೆಸರನ್ನು ಯಾರು ಹೇಳ್ತಾರೋ ಅವರಿಗೆ ಆ ಹೆಂಡತಿಯಲ್ಲಿ ಪ್ರೀತಿ ಇಲ್ಲ ಅಂತ ಲೆಕ್ಕ. ಹೆಸರು ಹೇಳಿದ್ರ ಅದಕ್ಕೆ ನೀವು ಇಂಥದ್ದೆಲ್ಲ ನೀರೇ ಬಾರೆ ಎಂತದ್ದು? ಯಾವ ಮನೆಯಲ್ಲಿ ಆಗ್ಲಿ ಅವರವರ ಹೆಂಡತಿಯ ಹೆಸರನ್ನು ಅವರವರು ಹೇಳ್ತಾರೆ ಅಂತಾದ್ರೆ ಪ್ರೀತಿ ಬೇರೆಲ್ಲೋ ಉಂಟು ಅಂತ. ಓ ಹಾಗೆ. ಹಾಗಾದ್ರೆ ಹೆಂಡತಿ ಹೆಸರು ಹೇಳಲಿಕ್ಕೆ ಹೇಳಬಾರ್ದು, ಹೇಳಲಿಕ್ಕಿಲ್ಲ. ಗಂಡನ ಹೆಸರನ್ನು ಹೆಂಡತಿ ಹೇಗೆ ಹೇಳಲಿಕ್ಕಿಲ್ವೋ ಹಾಗೆ ಹೆಂಡತಿಯ ಹೆಸರನ್ನು ಗಂಡ ಹೇಳಲಿಕ್ಕಿಲ್ಲ. ನಾನು ಹೀಗೆಲ್ಲ ಕರಿ. ನಾನು ಹಾಗೆ ತೀರ್ಮಾನ ಮಾಡಿದ್ದೇನೆ, ನಾನು ಇನ್ನು ಯಾವತ್ತೂ ಉದ್ದಾಲಕ ಅಂತ ಹೇಳುವುದಿಲ್ಲ ಅಂತ. ಹೀಗೆ ಒಂದು 4-5 ಸಲ ಹೇಳಿದ್ರೆ ಸರಿ ಆಯ್ತಲ್ಲ? ಎಂತದ್ದು ಹೇಳಿದ ಹಾಗೆ ಆಯ್ತಲ್ಲ, ಉದ್ದಾಲಕ ಉದ್ದಾಲಕ ಉದ್ದಾಲಕ. ನಾ ಹೇಳುವುದಿಲ್ಲ. ಆಯ್ತು ಚಂಡಿ, ಆಯ್ತಾ? ಆಯ್ತು, ಸಮಾಧಾನ ಆಯ್ತಾ? ನನಗೆ ಸಮಾಧಾನ ಆಗ್ಲಿಕ್ಕೆ ನೀವು ಮಾತಾಡಿ. ಈಗ ನೋಡು, ಹೆಣ್ಣು ಅಂತ ಹೇಳಿದ್ರೆ ಏನು ಏನು? ಗೃಹಿಣಿ, ಗೃಹದ ಭಾಗ್ಯಲಕ್ಷ್ಮಿ ಅಂತ ಲೆಕ್ಕ. ಆ ಲಕ್ಷ್ಮಿ ಆದವಳು
ಪ್ರಾತಃ ಕಾಲದಲ್ಲಿ ಎದ್ದು ಮನೆಯ ಮುಂಭಾಗದಲ್ಲಿ ರಂಗವಲ್ಲಿಯನ್ನು ಬಿಡಿಸಿ ಗಂಡನನ್ನು ಎಬ್ಬಿಸಿ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಗಂಡ ಪೂಜೆ ಮಾಡುವಾಗ ಅದಕ್ಕೆ ಬೇಕಾದಂತಹ ಸಲಕರಣೆಗಳೆಲ್ಲ ಒಪ್ಪೂರಣವಾಗಿ ಜೋಡಿಸಿ ಎಲ್ಲ ಪೂಜೆ ಆದ ಮೇಲೆ ಅವನಿಗೆ ಏನು ಅವರದ್ದಾದಂತಹ ಆಹಾರ ಅದನ್ನು ಕೊಟ್ಟು ಅವ ಎಲ್ಲಿಯಾದರೂ ಪೂಜೆಗೆ ಹೋಗುವುದಿದ್ರೆ ಈಗ ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ವೈದಿಕ, ನಾನು ಪೂಜಾದಿ ವಿಧಿಗಳಲ್ಲೇ ಹೊಟ್ಟೆ ತುಂಬಿಸುವವ, ಮನೆಗೇನಾದರೂ ತರುವವ. ಹಾಗಾದರೆ ನನಗೆ ಇವತ್ತು ಇಲ್ಲಿ ಪೂಜೆ, ಯಾವ ಪೂಜೆ, ಅದಕ್ಕೆ ಬೇಕಾದ ಪರಿಕರಗಳೇನು, ಅದನ್ನೆಲ್ಲ ಒಂದು ಜೋಳಿಗೆಯಲ್ಲಿ ತುಂಬಿಸಿ ಅದನ್ನು ಕೊಟ್ಟು ಸಂಜೆಯ ಹೊತ್ತಿಗೆ ಗಂಡ ಯಾವ ಬದಿಯಲ್ಲಿ ಬರ್ತಾನೆ ಅಂತ ಅಂಗಳದ ತುದಿಯಲ್ಲಿ ಕಾದುಕೊಂಡು ಗಂಡ ತಂದಿರುವಂತಹ ಹೊರೆಯನ್ನು ಕೈಯಲ್ಲಿ ಹಿಡಿದು ಒಂದು ತಂಬಿಗೆಯಲ್ಲಿ ಗಂಡನ ಪಾದವನ್ನು ತೊಳೆದು ಅವನ ಕೈ ಹಿಡ್ಕೊಂಡು ಮನೆಯೊಳಗೆ ಹೋಗಿ ಅವನಿಗೆ ಬೆವರದೇ ಇದ್ರೂ ಗಾಳಿ ಹಾಕಿ ಅವನಿಗೆ ಏನು ಉಪಚಾರ ಬೇಕು ಅಂತ ಕೇಳಿ ಅವನನ್ನು ಒಂದು ರಾಜೋಚಿತವಾಗಿ ಕಂಡುಕೊಂಡು ದೇವರೇ ಅಂತ ಹೇಳಿ ಸರ್ವಸಮರ್ಪಣಾ ಭಾವದಿಂದ ಪತಿಯಾದವನಲ್ಲಿಯೇ ಸತಿಯಾದವಳು ಸರ್ವದೈವವನ್ನು ಕಾಣುತ್ತಾ. ಸತಿ ಅಂತ ಹೇಳಿದ್ರೆ ಅವಳಿಗೆ ಪ್ರತ್ಯೇಕವಾದ ದೇವರಿಲ್ಲ, ಗಂಡ ಬಿಟ್ಟರೆ ಮತ್ತೊಂದು ಭಗವಂತನಿಲ್ಲ, ಅವಳು ದೇವಸ್ಥಾನಕ್ಕೆ ಹೋಗಬೇಕಾಗಿಯೇ ಇಲ್ಲ, ಗಂಡನನ್ನೇ ಸೇವಿಸಿದ್ರೆ ಸಕಲ ದೇವತೆಗಳನ್ನು ಆರಾಧನೆ ಮಾಡಿದಂತಹ ಪುಣ್ಯ ಬರ್ತದೆ, ಅವಳು ತೀರ್ಥ ತೆಕ್ಕೊಳ್ಬೇಕು ಅಂತ ಇಲ್ಲ, ಗಂಡನ ಪಾದವನ್ನು ತೊಳೆದು ನೀರು ಕುಡಿದ್ರೆ ಆಯ್ತು. ಒಂದು ವೇಳೆ ಅವಳಿಗೆ ತೀರ್ಥ ಸ್ನಾನವೇ ಮಾಡಬೇಕು ಅಂತ ಇದ್ರೆ ಗಂಡನನ್ನು ಸ್ನಾನ ಮಾಡಿಸಿ ಸಿಕ್ಕಿದ ನೀರಲ್ಲೇ ತೀರ್ಥ ಸ್ನಾನ ಮಾಡಿದ್ರೆ ಆಯ್ತು. ಹೀಗೆಲ್ಲ ಪತಿಭಕ್ತಿ ಪರಾಯಣೆ ಅಂತ ಹೇಳಿದ್ರೆ ಹಾಗೆ, ಸತೀ ಧರ್ಮದ ಪಾಲನೆ ಅಂತ ಹೇಳಿದ್ರೆ ಹೀಗೆ. ಗಂಡ ಎಲ್ಲಿ ನಿಲ್ತಾನೋ ಅಲ್ಲಿ ಹೆಂಡತಿಯಾದವರು ಒಂದು ಹೆಜ್ಜೆ ಹಿಂದೆ ನಿಲ್ಲಬೇಕು. ಗಂಡ ಕುಳಿತುಕೋ ಅಂತ ಹೇಳಿದರೆ ಕುಳಿತುಕೊಳ್ಬೇಕು, ಗಂಡ ಏಳು ಅಂತ ಹೇಳಿದರೆ ಏಳಬೇಕು. ಅದು ಸತಿಯಾದವಳು ಅನುಸರಿಸಬೇಕಾದಂಥ ವಿಧಿ ಪದ್ಧತಿ ಅಂದರೆ ಲೆಕ್ಕ. ಈಗ ನಿನ್ನ ಅಪ್ಪನಿಗೆ ಯಾವ ಗೌರವವನ್ನು ಕೊಡ್ತಿದ್ಳೋ, ನನ್ನ ಅಮ್ಮ ನನ್ನ ಅಪ್ಪನಿಗೆ ಯಾವ ಗೌರವವನ್ನು ಕೊಡ್ತಿದ್ಳೋ, ಹಾಗೆಯೇ ಇನ್ನು ಮೇಲೆ ನಿನ್ನ ಮಕ್ಕಳೋ ಮರಿಮಕ್ಕಳೋ ಮೊಮ್ಮಕ್ಕಳು ಇತ್ಯಾದಿ ನಮ್ಮ ಸಂಸಾರದಲ್ಲಿ ಒಂದು ಆದರ್ಶವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಹೀಗೆ. ನೀನು ಮೊನ್ನೆ ನನ್ನ 3 ತಿಂಗಳಾಯ್ತು ನಮಗೆ ಮದುವೆ ಆಗಿ, ಒಂದು ದಿವಸವೂ ನೀನು ಯಾವ ಕೆಲಸವೂ ಮಾಡುವುದಿಲ್ಲ, ಮತ್ತೆ ನಾನೇ ಮಾಡುದು. ಹಟ್ಟಿಯಲ್ಲಿ ದನ ಕಟ್ಟಿದ್ದೇನೆ, ಆ ದನದ ಕೆಲಸ ಹೆಣ್ಮಕ್ಕಳಿಗೆ ಬಿಟ್ಟರೆ ಗಂಡಸರಿಗಲ್ಲ. ಆ ದನ ಎಷ್ಟು ಕೊಡುತ್ತೆ, ಹಾಲು ಕೊಡ್ತದೆ ಅಂತ ಲೆಕ್ಕ ಹೆಂಗಸರಿಗಲ್ಲದೆ ಗಂಡಸರಿಗಲ್ಲ. ಒಂದು ಒಲೆ ಉರಿಸುವುದಾಗಲಿ ಏನಾದ್ರೂ ಮಾಡುವುದಾಗಲಿ ಯಾವ ಕೆಲಸವೂ ನೀನು ಮಾಡ್ತಾ ಇಲ್ವಲ್ಲ. ಈ ಹೆಂಡತಿ ಅಂತ ಹೇಳಿದ್ರೆ ಹೇಗೆ, ಗಂಡನ ಸರ್ವ ಸುಧಾರಣೆಯಲ್ಲಿಯೂ ಹೆಣ್ಣಾದವಳು ಇರ್ತಾಳೆ. ಯಾವ ಕತೆ ಬೇಕಾದ್ರೆ ನೋಡು, ರಾಮಾಯಣ ಯಾಕಾಯ್ತು, ಹೆಣ್ಣಿಗಾಯ್ತು. ಹಾಗೆ ಎಲ್ಲ ಪುರುಷನ ಹಿಂದೆಯೂ ಒಬ್ಬಳು ನಾರಿ ಇದ್ದಾಳೆ, ಆ ನಾರಿಗಾಗಿಯೇ ಇರುವುದು. ಪುರುಷಾಭಿವೃದ್ಧಿ ಎನ್ನುವಂತಹ ಒಂದು ಸ್ಥಾನಮಾನವನ್ನು ಯೋಚನೆ ಮಾಡಿದ್ರೆ ಹೆಣ್ಣೆ ಅದರಲ್ಲಿ ಕಾರಣೀಭೂತಳಾಗಿರ್ತಾಳೆ. ನಾವು ನಿಂತದ್ದು ಭೂಮಿಯಲ್ಲಿ, ಆ ಭೂಮಿ ಹೆಣ್ಣು. ನಾವು ಉಸಿರಾಡುತ್ತಿರುವಂತಹ ಗಾಳಿ ಹೆಣ್ಣು. ನಾವು ಏನಾದರೂ ದೈವವನ್ನು ಆರಾಧಿಸಿ ಪ್ರಕೃತಿಯಿಂದ ಅಡ್ಡ ಬೀಳುವುದಿದ್ರೆ ಅದು ಹೆಣ್ಣು. ಕ್ಷಮಾಗುಣ ಸಂಪನ್ನೆಯಾದವಳು ಹೆಣ್ಣು. ಹಾಗಾಗಿ ಭೂಮಿ ತಾಯಿ ನಾವೇನು ಮಾಡಿದ್ರೂ ನಮ್ಮನ್ನು ಕ್ಷಮಿಸ್ತಾಳೋ ಹಾಗೆ ಕ್ಷಮಾಗುಣ ಸಂಪನ್ನೆಯಾಗಿ ಹೆಣ್ಣಾದವಳು ಇರಬೇಕು. ಗಂಡ ಏನು ಹೇಳುವುದು, ಊಹು ಊಹು ಅಂತ ಹೇಳುವುದಲ್ಲ, ಒಂದು ತಲೆ ತಗ್ಗಿಸಿ ವಿನಯದಿಂದ ವಿನಮ್ರತೆಯಿಂದ ಒಂದು ವಿಧೇಯತೆಯಿಂದ ನಡ್ಕೊಳ್ಬೇಕು. ಚಂಡಿ, ನಿನಗೆ ಅರ್ಥ, ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಧಾರೆ ಎಂದು ನನಗೆ ಕೊಟ್ಟಿದ್ದಾರೆ. ಆ ಕುಲದಿಂದ ನಿನ್ನನ್ನು ವಿಚ್ಛೇದನಗೊಳಿಸಿ ಮಾಡಿ ನಮ್ಮ ಕುಲಕ್ಕೆ ನಮ್ಮ ಗೋತ್ರಕ್ಕೆ ನಿನ್ನನ್ನು ಸಮನ್ವಯ ಮಾಡಿ ಕೊಟ್ಟ ಮೇಲೆ ನಿನಗೆ ನಾ ಬಿಟ್ಟರೆ ಬೇರೆ ಯಾರು ಹೇಳು? ನೀನು ಹುಟ್ಟಿದ ಮನೆಯನ್ನು ಬಿಟ್ಟು ಬಂದಿದ್ದೀಯಾ, ಈ ಮನೆಯೇ ನಿನ್ನ ಮನೆ ಅಂತ ನೀನು ಭಾವಿಸಿಕೊಂಡು ಸಿಕ್ಕಿದ ನನ್ನನ್ನೇ ಸರ್ವಸ್ವ ಅಂತ ಅರ್ಥ ಮಾಡಿಕೊಂಡು ಬದುಕುವುದು ಬಿಟ್ಟು ನಿನ್ನಷ್ಟಕ್ಕೆ ನೀನು ಯೋಚನೆ ಮಾಡಿದ್ರೆ ಆಗ್ತದೆ. ಏನಿದ್ದೀರಿ ಹೆಣ್ಣೆಂದರೆ ಯಂತ್ರ ಸಮಾಧಿ, ಏನೆಂದಿರಿಗಿ ಎಲ್ಲೆಲ್ಲದರೆ ಯಂತ್ರದ ಮಾನಳಿ ಸಗಿಸೆನು ನಾನಿದನು ಸಗಿಸೆನು ನಾನಿದನು ಎಲ್ಲರೇನು ಬೆಲೆಗೊಟ್ಟುಕೊಂಡಿರೆ ಎಲ್ಲರೇನು ಬೆಲೆಗೊಳ್ಳಿಕೊಳ್ಳಿರೆ ತಾಳದಿರುವುದು
ಉಂಟು ಅಂತಾದ್ರೆ ಹೇಳುವ ನಾಲಿಗೆ ಎಲ್ಲಿಯವರೆಗೂ ಮುಂದುವರಿಯುತ್ತದಲ್ವಾ? ನಿಮ್ಮದು ಸಾಹಿತ್ಯ, ನಿಮ್ಮದು ಶಾಸ್ತ್ರ, ನಿಮ್ಮದು ವಿಧಿ ಎಲ್ಲ ಕೇಳಲಿಕ್ಕೆಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ. ಆದದ್ದರಿಂದ ಆಯ್ತು, ಉದ್ದೆಲ್ಲಿ ಆಗ್ತಿದ್ರೆ ಇಡೀ ಬಳಕುತ್ತಿತ್ತು ಅಂತ. ಹೌದೌದು. ನಿಮಗೆ ಮದುವೆ ಆಗುವಾಗಲೇ ನಿಮಗೆ ಕಣ್ಣಿರ್ಲಿಲ್ವಾ? ನನಗೆ ಬೇಕಾದ್ರೆ ಉದ್ದದಲ್ಲಿ ನೋಡ್ಬೇಕು ಅಂತ ಗೊತ್ತಿರ್ಲಿಲ್ವಾ ನಿಮಗೆ? ತಂದ ಮೇಲೆ ಹಾಗೆ ಯಾರಿಗೆ ಯಾರು ಗಂಡ, ಯಾರಿಗೆ ಯಾರು ಹೆಂಡತಿ ಎನ್ನುವುದು ಬರೆಯುವುದು ಅವ, ನಾನಲ್ಲ. ಹೌದಾ? ಮೇಲಿದ್ದವ ಬರೆಯುವುದು. ಕೆಲವರೆಲ್ಲ ಅವರವರೇ ಆಯ್ಕೆ ಮಾಡಿಕೊಂಡು ನನಗೆ ಇಂಥದ್ದೇ ಹೆಣ್ಣು ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಏನೂ ಆಗ್ತಿತ್ತು ಊರಲ್ಲಿ. ಹಾಗಿದ್ರೆ ನೀವು ಆಲೋಚನೆ ಮಾಡಬೇಕು. ಈಗ ಬರದ ಹಾಗೆಯೇ ಆಗುವುದಿದ್ರೆ ನಿಮ್ಮ ಹಣೆ ಬರದಲ್ಲಿ ನೀವು ಹೀಗೆಯೇ ಆಗಬೇಕು ಅಂತ ಇದ್ರೆ ಬರ್ದದವನದೇ ತಪ್ಪು ಬಿಟ್ಟರೆ ನೀವ್ಯಾಕೆ ತಲೆ ಬಿಸಿ ಮಾಡುವುದಕ್ಕೆ? ಯೋಗ್ಯತೆ ಇದ್ರೆ ಯಾರ ಯೋಗವನ್ನು ತಿದ್ದುವುದಕ್ಕೆ ಬರ್ತದೆ. ಪ್ರಪಂಚದಲ್ಲಿ ಇದ್ದ ಹಾಗೆ ಯಾವುದೂ ಇರಬೇಕು ಅಂತ ಇಲ್ಲ. ನಾವೆಲ್ಲ ಕಲಿಯುವುದು ಯಾಕೆ? ಆ ಕಲಿಕೆ ಎನ್ನುವುದು ನಮ್ಮ ಗುಣಮಟ್ಟವನ್ನು ತಿದ್ದುವುದಕ್ಕೆ ಇರುವಂತಹ ಒಂದು ವಿದ್ಯಾ ಬುದ್ಧಿ ಅಂತ ಲೆಕ್ಕ. ಒಳ್ಳೆ ಕಲ್ತಿದ್ದೀರಿ ಅಂತ ನನ್ನ ಮುಂಭಾಗದಲ್ಲಿ ನಿಮ್ಮ ಪ್ರದರ್ಶನ ಬೇಡ. ಒಳ್ಳೆ ಗಟ್ಟಿ ಕಬ್ಬಿಣ ಇರ್ತದೆ, ಅದೊಂದು ಲೋಹದ ತುಂಡು. ಹೌದಾ? ಹೌದು. ಅದನ್ನು ಹಾರೆ ಮಾಡ್ತಾರೆ, ಅದನ್ನು ಗುದ್ದಲಿ ಮಾಡ್ತಾರೆ, ಹೌದು, ಅದನ್ನು ಕತ್ತಿ ಮಾಡ್ತಾರೆ, ಬೇರೆ ಇನ್ನೇನೋ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಹೇಗೆ ಮಾಡ್ತಾರೆ? ಅದನ್ನು ಕಲಿತ ವಿದ್ಯೆಯಿಂದ ನಮಗೆ ವಿಧದ ವಸ್ತುಗಳನ್ನಾಗಿಸುವುದಕ್ಕೆ ಸಾಧ್ಯ ಉಂಟು. ಅದು ಬಾಗುವುದಿದ್ರೆ ಮಾತ್ರ ಬಡಿಯುತ್ತಾರೆ, ಬಾಗದೇ ಇದ್ರೆ ಅದನ್ನು ಮತ್ತೆ ಪ್ರಯತ್ನವೇ ಪಡ್ಲಿಕ್ಕೆ ಹೋಗುವುದಿಲ್ಲ ಅಂತ ತಿಳಿಬೇಕು. ಮೊದಲು ಇದು ಬಾಗದೇ ಇರುವ ಕಬ್ಬಿಣವು, ಇದು ಬಾಗದೇ ಇರುವುದು ಅಂತ ತಿಳಿಬೇಕು. ಉಳಿದವರ ಹಾಗೆ ನಾನು ಬದುಕಿದವಳಲ್ಲ. ನನಗೆ ಬಾಲ್ಯದಿಂದಲೂ ನಾನು ಆಲೋಚನೆ ಮಾಡ್ತಾ ಇದ್ದದ್ದು ಅದೇ. ಒಬ್ಬೊಬ್ಬ ಈ ಗಂಡು ಮಕ್ಕಳು ಕೆಲವೆಲ್ಲ ಶಾಸ್ತ್ರ ಬರೆದು ಹಾಕಿದ್ದಾರೆ ಹೆಣ್ಣು ಮಕ್ಕಳನ್ನು ತುಳಿಲಿಕ್ಕೆ ಅಂತ ನನಗೆ ಗೊತ್ತಾದದ್ದು ಮೊದಲೇ. ಬಾಲ್ಯದಲ್ಲಿ ತಂದೆ ತಾಯಿಯರ ಅಧೀನ, ಆಮೇಲೆ ಯೌವನದಲ್ಲಿ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಅಯ್ಯೋ, ಇವಳಿಗೊಂದು ಬಾಯಿ ತೆಗೆದು ಮಾತಾಡ್ಲಿಕ್ಕೆ ಉಂಟಾ ಇವಳ ಜೀವನದಲ್ಲಿ? ಯಾವಾಗ ನೋಡಿದ್ರು ನೀವು ಹೇಳಿದ್ದನ್ನು ಕೇಳಬೇಕು, ನೀವು ತಂದ ಹಾಕಿದ್ದನ್ನು ನಾವು ತಿನ್ನಬೇಕು. ಏನು ನಮಗೇನು ಬದುಕು ಅಂತ ಇಲ್ವಾ? ಯೋಚನೆ ಮಾಡಿ. ಈಗ ಬರೆದವರೆಲ್ಲ ಗಂಡಸರ ಪಕ್ಷವೇ ಹೌದು ಅಂತ ಇದ್ರೆ ಕೆಲವು ಗಂಡಸರೆಲ್ಲ ಬರೀತಾರೆ ಮೀನ ನಯನೆ, ದಾರಿಜರೇತ್ರೆ, ಯಾವ ಗಂಡಿಗೂ ಹೊಗಳಿಕೆ ಇಲ್ಲ, ಹೆಣ್ಣಿಗೆ ಹೊಗಳಿಕೆ. ನನಗೆ ಒಂದು ಸತ್ಯ ಅರ್ಥ ಆದದ್ದು ಏನು ಗೊತ್ತಾ? ಇದ್ದ ಈ ಗಂಡು ಮಕ್ಕಳು ಈ ಮೀನನಯನ ಎಲ್ಲ ಹೇಳುವಾಗ ಹೆಣ್ಣು ಮಕ್ಕಳು ಏನೋ ಹೌದಪ್ಪ ಇವರು ಹಾಗೆ ಹೇಳ್ತಿದ್ದಾರೆ ಅಂತ ನಂಬಿದ್ದು. ಸತ್ಯಕ್ಕಾದ್ರೂ ಮೀನನಯನೆ ಅಂತ ಬರೆದವು ಸುಳ್ಳೇ ಬರೆದದ್ದು. ಏನು ನಿಮ್ಮ ಒಳಗಿನಿಂದ ಬೇರೆ ಇದ್ದದ್ದು. ದೊಡ್ಡ ತಾಟಕ್ಕೆ ಇವಳು ಅಂತ ಮನಸ್ಸಿನಲ್ಲಿರುವುದು. ಎಲ್ಲಿಯಾದ್ರೂ ಬರೆದ್ರೆ ಅವಳೆಲ್ಲಿಯಾದ್ರೂ ಕೈಗೆ ಸಿಕ್ಕದೆ ಹೋದ್ರೆ ಅಂತ ಹೇಳಿ ಮೀನನಯನೆ ಅಂತ ಬರೆದು ಹಾಕಿದ್ದೆ ನೀವು. ಅದು ನೀನು ಹೇಳಿದ್ರೆ ನಾನು ಒಪ್ಪಲಿಕ್ಕೆ. ಯಾಕೆ? ದೊಡ್ಡ ತಾಟಕ್ಕೆ ಅಂತ ಹೇಳಿದ್ರೆ ಸಣ್ಣ ತಾಟಕ್ಕೆ ಒಬ್ಬಳು ಬೇಡುವ? ತಾಟಕ್ಕೆ ಒಬ್ಬಳೇ. ಗೊತ್ತಾಯ್ತು. ನನ್ನನ್ನು ತಾಟಕ್ಕೆ ಅಂತ ಹೇಳುವುದಕ್ಕೆ ಒಂದು ವಿಷಯ ಬೇಕಿತ್ತು ನಿಮಗೆ ಅಂತ ಗೊತ್ತಾಯ್ತು ನನಗೆ. ಮತ್ತೆ ಏನು ಹೇಳ್ತೀರಿ? ಈಗ ನಿನ್ನನ್ನು ತಾಟಕ್ಕೆ ಅಂತ ಹೇಳಿದ್ರೆ ಮತ್ತೆ ನಿಜ ತಾಟಕ್ಕೆ ಏನು ಅಂತ ಹೇಳುದು? ಅಂದ್ರೆ ನಾನು ಹೇಳಿದ್ ನಾನು ಸುಳ್ಳಾದ್ರೂ ತಾಟಕ್ಕೆ ಅಂತ ಹೇಳಿದ್ರೆ ಇಷ್ಟುದ್ದವ ಮತ್ತೆ ಇಷ್ಟು ದಪ್ಪವ. ಹೌದೌದು, ಆ ದಪ್ಪ ಅಂತ ಹೇಳಿದ್ದಲ್ಲ. ಮತ್ತೆ ನೀವು ಮಾತಾಡ್ತಾ ಕೆಲವೆಲ್ಲ ಹೇಳಿದ್ರಲ್ಲ, ಗಂಡ ಮಲಗದೆ ಮಲಗ್ಲಿಕ್ಕಿಲ್ಲ ಅಂತ. ಏನು ನಿದ್ದೆ ಎನ್ನುವುದು ನಿಮಗೆ ಬೇರೆ ಬರ್ತದ? ಆಗಲ್ಲ, ಶಾಸ್ತ್ರ ಹಾಗೆ. ಏನು? ರಾತ್ರಿ ಹೊತ್ತಿನಲ್ಲಿ ಗಂಡ ಮಲಗಿದ ಮೇಲೆ ಹೆಂಡತಿಯಾದವಳು ಮಲಗಬೇಕು. ಪ್ರಾತಃ ಕಾಲದಲ್ಲಿ ಗಂಡನಿಗಿಂತ ಮೊದಲು ಏಳಬೇಕು. ಊಟ ಗಂಡನ ನಂತರವೇ ಮಾಡಬೇಕು. ಅದು ಗಂಡನ ತಟ್ಟೆಯಲ್ಲಿ ಉಳಿದದ್ದಕ್ಕೆ ಏನಾದ್ರೂ ಹಾಕಿಕೊಂಡು ಪತಿಯ ಉಚ್ಚಿಷ್ಟವನ್ನೇ ಉಂಡರೆ ಅವಳಿಗೆ ಆಯುಷ್ಯಾಭಿವೃದ್ಧಿ ಅಂತ ಲೆಕ್ಕ. ಗಂಡನಿಗೆ ನಮಸ್ಕಾರ ಮಾಡುವಾಗ ಅವ ದೀರ್ಘ ಸುಮಂಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಲೆಕ್ಕ. ಮಾಡಿ ಗಂಡ ಸಾಯುವುದಕ್ಕಿಂತ ಮೊದಲೇ ಹೆಂಡತಿ ಆದವಳು ಸಾಯಬೇಕು. ಹೌದೌದು, ಮುತ್ತೈದೆಯಾಗಿಯೇ ಸತ್ರೆ ಅವಳಿಗೆ ಭಾಗ್ಯ ಅಂತ ಲೆಕ್ಕ. ಹೌದು, ಯಾರು ಮಾಡಿದ್ದು ಅಂತ ಕೇಳಿದ್ದು ನಾನು. ನೀವೆಲ್ಲ ನಿಮ್ಮಂತವರು ನಮ್ಮಂತವರು ಮಾತಾಡುವುದಿಲ್ಲ ಅನ್ನುವ ಕಾರಣದಿಂದ ಮಾಡಿದ್ದು ಅಂತ ಹೇಳಿದ್ದು ನಾನು. ನೋಡಿ, ನಿಮಗೂ 2 ಕಣ್ಣು ಇರುವುದು, ನಿಮಗೂ 1 ಮೂಗು ಇರುವುದು, ನಿಮಗೂ 1 ನಾಲಿಗೆ ಇರುವುದು, ನಿಮ್ಮ ಹಾಗೆ ನನಗೂ 2 ಕೈ 2 ಕಾಲು ಇರುವುದು. ಏನು ನನಗೆ ನಿದ್ದೆ ಕಡಿಮೆ, ನಿಮಗೆ ನಿದ್ದೆ ಹೆಚ್ಚು ಅಂತ ಹೇಳಿದ್ರೆ ಏನು ಲೋಕದಲ್ಲಿ? ನನಗೆ ಆದ್ರೆ ಆಯಾಸ ಅಂತ ಆಗುವುದಿಲ್ವಾ? ನಿಮಗೆ ಮಾತ್ರ ಆಯಾಸ ಆಗುವುದು ಅಂತ ಭಾವಿಸಿದ್ರ? ಮತ್ತೆ ಹೇಳ್ತೀರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಗಂಡನಿಗೆ ಬೇಕಾದ ನೀರು ಕಾಯಿಸಿ ಕೊಡಬೇಕು. ಏನು ನಿಮ್ಮ ಸೊಂಟ ಮುಟ್ಟಿದ? ನಿಮ್ಮ ಕೈ ತುಂಡಾಗಿ ಹೋಗಿದ? ಇದೊಂದು ಗಂಡನಲ್ಲಿ ಹೆಂಡತಿ ಕೇಳುವ ಪ್ರಶ್ನೆಯ ಮತ್ತೆ ಅಲ್ವಾ? ಗಂಡನಿಗೆ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡುವುದು ಗಂಡನಿಗೆ ಸೊಂಟ ಮುರಿದಿದೆ ಅಂತಲ್ಲ. ಮತ್ತೆ ಏನು ನಿಮಗೆ ಮಾಡ್ಲಿಕ್ಕೆ ಏನು ಅಂತ? ನೀವು ಎಲ್ಲಿಯಾದ್ರೂ ಒಲೆಗೆ ಬೆಂಕಿ ಹಾಕ್ಲಿಕ್ಕೆ ಹೋಗುವಾಗ ನೀನು ಬರಬೇಡ, ನಾನು ಬೆಂಕಿ ಉರಿಯುವುದಿಲ್ಲ ಅಂತ ಬೆಂಕಿ ಹೇಳ್ತದ? ಏನು ಹೆಣ್ಣು ಮಕ್ಕಳಾಗಬೇಕು ಅಂತ ಏನು? ಗಂಡ ಮಾಡಬೇಕಾದದ್ದನ್ನು ಗಂಡ ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ ಹೌದು ಅಡಿಗೆ ಆಗ್ತದೆ. ಅಡಿಗೆ ಯಾವುದರಲ್ಲಿ ಆಗುದು? ಅಡುಗೆ ಒಲೆಯಲ್ಲಿ ಆಗುದು. ಅದಕ್ಕೆ ಕಟ್ಟಿಗೆ ಬೇಕಾ? ಕಟ್ಟಿಗೆ ಬೇಕು. ಆ ಕಟ್ಟಿಗೆಯನ್ನು ಇಲ್ಲಿಗೆ ಒಟ್ಟಿಗೆ ಮಾಡುವುದು ಯಾರು? ಅದು ನಾ. ಹೌದಾ? ಹೌದು. ಒಲೆಯಲ್ಲಿ ಬೇಯಿಸುವುದಕ್ಕೆ ಅಕ್ಕಿ ಇಡ್ತೀಯ, ಆ ಅಕ್ಕಿಯನ್ನು ತರುವುದು ಯಾರು? ಅದು ನಾನು. ಏನಾದರೂ ಶೋಪಸ್ಕರ ಬೇರೆ ಬೇಕು ಅಂತ ಇದ್ರೆ ಅದನ್ನು ಬೇಕಾದಂತೆ
ರೊಕ್ಕ ಕೊಟ್ಟು ತರುವುದು ಯಾರು? ಯಾರು? ಅದು ನಾನು. ನೋಡಿ, ಮನೆಯಲ್ಲಿ ಯಜಮಾನರಿದ್ದಾರಾ ಅಂತ ಕೇಳುವಾಗ ನೀನಾದ್ರೂ ನನ್ನನ್ನು ತೋರಿಸುವುದು ಬಿಟ್ಟರೆ ನಿನ್ನನ್ನೇ ನೀನು ತೋರಿಸಲಿಕ್ಕಿಲ್ಲ. ಹಾಗೆಂದು ಗೃಹಿಣಿ ಅಥವಾ ಗೃಹ ಅಂತ ಹೇಳುವುದರ ನಿಜ ಅರ್ಥವೇ ಹೆಣ್ಣು ಅಂತ ಇರುವುದು. ಮನೆಗೆ ಯಜಮಾಂತಿ ಹೆಣ್ಣೇ ಹೊರತು ಗಂಡಲ್ಲ. ಮನೆಯಲ್ಲಿ ಯಜಮಾಂತಿ ಹೆಣ್ಣು, ಹೌದಾ? ಹೆಣ್ಣಿಗೆ ಯಜಮಾನ ಗಂಡು. ಈಗ ಅದೇ ಆಲೋಚನೆ ಮಾಡಿ. ನೀವೇ ಹೇಳಿದ್ರಿ, ನೀವು ತರುವುದು ನಾನು ಬೇಯಿಸುವುದು ಅಂತ. ಹಾಗಾದ್ರೆ ನಿಮ್ಮದೊಂದು ಕೆಲಸ ನನ್ನದೊಂದು ಕೆಲಸ ಅಂತ ಆಗುವಾಗ ಒಂದು ಸಮಾನತೆ ಉಂಟಾ ಅಂತ ಆಗುತ್ತದ? ನೀವು ಸಮಾನತೆ ಅಂತ ನೋಡ್ತೀರಾ? ನಿಮಗಿಂತ ನೀವು ಊಟ ಮಾಡಿದ್ರೆ ನಾವು ಊಟ ಮಾಡ್ಲಿಕ್ಕಿಲ್ಲ. ನಮಗೆ ಊಟದಲ್ಲಿಯೂ ಕಡಿಮೆ, ನಿದ್ದೆಯೂ ಕಡಿಮೆ, ಕೆಲಸ ಮಾತ್ರ ನಮ್ಮದು ಹೆಚ್ಚು. ನೀವು ಹೊರಗಡೆ ದುಡಿದಕ್ಕೆ ಬೇಕಾದಷ್ಟು ಸಿಗ್ತದೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ದುಡಿದಕ್ಕೆ ಯಾರು ಎಷ್ಟು ಕೊಟ್ಟಿದ್ದೀರಿ ಇಲ್ಲಿಯವರೆಗೆ? ಕೊಟ್ಟಿದ್ದೀರಾ ನೀವು? ಹೆಂಡತಿ ಅಂತ ಹೇಳುವ ಶಬ್ದವೇ ಹಾಗೆ. ಏನು? ಸಂಬಳ ಇಲ್ಲದೆ ದುಡಿಯುವವಳು. ನೋಡಿದ್ರ, ಸತ್ಯ ಕಾರಿಸಬೇಕು ಅನ್ನುವ ಕಾರಣಕ್ಕಾಗಿ ನಾನು ಮಾತಾಡಿದ್ದು. ಅಂದ್ರೆ ಹೆಂಡತಿ ಆದವಳಿಗೆ ಸಂಭಾವನೆ ಇಲ್ಲ, ಅವಳು ದುಡಿದು 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 ಬದುಕು ಪೂರ್ತಿ ಸಾಯ್ಲಿಕ್ಕೆ. ಮತ್ತೆ ಮಧ್ಯದಲ್ಲಿ ಉಂಟಲ್ಲ ಜೀವನದಲ್ಲಿ, ಈಗ ನೋಡಿ, ನಿಮ್ಮ ಯೌವನ ಕಳೆದು ಹೋಗ್ಬೇಕು ಅಂತ ಆದ್ರೆ 55 ಆದ್ರೂ ಕಳೀಬೇಕು. ನಮ್ಮ ಬದುಕಿನಲ್ಲಿ ಒಂದು 20ರಲ್ಲಿ ಮದುವೆ ಆದ್ರೆ 22ರಲ್ಲಿ ಹೆರಿಗೆ ಆದ್ರೆ 23ರಲ್ಲಿ ಇವಳು ಮುದುಕಿ ಆಗಿ ಆಯ್ತು. ಮತ್ತೆ ಅವಳಿಗೆ ಸಂತೋಷದ ಯೌವನವಾದ್ರೂ ಉಂಟ ಹೆಣ್ಣು ಮಕ್ಕಳಿಗೆ? ಅದು ಯಾಕೆ ಇಲ್ಲ? ಯಾಕಿಲ್ಲ? ಅವರೆಲ್ಲ ಶಾಪಗ್ರಸ್ತರು ಅಂತ ಲೆಕ್ಕ. 7 ಜನ್ಮದಲ್ಲಿ ಮಾಡಿದ ಪಾಪದ ರೂಪವೇ 8ನೇ ಜನ್ಮ ಹೆಣ್ಣು ಅಂತ ಲೆಕ್ಕ. ನೋಡಿದ್ರ, ನಾನು ಮಾಡಿದ್ದಲ್ಲ. ಹಾಗಾದ್ರೆ ಹೆಣ್ಣು ಮಕ್ಕಳು ಪಾಪದಿಂದ ಹುಟ್ಟಿದ್ದು ಅಂತ ಹೇಳಿದ ಹಾಗಾಯ್ತು, ಹೌದಾ? ಹಾಗಾದ್ರೆ ಈ ಪಾಪವನ್ನು ನೀವು ಕಟ್ಟಿದ್ದೀರಿ. ಮಾತಾಡಿದ್ರೆ ಮಹಾಪಾಪ ಆಗ್ತದೆ. ಯಾವುದು ಮಹಾಪಾಪ? ನಿಮಗೆ ಅಲ್ಲಿ ಆ ಕಪಿಲೆ ದನವನ್ನು ಕಟ್ಟಿದ್ದೇನೆ, ಒಂದೆಯಿಂದ ಹತ್ತೆಯ ಕಡೆಗೆ ನಿಮಗೆ ಹೋಗಿ ಎಲ್ಲಿಯಾದ್ರೂ ಹಾಲು ಕರೆದ್ರೆ ಹಾಲು ಕೊಡುವುದಿಲ್ಲ ಅಂತ ಅದು ಹೇಳ್ತದ? ನಿಮ್ಮ ಕೈ ಬರುವುದಿಲ್ಲ ಅಲ್ಲಿವರೆಗೆ? ಹೆಂಗಸರಿಗೆಲ್ಲ ಹಾಗೆಲ್ಲ ಬಿಡುವುದಿಲ್ಲ. ಯಾಕೆ ಬಿಡುವುದಿಲ್ಲ? ಕೆಲವು ಸಲ ಹೆಂಡತಿ 3 ದಿವಸ ರಜೆ ಆದ್ರೆ ಗಂಡ ಸೀರೆ ಉಟ್ಟುಕೊಂಡು ಹೋಗುದು. ಆಗ್ತದೆ. ನಿಮಗೆ ಹಾಲು ಕರೀಲೇಬೇಕು ಅಂತ ಆದ್ರೆ ಸೀರೆ ಉಟ್ಟು ಹೋಗ್ಲಿಕ್ಕೆ ಆಗ್ತದೆ. ಹೋಗಿ ಅಂತೆ ಮನೆಯವರು ನೋಡಿದ್ರೆ ಬಹಳ ಕಷ್ಟ. ಏನು? ಈಗ ಸೀರೆ ಉಡ್ತಾ ಇದ್ದಾನೆ, ಅವಳು ಸೀರೆ ಉಟ್ಟುದು ಬಿಟ್ಟಿದ್ದಾಳೆ ಅಂತ ಹೇಳಿ. ನೋಡಿ, ನಿಮಗೆ ಹಾಗೊಂದು ವೇಳೆ ಇಂತಹ ಕೆಲಸಗಳಿಗೆ ಕಾಲಿಗೊಬ್ಬ ಕೈಗೊಬ್ಬ ಇಂತಹ ಕೆಲಸ ಮಾಡ್ಲಿಕ್ಕೆ ಬೇಕು ಅಂತಾದ್ರೆ ಒಂದು ಸ್ವಲ್ಪ ದ್ರವ್ಯ ಕೊಟ್ರೆ ಕೆಲಸದವ ಸಿಗ್ತಾನೆ, ಗೊತ್ತುಂಟಾ? ಹಾಗಾಗಿ ನಾನು ಯಂತ್ರ ಅಲ್ಲ, ಗೊತ್ತಾಯ್ತಾ? ನಾನು ಯಂತ್ರ ಅಲ್ಲ. ನೀವು ಹೇಳಿದೆಲ್ಲ ಕೆಲಸ ಮಾಡ್ಲಿಕ್ಕೆ ನಾನು ಇದ್ದವಳು ಅಲ್ಲ. ನೀವು ಯಜಮಾನ ಆದ್ರೆ ಈ ಮನೆಗೆ ನಾನು ಯಜಮಾಂತಿ. ಯಾವ ಕಾರಣಕ್ಕೂ ನೀವು ನನ್ನ ಅಪ್ಪನಿಗೆ ದುಡ್ಡು ಕೊಟ್ಟು ತಂದದಲ್ಲ, ಏನು ದಾಸಿ ಅಂತ ತಿಳ್ಕೊಂಡ್ರೆ ಹಾಗಲ್ಲವೇ? ನಿನ್ನನು ಜೀವನ ಸಾವಾದಿಯು ಜೀವನ ಸಗವಾದಿಯು ಎನಗೆ ನೀನು, ಜೀವನ ಸಗವಾದಿಯು ಎನಗೆ ನೀನು. ತೋಜದಿ ಬದುಕಿನ ಮೇವು ಬೆಲ್ಲಗಳಾದ, ತೋಜದಿ ಬದುಕಿನ ಮೇವು ಬೆಲ್ಲಗಳ ವಿಶ್ವಾಸದಿ ಬೆಲ್ಲಲಿನ್ನೊಡನೆ ಪತ್ತಡು ನಿನ್ನನು ಜೀವನದ ಗವಾದಿ ನನಗೆ ನೀನು. ಓ ಚಂಡಿ, ನಿನ್ನನ್ನು ನಾನು ದಾಸಿ ಅಂತ ಹೇಳಿದನು. ಮತ್ತೆ ನೀನು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡು ಅಂತ ಹೇಳಿದನು. ಮತ್ತೆ ಬೇರೆ ಗಂಡಸರ ಸೇವೆ ಮಾಡು ಅಂತ ಹೇಳಿದನು. ಏನು? ನಿನ್ನ ಗಂಡನಾದ ನನ್ನ ಸೇವೆ ಮಾಡು, ನಿನ್ನ ಮನೆಯಾದ ನಮ್ಮ ಮನೆಯಲ್ಲಿ ನೀನು ಕೆಲಸ ಮಾಡು. ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆ ಯಾರು ಅಲ್ಲ, ನಾವೇ ಮಾಡಬೇಕು. ಹಾಗಾದ್ರೆ ಗಂಡಿಗೆ ಏನು ಕರ್ತವ್ಯ, ಹೆಣ್ಣಿಗೆ ಏನು ಕರ್ತವ್ಯ? ಏನು ಕರ್ತವ್ಯ? ಗೃಹಿಣಿಯಾದವಳು ಮನೆಯಲ್ಲಿರುವುದು, ಮನೆಯ ಕೃತ್ಯಗಳೆಲ್ಲ ಗೃಹ ಕೃತ್ಯಗಳೆಲ್ಲ ಮಡದಿಗೆ ಸೇರಿದ್ದು. ಆ ಗೃಹಕ್ಕೆ ಸಂಬಂಧಿಸಿ ಹೊರಗಿನ ಕೆಲಸಗಳೆಲ್ಲ ಏನುಂಟು ಅದನ್ನು ಗೃಹಸ್ಥನಾದವ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಜೀವನಾರ್ಥ ಅಂತ ಹೇಳಿದ್ರೆ ಸತಿಪತಿಯರು ಬದುಕಿನ ಬೇವು ಬೆಲ್ಲಗಳನ್ನು ಸಮಾನವಾಗಿ ಹಂಚಿಕೊಂಡು ಬೇರೆ ಯಾರಲ್ಲಿಯೂ ನಮ್ಮದ್ದಾದಂತಹ ಬದುಕಿನ ಹುಳುಕು ಕೊಳಕುಗಳನ್ನು
ತೋರಿಸದೆ ನಮ್ಮ ಸಂಸಾರ ಎನ್ನುವುದು ಒಂದು ರಥಕ್ಕೆ ಸಿಕ್ಕಿಸಿದ 2 ಚಕ್ರಗಳ ಹಾಗೆ ಸಮಾನವಾಗಿ ತಿರುಗುತ್ತಾ ದಡ ಸೇರುವುದಕ್ಕಿರಬಹುದಾದಂತಹ ಒಂದು ಬದುಕಿನ ಯಾನ ಇದು. ಅಲ್ಲಿ ಸತಿಯರ್ಧ ಪತಿ ಪತಿಯರ್ಧ ಸತಿ, ಜೀವನ ಯಜ್ಞದ ಪಾಲುಗಾರ್ತಿ, ಬದುಕಿನ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಹೆಂಡತಿ. ಯಾವ ಗುಟ್ಟನ್ನೇ ಆದರೂ ಯಾರಲ್ಲಿ ಹೇಳದೇ ಇದ್ರು ಹೆಂಡತಿಯಲ್ಲಿ ಹೇಳಬೇಕು, ಹೇಳತಕ್ಕದ್ದು. ಹೆಂಡತಿಯಲ್ಲಿ ಯಾವುದನ್ನೂ ಮುಚ್ಚಿಡುವುದಕ್ಕೆ ಬರುವುದಿಲ್ಲ. ಹಾಗಾಗಿಯೇ ಜೀವನ ಯಜ್ಞದ ಪಾಲುಗಾರ್ತಿ ಅಂತ ಹೆಂಡತಿಯಲ್ಲಿ. ನೀವೆಲ್ಲ ಸತ್ಯ ಹೇಳಿದ್ದೀರಾ? ಅಯ್ಯೋ, ಏನು ಸತ್ಯ ಹೇಳಿದ್ದೀರಿ? ಎಲ್ಲ ಸತ್ಯವೇ. ಯಾವುದು? ಕೆಲವು ಸಲ ಕೆಲವೊಂದು ವಿಷಯವನ್ನು ಈಗ ನೋಡು, ಒಂದು ಉಪಮೆ ಕೊಡ್ತೇನೆ. ಏನು? ಒಬ್ರು ಜಾತಕ ತೋರಿಸಲಿಕ್ಕೆ ಬರ್ತಾರೆ. ಅವರಿಗೆ ಆಯುಷ್ಯ ಕಡಿಮೆ, ಅವರು ಬಹಳ ದಿವಸ ಬದುಕುವುದಿಲ್ಲ ಅಂತ ಜಾತಕ ನೋಡಿದವರಿಗೆ ಗೊತ್ತಾಗ್ತದೆ. ಅವರು ಕೇಳಿದಾಗ ಪಕ್ಕನೆ ಅವರಲ್ಲಿ ನೀವಿನ್ನು ಹೆಚ್ಚು ಸಮಯ ಬದುಕುವುದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಅವರು? ಆಗ್ಲೇ ಸಾಯ್ತಾರೆ. ಸಾಯುವುದಲ್ಲ, ಇವನಿಗೆ ಸರಿ ಬೈತಾರೆ. ಇವ ನೋಡಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಮನೆಗೆ ಹೋಗಿ ಅವರ ಆಯುಷ್ಯ ಮುಗಿಯುವಲ್ಲಿವರೆಗೆ ಇವನಿಗೇ ಬೈತಾರೆ. ಎಲ್ಲಿಯಾದ್ರೂ ಸತ್ರು ಅಂತಾದ್ರೆ ಕುಟುಂಬದವರೆಲ್ಲ ಇವನಿಗೆ ಬೈತಾರೆ. ಅವನ ಕೆಟ್ಟ ನಾಲಿಗೆ ಪಾಪಿ ಹೇಳಿದ ನಮ್ಮ ಹಿರಿಯನನ್ನು ತೆಗೆದ ಅಂತ. ಹಾಗೆ ಹೇಗೆ ಹೇಳ್ಬೇಕು? ನೋಡಿ ಸ್ವಾಮಿ, ನಿಮ್ಮ ಜಾತಕ ಬಹಳ ಒಳ್ಳೆದಿದೆ. ಯಾರ ಮರಣವನ್ನು ನೀವು ನೋಡುವುದಿಲ್ಲ, ಸುಖವಾಗಿ ನೀವು ಬದುಕುತ್ತೀರಾ, ಬಹಳ ಕಷ್ಟ ಏನೂ ನಿಮ್ಮ ಜೀವಮಾನದಲ್ಲಿ ಇಲ್ಲ, ಹೀಗೆಲ್ಲ ಹೇಳಬೇಕು. ಆಗ ಯಾರ ಮರಣವನ್ನು ಅವರು ನೋಡುವುದಿಲ್ಲ ಅಂತಾದ್ರೆ ಅವರ ಮರಣ ಬೇಗ ಉಂಟು ಅಂತ ಸೂಚ್ಯವಾಗಿ ಹೇಳಿದ ಹಾಗೆ ಅದು. ಈಗ ಈ ಸತ್ಯವನ್ನೇ ಹೇಳುವುದಿದ್ರು, ಒಂದು ಕಹಿ ಗುಳಿಗೆಯನ್ನು ಮಕ್ಕಳಿಗೆ ಕೊಡುವಾಗ ಬೆಲ್ಲದ ಲೇಪ ಹಾಕಿಕೊಟ್ಟ ಹಾಗೆ ಜೀವನದಲ್ಲಿ ಹಾಗೆ ಕೆಲವು ಸಲ ಸತ್ಯವನ್ನೇ ಹೇಳಲಿಕ್ಕಾಗುವುದಿಲ್ಲ. ಈಗ ಹೊರಗೆ ನಾವು ಹೋಗ್ತೇವೆ, ಒಂದು ಇಂತಿಷ್ಟು ಹೊತ್ತಿಗೆ ನಾವು ಬರ್ತೇವೆ ಅಂತ ಇರ್ತದೆ, ಅಲ್ಲಿ ಏನೋ ಒಂದು ಎಡವಟ್ಟಾಗ್ತದೆ. ಬರುವಾಗ ಯಾಕೆ ತಡ ಅಂತ ಮನೆಯಲ್ಲಿ ಕೇಳಿದ್ರೆ ಅಲ್ಲಿ ನಡೆದ ಎಲ್ಲ ಘಟನೆಯನ್ನು ಹೇಳಬಹುದೇ ಹೇಳಬಾರದೆ ಎನ್ನುವ ಸಮತೂಕದಲ್ಲಿ ಎಷ್ಟು ಹೇಳಬೇಕು ಎಷ್ಟು ಹೇಳಬಾರದು ಅದರಲ್ಲಿ ಇರುವುದಿಷ್ಟೇ. ದಾಂಪತ್ಯದ ಗುಟ್ಟು ಅಂತ ಹೇಳಿದ್ರೆ ಗಂಡ ಹೇಳಿದ್ದು ಸುಳ್ಳು ಅಂತ ಹೆಂಡತಿಗೆ ಗೊತ್ತಾಗದೇ ಇರುವಲ್ಲಿವರೆಗೆ ದಾಂಪತ್ಯ ಬಹಳ ಚಂದ ಇರ್ತದೆ ಅಂತಲೇ. ಹಾಗೆ ಅಂತ ಗಂಡ ಪೂರ್ಣ ಸತ್ಯ ಹೇಳಿದನೋ ಅವನ ಜುಟ್ಟನ್ನು ಹೆಂಡತಿಯ ಕೈಯಲ್ಲಿ ಕೊಟ್ಟ ಅಂತ. ಈಗ ಅರ್ಥ ಆಯ್ತು. ಏನು? ಮದುವೆಯಾದ ಈ 3 ತಿಂಗಳಲ್ಲಿ ನೀವು ಎಷ್ಟು ಸಲ ಸುಳ್ಳು ಹೇಳಿದ್ದೀರಿ, ಎಷ್ಟು ಸಲ ನೀವು ಸಿಕ್ಕಿಸಿ ಹಾಕಿದ್ದೀರಿ, ಈಗ ಸ್ಪಷ್ಟ ಆಯ್ತಾ ಇಲ್ವಾ? ಸುಳ್ಳಲ್ಲ, ಮತ್ತೆ ಜೀವನದಲ್ಲಿ ಸಮತೂಕ. ಈಗ ಅದೇ ಹೌದಾದ್ರೆ ಯೋಚನೆ ಮಾಡಿ, ಮದುವೆಯಾದ ಮೊದಲನೆಯ ದಿವಸದಂದು ನೀವು ನನ್ನಲ್ಲಿ ಮಾತು ಕೊಟ್ಟವರಿದ್ದೀರಿ. ನಿನಗೆ ನಾನು ಒಳ್ಳೆಯ ಪಟ್ಟೆ ಸೀರೆಯನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ದೀನಿ. ತಿಂಗಳು 3 ಆಯ್ತು, ಯಾಕೆ ತರಲಿಲ್ಲ? ಅಯ್ಯೋ, ಅನುಕೂಲ ಮತ್ತೆ ಹೇಳಬೇಕಾದ ಅನಿವಾರ್ಯತೆ ಏನು? ನೋಡು, ಹೆಂಡತಿ ಅಂತ ಹೇಳಿದ್ರೆ ಅವಳನ್ನು ರಮಿಸುವವ ರಮಣ. ಹೌದು. ಈ ರಮಿಸುವ ಹೊತ್ತಿನಲ್ಲಿ ನೋಡು ಚಿನ್ನ, ನೋಡು ರನ್ನ, ನೋಡು ಮುದ್ದು, ಹಾಗೆಲ್ಲ ಹೇಳ್ತೇವೆ ನಾವು. ಚಿನ್ನ ಅಂತ ಹೇಳಿದ್ರೆ ಹೆಂಡತಿಯನ್ನು ಕೊಂಡೋಗಿ ಅಡವಿಡುವುದಲ್ಲ, ಮತ್ತೆ ಅದು ಚಿನ್ನ ಅಂತ ಮಾತಿಗಾಗಿ ಹೇಳುದು. ರಮಿಸುವಾಗ ನಿನಗೆ ನಾನು ಬಂಗಾರದ ಸರ ಮಾಡಿ ಕೊಡ್ತೇನೆ, ನಿನಗೆ ಪಟ್ಟೆ ಸೀರೆ ತರ್ತೇನೆ, ಪಟ್ಟೆ ಸೀರೆ ತರ್ತೇನೆ ಎನ್ನುವುದೇ ಒಂದು ಪಟ್ಟೆ ಸೀರೆ. ಅದು ಗಂಡ ಹೇಳಿದ ಮಾತು. ಆಗ ಹಿಗ್ಬೇಕು ಅವಳು. ಎಷ್ಟು ಗಂಡು ಮಕ್ಕಳು ಕಲ್ತಿದ್ದಾರೆ ಭವಿಷ್ಯದಲ್ಲಿ ಕೆಲವು ಕಲ್ಪನೆಗಳಲ್ಲಿ ನೋಡು, ನೆನಪೇ ಸಿಹಿ. ನಾವು ತಿಂದು ಸಿಹಿ ಅಲ್ಲ, ತಿಂದವರಿಗೆ ಹೊಟ್ಟೆ ನೋವಾಗ್ಲಿಕ್ಕೂ ಸಾಕು. ಸಿಹಿ ಎನ್ನುವುದನ್ನು ಎಣಿಸುವುದೇ ಸಿಹಿ, ನೆನಪೇ ಸಿಹಿ. ಬದುಕಿನಲ್ಲಿ ಹೆಂಡತಿಯಾದವಳು ಗಂಡಿನ ಸೇವೆ ಮಾಡುವುದಕ್ಕಾಗಿ ಶಾಸ್ತ್ರ. ಏನು ಶಾಸ್ತ್ರ? ರೂಪೇಶು ಲಕ್ಷ್ಮಿ. ನೀನು ಶೃಂಗಾರ ಮಾಡಿಕೊಳ್ಳುವುದು ಯಾರಿಗಾಗಿ? ಯಾರಿಗಾಗಿ? ಗಂಡನಿಗಾಗಿ. ಹಾಗಾದ್ರೆ ನನಗಾಗಿ ನಾನು ಶೃಂಗಾರ ಮಾಡಿಲ್ಲ. ರೂಪೇಶು ಲಕ್ಷ್ಮಿ, ಅವಳು ರೂಪದಲ್ಲಿ ಲಕ್ಷ್ಮಿ ಹಾಗೆ ಕಾಣಬೇಕಾದದ್ದು ನಾರಾಯಣ ನೋಡುವುದಕ್ಕೆ. ಕರಣೇಶು ಮಂತ್ರಿ, ಗಂಡನಿಗೆ ಯಾವತ್ತೂ ಸಲಹೆ ಸೂಚನೆಗಳನ್ನು ಕೊಡುವುದಕ್ಕೆ ಮತಿಯ ಸ್ಥಾನದಲ್ಲಿ ಮಂತ್ರಿಯ ಸ್ಥಾನದಲ್ಲಿ ಇರುವವಳು. ಭೋಜ್ಯೇಶು, ಮಾತಾ, ತಾಯಿಯಾದವಳು ಮಗನಿಗೆ ಹೇಗೆ ಬಡಿಸ್ತಾಳೆ, ಏನೇನೂ ಉಳಿಯದಂತೆ ಮಗುವಿನ ಹೊಟ್ಟೆ ತುಂಬುವಲ್ಲಿವರೆಗೆ ತಾಯಿಯಾದವಳು ಬಡಿಸುವ ಹಾಗೆ ಹೆಂಡತಿಯಾದವಳು ಬಡಿಸಬೇಕು. ಹೆಂಡತಿಗೆ ಮೊದಲ ಮಗ ಯಾರು? ಗಂಡ. ಹೌದಾ? ಹೆಂಡತಿಗೆ ಮೊದಲ ಮಗ ಗಂಡ. ಯಾಕೆ? ಗಂಡನೇ ಹೆಂಡತಿಯ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಿಕೊಳ್ತಾನೆ. ಶಾಸ್ತ್ರ ಗೊತ್ತಿಲ್ವಾ ನಿನಗೆ? ಸರಿ, ಆತ್ಮಾವೈ ಪುತ್ರನ. ಅದೇ ನಿನ್ನ ಅಪ್ಪ ಹೇಳಿಕೊಟ್ಟಿದ್ದಾರ. ಹೌದೌದು. ಗಂಡನಿಗೆ ಮೊದಲ ಮಗು ಹೆಂಡತಿಗೆ. ಆಯ್ತಾ? ಒಂದು ವೇಳೆ ದಾಂಪತ್ಯದಲ್ಲಿ ಮಕ್ಕಳೇ ಆಗದಿದ್ರೆ ಹೆಂಡತಿಗೆ ಮಗ ಗಂಡ, ಗಂಡನಿಗೆ ಮಗು ಹೆಂಡತಿ. ಈಗ ನೀವು ಅದೇ ಹೇಳಿದ್ರಿ, ಹೆಂಡತಿಗೆ ಮಗು ಗಂಡ. ಒಂದು ವೇಳೆ ಇವಳು ಹೆರದೇ
ಬರ್ಲಿಲ್ಲ ಅಂತ ಹೇಳಿ ಊರಿನವರೆಲ್ಲ ಕೈತಟ್ಟಿ ಹೇಳುವುದು ಬಂಜೆ ಅಂತ ಹೇಳಿ ನಮ್ಮನ್ನು ಹೊರತು ನಿಮ್ಮನ್ನೆಲ್ಲ ನಿಮಗೆ ಸಾಮರ್ಥ್ಯ ಇಲ್ಲ ಅಂತ ಯಾರು ಹೇಳುವುದಿಲ್ಲ. ಬೇರೆದೇ ಇದ್ರೆ ಹೆಣ್ಣು ಮಕ್ಕಳನ್ನು ಹೇಳುವುದು ನಮ್ಮ ಹಣೆ ಬರಹ. ಹಾ, ನೀವು ಅದಕ್ಕೇನಾದ್ರೂ ಉತ್ತರ ಕೊಟ್ಟಿದ್ದೀರಾ ನೀವು? ಅಯ್ಯೋ ದೇವರೇ, ಈಗ ಹೆಂಗಸರು ಹೆರಬೇಕು ಅಂತಂದ್ರೆ ಏನಾಗ್ಬೇಕು? ಗಂಡಸರ ಸಾಮರ್ಥ್ಯ ಮಾತ್ರ ಅಲ್ಲ, ಮತ್ತೆ ಹೆಣ್ಣಿನಲ್ಲಿ ಸ್ವಲ್ಪ ನಂಜಿರ್ಬೇಕು. ಯಾವ ಹೆಣ್ಣಿಗೆ ನಂಜಿಲ್ವೋ ಅವಳಿಗೆ ಬಸುರು ಬರುವುದಿಲ್ಲ ಅಂತ ಲೆಕ್ಕ. ಆಗಲ್ಲ ಅದು. ಮತ್ತೆ ಇದು ನೀವು ನಮ್ಮಲ್ಲಿ ನಂಜು ಹೆಚ್ಚುಂಟು ಅಂತ ಹೇಳಿ ನಂಜು ಅಂತ ಹೇಳಿದ್ರೆ ಎಂತದ್ದು ಅವರಲ್ಲಿ ಕೇಳು. ಏನು ಎಂತದ್ದು? ಅವರ ಮನೆಯಲ್ಲಿ ಮಗು ಮಲಗುವ ಚೀಲ ಅಂತ ಲೆಕ್ಕ. ಅದು ಬೇಕಾದ್ದು, ಅದು ಗಂಡು ಮಕ್ಕಳಲ್ಲಿ ಇಲ್ಲ. ನಂಜು ಅಂತ ಹೇಳಿದ್ರೆ ಬಾಕಿದವರಿಗೆಲ್ಲ ಮಚ್ಚರ ಪಡುವ. ಒಂದು ಗೊತ್ತಾಗಿದೆ, ನಿಜವಾದ ನಂಜು ಏನು ಗೊತ್ತಾ? ಯಾವುದೋ ಒಂದು ವಿಷಯ ಉಂಟೋ ಅದು ವನಸ್ಪತಿಗಳಲ್ಲಿದ್ದು ಅದು ಮತ್ತೆ ಗಂಡಿನ ದೇಹ ಸೇರಿ ಗಂಡಿನಲ್ಲಿದ್ದ ನಂಜು ಹೆಣ್ಣು ಮಕ್ಕಳನ್ನು ಸೇರಿ ಮಗುವಾಗುವುದು ಅಂತ ಇರುವುದು. ಹಾಗಲ್ಲ, ಶುಕ್ಲ ಶೋಣಿತ ಸಂಯೋಗ. ಹೌದು, ಮಗು ಹುಟ್ಟಿಕೊಳ್ಳುವುದಕ್ಕಿಂತ ಮೊದಲು ಗಂಡನ ಎಲ್ಲಿರ್ತದೆ? ತೊಡೆಯಲ್ಲಿರ್ತದೆ. ಅಲ್ಲಿಂದ ತಾಯಿಯ ಗರ್ಭಕ್ಕೆ ಹೋಗಿ ಅದು ರೂಪವನ್ನು ಹೊಂದಿ ಮತ್ತೆ ಹೊರಗೆ ಬರ್ತದೆ. ಹಾಗಾಗಿ ಅದಕ್ಕೆ ನಂಜು ಕೊಡುವವಳು ತಾಯಿ ಬಿಟ್ಟರೆ ಗಂಡಲ್ಲ. ನೀವು ಸ್ಥಾಪನೆ ಮಾಡಿದ್ದು ಮಾತ್ರ ನೀವಲ್ಲ ಅಂತ. ನಿಜಾರ್ಥದಲ್ಲಿ ಹೆಣ್ಣು, ನೀವು ಆಗ ಸೀತೆಯ ಕಥೆ ಹೇಳಿದ್ರಲ್ಲ, ಪಾಪ ಸೀತೆ ನಿಜವಾಗಿ ನಿಮ್ಮಂತ ಗಂಡಸರಿ ಹೇಳಿ ಹೇಳಿಯೇ ಅವಳು ಸುಮ್ಮನೆ ಕುಳಿತದ್ದು. ಒಂದು ವೇಳೆ ಅವಳಿಗೆ ಅವಳ ಅಪ್ಪ ಯಾರಾದ್ರೂ ನಿನ್ನ ಮೇಲೆ ಕೈ ಮಾಡ್ತಾನೆ ಅಂತ ಹೇಳುವಾಗ ಬಡಿಗೆ ಆದ್ರೂ ಹಿಡಿ ಮಗಳೇ ಅಂತ ಹೇಳ್ತಿದ್ರೆ ಹೊಡಿತಿದ್ರು, ಗೊತ್ತುಂಟಾ? ನಮ್ಮನ್ನು ನೀವು ತುಳಿದು ರಾವಣನಿಗೆ, ರಾಮನಿಗೂ ಬೀಳ್ತಿತ್ತು, ರಾವಣನಿಗೆ ಅವಳು ಹೊಡಿಲಿಲ್ವ? ರಾವಣನಿಗೆ ಹೊಡೆದಿದ್ದಾಳೆ. ಈಗ ಜಟಾಯುವನ್ನು ಕೊಂದನ ರಾವಣ. ಹೌದು, ಜಟಾಯು ಸತ್ತನ, ಸಾಯ್ಲಿಲ್ಲ. ಯಾಕೆ? ವರ ಕೊಟ್ಟು ಹೋದ್ಲು ಯಾರು? ಸೀತೆ. ಮತ್ತೆ ರಾವಣನಿಗೆ ಎಲ್ಲ ಹೊಡೆದದ್ದು. ಏನು ರಾವಣನಿಗೆ? ನೀ ಕೊಂದ್ರು ನಾ ಸಾಯ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದವಳು. ನೋಡಿ, ಪರೋಕ್ಷವಾಗಿ ಪೆಟ್ಟೆ ಅದು. ಆಯ್ತಾ? ಸೀತೆಯನ್ನು ಒಂದು ದಿನ ಆದ್ರೂ ಅವನಿಗೆ ಮುಟ್ಲಿಕ್ಕೆ ಆಗ್ಲಿಲ್ಲ. ಪ್ರೀತಿಯಿಂದ ಕೊಂಡು ಹೋದದ್ದನ್ನು ಮುಟ್ಟುವುದಕ್ಕೆ ಅವನಿಗೆ ಆಗ್ಲಿಲ್ಲ ಅಂತ ಆದ್ರೆ ಸೀತೆ ಪರೋಕ್ಷವಾಗಿ ಹೊಡೆದದ್ದೇ ಅಲ್ವಾ? ಪೆಟ್ಟು ಅಂತ ಹೇಳಿದ್ರೆ ಕೈಯಲ್ಲಿ ಕೊಡುವುದಲ್ಲ. ಒಂದು ದಿವಸ ಅಶೋಕಾವನದಲ್ಲಿ ಅವಳ ಕೈಕಾಲು ಹಿಡಿದು ನೀನು ನನ್ನ ಪ್ರಣಯಿನಿಯಾಗಿ ಬರ್ಬೇಕು ಅಂತ ಹೇಳಿದಾಗ ಒಂದು ಕಡ್ಡಿ ಹಿಡಿಕೊಂಡು ಬೈದಳಂತೆ. ಅವನಿಗೆ ಪರೋಕ್ಷವಾಗಿ ಹೊಡೆದದ್ದೇ ಅಲ್ವಾ? ಅದರಿಂದ ಆತ್ಯಂತಿಕವಾದ ವಿಷಯ ಏನು ಬರುವುದು? ಹೆಣ್ಣು ಎಲ್ಲಿಯವರೆಗೂ ಸಹಿಸಿಯಾಳು, ಆದ್ರೆ ಕೊನೆಯ ಕ್ಷಣದಲ್ಲಿ ಸಹಿಸುವುದಿಲ್ಲ, ವಿರೋಧವಾಗಿ ಉತ್ತರ ಕೊಡ್ತಾಳೆ. ನೀನು ರಾಮಾಯಣದ ಒಂದೊಂದು ಪುಟ ತೆಗಿಬೇಡ. ಕೊನೆಗೆ ಸೀತೆಯನ್ನು ಬಿಟ್ಟ ರಾಮ. ಹೌದಾ? ಹೌದು. ಊರಿಡೀ ಹೆಂಡತಿ ಬಿಟ್ಟ ರಾಮ ಅಂತ ಹೇಳಿದ್ರು. ಹೆಂಡತಿಯಾದಂತಹ ಸೀತಾದೇವಿಯಲ್ಲಿ ಒಬ್ಬ ಬಂದು ಹೇಳಿದರಂತೆ, ಅಯ್ಯೋ ದೇವರೇ, ಕಣ್ಣಲ್ಲಿ ರಕ್ತ ಇಲ್ಲದೆ ಇರುವ ರಾಮ ನಿನ್ನನ್ನು ಬಿಟ್ಟ ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಪೆಣ್ಣಾಗಿ ಪುಟ್ಟಿರ್ದುದೆನ್ನ ಪರಾಗ. ಎಷ್ಟು ಸೀತೆಯ ವಿಷಯ ಮಾತಾಡಿದ್ರು. ಹೆಂಡತಿ ಆಗುತ್ತೆ ಹೇಳಿದ್ರೆ ನೀವು ದೊಡ್ಡ ಗಂಡನಾಗಿ ಮಾಡಬೇಕು ಅಂತ ಹೇಳುವಾಗ ನಾವು ಮಾಡಿದ್ರಲ್ವಾ? ತಾಕಬಾರ್ದು ಅಂತ ನಾನು ಇದ್ದೆ. ಇನ್ನು ತಾಕದೆ ಬಿಡ್ಲಿಕ್ಕಿಲ್ಲ ನಾನು. ಏರಿಸಿಯಲು ಸ್ವರ. ಮತ್ತೆ ಮಳೆ ಬರ್ತದೆ. ಅದಲ್ಲ, ಯೋಚನೆ ಮಾಡಿ. ಇಲ್ಲಿಯವರೆಗಿನ ಬದುಕೇ ಅಲ್ಲ. ನನ್ನ ಅಪ್ಪನಲ್ಲಿ ನಾನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗಂತ ಗಂಡನಲ್ಲಿ ಮಾತಾಡದೆ ಬಿಡುವುದಿಲ್ಲ ಅಂತ ಭಾವಿಸಬೇಡಿ. ಇಲ್ಲಿಯವರೆಗೆ ಯಾವ ಹೆಣ್ಣು ಮಕ್ಕಳು ಬೇಕಾದ್ರೂ ನಿಮ್ಮ ಸೇವೆ ಮಾಡಿರ್ಬಹುದು, ಆದ್ರೆ ನಾನು ಹಾಗೆಲ್ಲ ಸೇವೆ ಮಾಡುವವಳಲ್ಲ. ನೀವು ಹೇಳಿದ ಯಾವ ಕೆಲಸವೂ ನಾ ಮಾಡ್ಲಿಕ್ಕಿಲ್ಲ. ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ ಅಂತ ಮಾಡುವುದೇನು? ನಾ ಮಾಡುವುದಿಲ್ಲ ಅಂತ ಹೇಳಿದ್ದು ಗೊತ್ತಾಯ್ತಲ್ಲ. ನಿಮಗೆ ಬೇಕಾದ್ರೆ ಅನ್ನ ಬೇಕಾದ್ರೆ ನೀವೇ ಬೇಯಿಸಿ ಊಟ ಮಾಡಬೇಕು. ನಿಮಗೆ ನೀರು ಬೇಕಾದ್ರೆ ನೀವೇ ತರಿಸಿ ಕುಡಿಬೇಕು. ನಿಮಗೆ ಹಾಲು ಬೇಕಾದ್ರೆ ನೀವೇ ಕರಿಬೇಕು. ನನ್ನನ್ನು ಕಂಡ್ರೆ ಜಾಗೃತೆ, ಗೊತ್ತಾಯ್ತಲ್ಲ. ನನ್ನ ದಾಸ್ಯವ, ನನಗೆ ದಾಸ್ಯ ಬೇಡ. ಏನು ಕೊಡುವುದಿಲ್ಲ ಅಂತಲ್ಲ. ಎಂತಹ ಪ್ರಾರಬ್ಧ ಆಗಿ ಹೋಯ್ತಪ್ಪ. ತಪ್ಪಿದೆ
ಕರ್ಕೊಂಡು ಬಂದೆ. ಇಲ್ಲಿ ಕೆಚ್ಚಲಿಗೆ ಕೈ ಹಾಕುವಾಗ ಗೊತ್ತಾಯಿತು ತುಳಿಯುವ ಕತ್ತೆ ಅಂತ. ಬೇಕಾ? ಜೀವನದಲ್ಲಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟ ಅಂತ. ನಮ್ಮ ಪ್ರಾರಬ್ಧ ವಶದಿಂದ ಇಂಥದ್ದೆಲ್ಲ ಸಿಕ್ಕುವುದು. ಬೇಡ ಬೇಡ ಅಂತ ಬಡ್ಕೊಂಡಿದ್ದೆ, ಮದುವೆಯೇ ಬೇಡ ಅಂತ. ಆದರೂ ಬಾಕಿದ್ದವರೆಲ್ಲ ಒತ್ತಾಯ ಮಾಡಿದ್ರು, ನೀನು ಸಂಸಾರಿ ಆಗಬೇಕು ಮಾರಾಯ, ಕಡೆಗೆ ಯಾರೂ ಇರುವುದಿಲ್ಲ, ಕೈಕಾಲಲ್ಲಿ ಬೀಳುವಾಗ ಹೆಂಡತಿ ಮಕ್ಕಳು ಮಾತ್ರ ಇರುವುದು, ಬಾಕಿದ್ದವರು ಬಂದು ತಿಂದು ಹೋಗ್ತಾರೆ, ನಿನ್ನ ಸಂಪಾದನೆಗೆ ಮಾತ್ರ ಬಂಧುಗಳು, ಆದರೆ ಕೊನೆಯ ತನಕ ಇರುವವರು ಹೆಂಡತಿ ಮಕ್ಕಳು ಮಾತ್ರ ಅಂತ. ಮಕ್ಕಳಾಗಲಿಲ್ಲ. ಮದುವೆಯಾದ ಹೊತ್ತರಲ್ಲೇ ಹೆಂಡತಿ ಹೀಗೆ ಅಂತ ಎಲ್ಲ ಪ್ರಚಾರ ಆದರೆ ಮತ್ತೆ ನಾನು ಮುಖ ತೋರಿಸಲಿಕ್ಕೆ ಉಂಟ? ಈ ಮುಖದಲ್ಲಿರುವ ಚರ್ಮವನ್ನು ಹೇಗಪ್ಪ ನಾ ತೋರಿಸುವುದು? ಒಟ್ಟಿನಲ್ಲಿ ಗಂಟಲಲ್ಲಿರಿಸಿದ ಕಡುಬಿನ ಹಾಗಾಗಿ ಹೋಯಿತು ಅಂತ. ಹೊರಗೆ ಬರುವುದೂ ಇಲ್ಲ, ಒಳಗೆ ಹೋಗುವುದೂ ಇಲ್ಲ. ಹೆಂಡತಿ ಅಂತ ಒಪ್ಪಿಕೊಂಡಾಗಿದೆ, ಬಿಡ್ಲಿಕ್ಕೂ ಅಲ್ಲ, ಬಿಡದೇ ಇರ್ಲಿಕ್ಕೂ ಅಲ್ಲ. ಒಟ್ಟು ಪ್ರಾರಬ್ಧ ಆಯ್ತಲ್ಲ ಎಂದು ದುಃಖಿತನಾಗಿ ಮುಂದು ಕಾಲದ ಮುದಿಕಂಗಿಟ್ಟಿರಲಾಗ ಬಂದನು ಕೌಂಡಿನ್ಯವನು ವರನು ಕಂಡು ಮುದ್ದಾಲಗಲು ದೊಳ್ಳದ ಮಿತಿ ಇದೇನಿದೆಲ್ಲ ಒಂದರ್ಥದಲ್ಲಿ ನನಗೆ ಗುರುಪ್ರಾಯರು. ಮತ್ತೊಂದು ವಿಭಾಗದಲ್ಲಿ ಹೇಳುವುದಿದ್ರೆ ನನ್ನ ಹೆಚ್ಚಿನ ನೆಚ್ಚಿನ ಮೆಚ್ಚಿನ ಆತ್ಮೀಯರು. ನೀವು ಮಿತ್ರ ಅಂತ ಹೇಳಿಬಿಟ್ರೆ ಮುಗಿದು. ಇತ್ತೀಚೆಗೆ ನೀವು ಊರಲ್ಲಿಲ್ಲೋ ಸ್ವಾಮಿ? ನಾನು ನಿನ್ನ ಮದುವೆಯವರಿಗೆ ಊರಲ್ಲಿ ನಿನಗೆ ಮದುವೆ ಮಾಡಿದ್ದೆ ನಾನು. ಅಲ್ಲ, ನೀವೆಲ್ಲ ಒತ್ತಾಯ ಮಾಡಿದ್ದರಿಂದಲೇ ನಾ ಮದುವೆ ಆದದ್ದು. ಇವತ್ತು ಬಂದಿರಲ್ಲ. ಹೌದು. ಹೇಗೆ ಸೌಖ್ಯವ? ಬಹಳ ಆನಂದದಿಂದ ಬಂದಿದ್ದೇನೆ. ನನ್ನ ನಿರೀಕ್ಷೆ ಹೊಂದಿತ್ತು. 3 ತಿಂಗಳು ಆಯಿತು. ಏನಾದರೂ ಸಿಹಿ ಸುದ್ದಿ ಇರಬಹುದು, ಹೇಳಿ ತಿಳಿಯೋಣ, ಆ ಮುಖೇನ ಆನಂದ ಪಡೆಯೋಣ, ಈ ಉದ್ದೇಶದಿಂದ ನಾನು ಬಂದದ್ದು. ಬಂದು ನೀನು ಎಂಥದ್ದು ಪಾದ ತೊಳೆದೆ, ಪೂಜೆ ಮಾಡಿದ್ದೆ. ನನ್ನ ಮುಖ ನೋಡೋದು ನಿಮಗೆ ಏನು ಅನ್ನಿಸ್ತದೆ? ಈಚೆ ಬಾ. ಏನು ಏನು ಗುರುವಿನಾನಲ್ಲೇ ಬೇಡೆಂದು ಪರಿ ಪರಿ ಪ್ರಾರ್ಥಿಸಲು ಬಿಡದಂಗರಿಯು ಪರಿಣಯ ಗರಿದಂದಿರಲ್ಲ ಗುರುವೇ ಗುರುವೇ. ಕೌಂಡಿನ್ಯನೇ, ಪಿತೃಸ್ಥಾನದಲ್ಲಿದ್ದು ನೀವೆಲ್ಲ ನನ್ನನ್ನು ವಿವಾಹಿತರನ್ನಾಗಿಸುವುದಕ್ಕಾಗಿ ಪ್ರಯತ್ನಪಟ್ಟು ಕೊಟ್ಟ ಕೊನೆಗೆ ಒಂದು ಮದುವೆಯೇ ಮಾಡಿಸಿ ಚಂಡಿ ಅಂತ ನನ್ನ ಹೆಸರು. ಆ ಹೆಸರಿಗೆ ಅನುಗುಣವಾಗಿ ಚಂಡಿಯೇ ಆಗಿಬಿಟ್ಟಿದ್ದಾಳವಳು. ನಾನು ದಕ್ಷಿಣಕ್ಕೆ ಅಂತ ಹೇಳಿದರೆ ಅವಳು ಉತ್ತರಕ್ಕೆ ಹೋಗ್ತಾಳೆ. ನಾನು ಏರಿಗೆ ಏರಿದ್ರೆ ಅವಳು ನೀರಿಗೆ ಇಳಿತಾಳೆ. ಬೇಕು ಅಂತ ಕೇಳಿದರೆ ಬೇಡ ಅಂತ ಹೇಳ್ತಾಳೆ, ಬೇಡ ಅಂತ ಹೇಳಿದರೆ ಬೇಕು ಅಂತ ಹೇಳ್ತಾಳೆ, ಬಾ ಅಂತ ಕರೆದರೆ ಬರುವುದಿಲ್ಲ, ಬರಬೇಡ ಅಂತ ಹೇಳಿದರೆ ಬರ್ತಾಳೆ. ಯಥಾತತ್ವವಾಗಿ ಒಂದರ್ಥದಲ್ಲಿ ನನ್ನ ವಿಷಮ ದಾಂಪತ್ಯವೇ ಆಗುತ್ತಾ ಉಂಟು ಅಂತ. ಇದು ಎಲ್ಲಿಯವರೆಗೆ ಹೋಗ್ತದೆ, ಏನಾಗ್ತದೆ, ಕಡೆಗೆ ಏನು ಫಲಶ್ರುತಿಯನ್ನು ನಾನು ಕಾಣ್ತೇನೆ, ಯಾವುದೊಂದೂ ನನಗೆ ಅರ್ಥ ಆಗುವುದಿಲ್ಲ. ಪುಣ್ಯಾತ್ಮ, ನಾನೇನು ಮಾಡಲಿ? ಶಿಷ್ಯೋತ್ತಮ, ವಿದ್ಯೆ ಎಂಬಂತಹದ್ದು ಕೇವಲ ಜೀವನಕ್ಕೆ ಮೊದಲ ಪಾಠವಷ್ಟೇ. ಕಲಿತಂತಹ ವಿದ್ಯೆಯ ಮುಖೇನ ಜೀವನ ಕಟ್ಟಿಕೊಳ್ಳುವುದು ಅವನವನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ. ಗುರುಮಠದಲ್ಲಿ ಗುರುವಿನಿಂದ ಉಪದೇಶವಾಗುವುದು ಪಾದ ಮಾತು. ಮತ್ತೆ ಮುಕ್ಕಾಲು ಭಾಗವು ಬೇರೆ ಬೇರೆ ಭಾಗಗಳಿಂದ ಬರುವಂತದ್ದು ಅಲ್ವೇ? ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಧೇನುವನ್ನು ಕರೆದುಕೊಂಡು ಹೋಗಿ ಸಹಸ್ರದೇನು ಆಗುವಲ್ಲಿವರೆಗೆ ಉತ್ತಮ ವಿದ್ಯೆಯನ್ನು ಕಲಿತ ಕಥೆ ನಿನಗೆ ಗೊತ್ತಿದೆ. ಧಾರಾಳ. ಜಾಬಾರ ಪರಂಪರೆ ಹುಟ್ಟಿಕೊಂಡಿಲ್ಲೋ? ನಿಜ.
ಸತ್ಯಕಾಮನಾದವ ಜಾಬಾಲನಾಗುವುದಕ್ಕೆ ಯಾವ ಗುರುಮಠಕ್ಕೂ ಹೋಗಲಿಲ್ಲ. ತಾಯಿಯ ಸ್ಥಾನದಲ್ಲಿ ಯಾವುದು ವಿಳಾಸ ಉಂಟು ಎನ್ನುವುದಕ್ಕಿಂತಲೂ ತಾನು ಹುಟ್ಟಿದ್ದೇನೆ ಎನ್ನುವುದರಿಂದ ತಾನೇನನ್ನು ಪಡೆಯಬೇಕು ಎನ್ನುವ ಕರ್ಮದಲ್ಲಿ ನಿಷ್ಠರಾಗಿ ಪ್ರತಿಯೊಬ್ಬರಿಗೂ ಆದರ್ಶಪ್ರಾಯನಾದ. ಹೌದಾ? ನಿನ್ನನ್ನು ಬಾಲ್ಯತನದಿಂದ ನಾನು ನೋಡ್ತಾ ಇದ್ದೇನೆ. ನಿನಗೆ ಒಂದು ಬೇಡದಿದ್ದ ಅಭ್ಯಾಸ ಯಾವುದು ಸ್ವಾಮಿ? ಹೇಳಿಬಿಡಿ. ವಾದ ವಾದ ಯಾರಲ್ಲಿ? ಯಾರಲ್ಲ ಇಲ್ಲಪ್ಪ, ಹಾಗೆ ಅಂತ ಇದು ನಿನ್ನ ವಾದ. ಹಾ. ವಾದ ಎನ್ನುವ ಶಬ್ದಕ್ಕೆ ಅವಕಾಶ ಇಲ್ಲ, ಅದು ಅಷ್ಟು ಮಾತಾಡ್ತದೆ. ಹೌದು, ಅದರಲ್ಲಿ ಬಹಳ ಸುಲಭ ಅನ್ನೋದು. ಹೌದು ಅಂತ ಒಪ್ಪಿಕೊಂಡ್ರೆ ಮುಗಿತು. ಹೌದು ಅಂತ ಆದರೆ ಸುಳ್ಳಾದದ್ದು ನಾನು ಸುಳ್ಳಾದದ್ದು ಯಾವುದನ್ನು ಹೌದು ಅಂತ ಹೇಳ್ತೇನೋ ಹಾ. ಅದಲ್ಲ ಅಂತ ಹೇಳ್ತೇನೆ. ಹಾ. ಹಾ. ಹಾ, ಹಾ. ನಾನೀಗ ಸರಿಯೇ ಹೇಳಿದ್ರು. ಅದು ಎರಡೂ ಪಕ್ಷದಿಂದ ಹಾಗೆ. ನೀನು ಹೌದು ಎನ್ನದ್ದನ್ನು ಅವಳು ಅಲ್ಲ ಹೇಳುವುದು, ಹಾ. ಅವಳು ಅಲ್ಲ ಎನ್ನದ್ದನ್ನು ನೀನು ಹೌದು ನಾನು ಹೌದು ಅಂತ ಹೇಳಿಕ್ಕಿಲ್ಲ. ಹಾ. ನಾನು ಹೌದು ಅಂತ ಹೇಳಿದ್ರೆ ಅವಳು ಅಲ್ಲ ಅಂತ ಹೇಳಿ, ಹಾ. ನಾನು ಅಲ್ಲ ಅಂತ ಹೇಳಿದ್ರೆ ಅವಳು ಹೌದು ಅಂತ ಹೇಳಿ. ನಿನ್ನದೊಂದು ಗುಣ ನನಗೆ ಗೊತ್ತಿದೆ. ಹೇಗೆ? ಯಾವುದೇ ಸತ್ಯವಿರಲಿ ಹಾ. ಅದನ್ನು ಸ್ಪಷ್ಟಪಡಿಸಿದ ಹೊತ್ತಿಗೆ ಹಾ. ಯಾರಾದರೂ ಆಕ್ಷೇಪಿಸುವುದುಂಟಾದ್ರೆ ಹಾ. ಅದನ್ನು ನೀನು ಸಹಿಸುವುದಿಲ್ಲ. ಅಯ್ಯೋ, ಆಕ್ಷೇಪಿಸುವುದಲ್ಲ. ಹಾ. ಸತಿ ಧರ್ಮ ಏನು ಅಂತ ಹೇಳಿದೆ. ಹಾ. ಸತಿಯಾದವಳು ಮನೆಯಲ್ಲಿರಬೇಕಾದಂತಹ ಗೃಹಕೃತ್ಯಗಳ ಬಗ್ಗೆ ಹೇಳಿದೆ. ಒಪ್ಪಿಕೊಳ್ಳ. ಅವಳದ್ದೊಂದೇ. ಹಾ. ನಾನು ದಾಸಿ ಅಲ್ಲ. ಹಾ. ನನ್ನ ಅಪ್ಪನಿಗೆ ಏನು ಕೊಟ್ಟು ನೀವು ತಕೊಂಡು ಬಂದದ್ದಲ್ಲ. ಹಾ. ನೀವು ಅಡಿಗೆ ಮಾಡಿ ಊಟ ಮಾಡಿ ಹಾ. ನಿಮ್ಮ ಕೈಕಾಲು ಮುರಿದಿದ್ದ, ಹಾ. ನಿಮಗೆ ರಂಗವಲ್ಲಿ ಹಾಕಲಿಕ್ಕೆ ಏನು ಸಂಕಟವಾ? ಹಾ. ನಿಮ್ಮ ಮನೆಯಲ್ಲಿ ಹೀಗೆಯಾ? ಎಲ್ಲರ ಮನೆಯ ದೋಸೆಯೂ ಹಾಗೆ ಬೇರೆ ಬೇರೆ ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಏನು ಮಾಡ್ತೀರಿ ಸಂಸಾರಕ್ಕೆ? ನನಗೊಂದು ಗುಟ್ಟು ಹೇಳಿಕೊಡಿ ಸ್ವಾಮಿ, ನನಗೆ ಬಹಳ ಕಷ್ಟ ಆಯ್ತಾ. ಅದನ್ನು ಬದಲಾಗಿ ಅದನ್ನು ಬದಲಾಗಿ ಬೇಕು ಬೇಡಗಳಲ್ಲೂ ಮಿದುವಾಗಿ ಬೇಡುವುದು ಗೌರವದಿ ರವಿದಿ ಅದರಿಂದ ಸರಿಯುವುದಿ ವಿಷಮ ದಾಂಪತ್ಯ ಅದರಿಂದ ಸರಿಯುವುದಿ ವಿಷಮ ದಾಂಪತ್ಯ ಮೊದಲ ಪ್ರಯೋಗವನ್ನು ಮಾಡಿ ನೋಡೆನು ಶಿಷ್ಯ, ಕೌಂಡಿನ್ಯ ಋಷಿ. ನಿನ್ನ ಸಮಸ್ಯೆ ಏನು ಎಂಬುದನ್ನು ಸಂಪೂರ್ಣವಾಗಿ ಅರ್ಥವಿಸಿಕೊಂಡು ಹಾ. ಇದಕ್ಕೇನುಪಾಯ ಏನುಪಾಯ ಹಾ. ಅದನ್ನೇ ನಾನು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಹೇಗೆ ಅದನ್ನು ಅಂದ್ರೆ ಗಂಡ ಹೆಂಡತಿ ಹೆಂಡತಿ ಗಂಡನ ಹಾಗೆ ಆಗುವುದಕ್ಕಾಗುತ್ತದೆ. ಮತ್ತೆ ಅದಲು ಬದಲಂದ್ರೆ ಅದಲ್ಲ, ನಾವು ಮಾಡುವಂತಹ ವ್ಯವಹಾರದಲ್ಲಿ ಅದಲ ಬದಲು ಮಾಡಿಕೊಳ್ಬೇಕಾಗುತ್ತೆ. ಎಂತದ್ದು ಹಾಗಂದ್ರೆ? ಬಹಳ ಸುಲಭ. ಕೆಲವೊಮ್ಮೆ ದೊಡ್ಡ ದೊಡ್ಡ ಸಮಸ್ಯೆ ಅಂತ ತಿಳ್ಕೊಳ್ಳೋದು, ಅದಕ್ಕೆ ಬಹಳ ಸುಲಭವಾದ ಸಮಸ್ಯೆ ಪರಿಹಾರ ಇದೆ. ಆದರೆ ನಾವು ಆ ಪರಿಹಾರ ಗೊತ್ತಿಲ್ಲ. ನಾವು ದೊಡ್ಡದು ಅಂತ ತಿಳ್ಕೊಂಡದ್ದೇ ಬಹಳ ಬಹಳ ಸಣ್ಣದು ವಿಷಯದಲ್ಲಿ ಹೋಗ್ತದೆ. ಅದು ಪರಿಹಾರದ ದಾರಿ ಗೊತ್ತಿಲ್ಲದೆ ಕಂಗಾಲಾಗುವುದು. ನಿನಗಾದ್ದೀಗಾದಿ ಇದಕ್ಕೆ ಬಹಳ ಸುಲಭದ ಪರಿಹಾರ ನಾನು ಹೇಳ್ತೇನೆ. ಅದು ಹೇಗೆ ಸ್ವಾಮಿ? ನಿನಗೀಗ ನೀರು ತರಬೇಕಾ? ಏನು ಕೊಡುವುದಿಲ್ಲ, ಏನು ಸಿಕ್ಕುವುದಿಲ್ಲ ಮನೆಯಲ್ಲಿ. ನಾ ಬೇಕಾದ್ರೆ ನದಿಯಿಂದ ನೀರು ತರಬೇಕಾ? ಹೌದು. ನೀರು ತರಬೇಡ, ನೀನು ಆಜ್ಞಾಪಿ. ಒಳ್ಳೆದಾಯ್ತಲ್ಲ, ತರುವುದೇ ಇಲ್ಲ ಅವಳು. ಯಾರು? ಅವಳು. ನೀನು ಹೇಳಿದ್ದನ್ನು ವಿರೋಧಿಸುವುದಲ್ಲ ಅವಳು. ನಾ ತರ್ಬೇ ನೀನು ನೀರು ತರಬೇಡ ಹಾ. ಅಂತ ಅವಳಿಗೆ ಸೂಚನೆ ಕೊಟ್ಟರೆ ಹಾ. ಆ ಗಳಿಗೆಯಲ್ಲಿ ಹೋಗಿ ಕೊಡದಿಂದ ನೀರು ತರ್ತಾಳೆ ನದಿಗೆ ಹೋಗಿ. ನೀನು ಹೇಳಿದ್ದನ್ನು ವಿರೋಧಿಸುವುದು. ನಾನು ವಿರೋಧವಾಗಿ ಹೇಳಿದ್ರೆ ನನಗೆ ನೀನು ಬೇಕಾದ ವಿರೋಧವಾಗಿ ಅದು ಬದಲು ನಿನಗೇನಾಗಬೇಕು ಅದಕ್ಕೆ ವಿರೋಧವಾದ ಕೃತಿಯನ್ನು ನೀನು ಅವಳನ್ನು ಹೇಳಬೇಕು. ಹೇಳಿದ್ರೆ ಹೇಳಿದ್ರೆ ನಿನಗೇನಾಗಬೇಕು ಅದು ಆಗ್ತದೆ. ಸ್ವಾಮಿ, ನೀವು ಹೇಳಿದ ಉಪಾಯವನ್ನೊಂದು ಸಣ್ಣ ಪರೀಕ್ಷೆ ಮಾಡುವನ? ಮಾಡು ಮಾಡು. ನೀವು ಇಲ್ಲಿ ಕೂತ್ಕೊಳ್ಳಿ. ಇದು ಇದು ನನ್ನ ಅನುಭವದ ಆಯ್ತು ಆಯ್ತು, ಅರ್ಥ ನಮ್ಮ ಆಯ್ತು. ಮನೆಯಲ್ಲಿ ಸೇರಿ ಆಯ್ತಾಯ್ತು. ಹಾಂ. ಬಹುಶಃ ಈ ಸಲ ನವರಾತ್ರಿಗೆ ಹೋಗುವುದಿಲ್ಲ ಅಂತ ಮನೆಯಲ್ಲಿ ಹೋದದಕ್ಕೆ ಓಡಿಸಿದ್ದು ಅಂತ ಕಾಣ್ತದೆ. ಖಂಡಿತ ಇಲ್ಲ. ಮತ್ತೆ ನಮಗೆ ಮನಸ್ಸಿದ್ರೆ ಎಲ್ಲಿಗೆ ಹೋಗ್ತೇವೆ. ಇಲ್ಲದಿದ್ದು ನಿನ್ನನ್ನು ನೋಡಿ. ಆಯ್ತು, ನಾನು ಒಂದು ಪರೀಕ್ಷೆ. ಹಾಂ. ನಾನು ಚಂಡಿಯನ್ನು ಕರೆಯೋದೇ ಬಿಟ್ಟಿದ್ದೆ. ಚಂಡಿಯ ವಿಷಯವೇ ಮಾತಾಡೋದು ಬಿಟ್ಟಿದೆ. ನಮಗೆ ಎಂತದ್ದು?
ಅರ್ಧಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ, ನಮಗೆ ಬೇಕಾದ್ರೆ ಬಂದೆ. ನನ್ನ ಮನೆಗೆ ಬಂದ ಅತಿಥಿ ಒಂದು ಗುಟುಕು ನೀರು ಇಲ್ಲದೆ ಹೋಗಬೇಕು. ಎಂತದು? ನಮ್ಮ ಮನೆಯಲ್ಲಿ ಬಾಯಿ ಮುಚ್ಚುತ್ತೀರಾ ಇಲ್ವಾ? ಸ್ವಾಮಿ, ಪಾದಗಳಿಗೆ ಅಭಿವಾದನವನ್ನು ಮಾಡಿದ್ದೇನೆ. ಕೌಂಡಿನ್ಯ ಮುನಿಗಳಲ್ಲ, ಅವರಿಗೆ ಈಗೀಗ ಹುಚ್ಚು ಆರಂಭ ಆಗಿ ಕೆಲವು ಸಮಯ ಆಯಿತು. ಮನೆಗೆ ಬಂದ ಅತಿಥಿಗೆ ಅಂದ್ರೆ ಅದು ಆ ಪ್ರಚಾರ ಮಾಡ್ಲಿಕ್ಕಿಂತ ವಿಷಯ ಅಲ್ಲ, ಅದು ಗಂಡ ಹೆಂಡತಿಯ ಮಧ್ಯೆ ಮೊದಲು ಗೊತ್ತಾಗೋದು ಹೆಂಡತಿ. ಗಂಡನಿಗೆ ಹುಚ್ಚು ಪ್ರಾರಂಭ ಆದ್ರೆ ಮೊದಲು ಗೊತ್ತಾಗೋದು. ಅಲ್ಲಿಂದ ಮತ್ತೆ ನನಗೆ ಬರ್ತದಲ್ಲ, ಅವರು ಹಾಗೆ ಹೇಳುದು, ನನ್ನಿಂದ ಮತ್ತೆ ಊರಿಗೆ ಹೋಗ್ತದೆ ಅಂತ. ಸ್ವಾಮಿ, ನೀವು ಸುಮ್ಮನೆ ಇಲ್ಲಿ ಬನ್ನಿ. ಹಾಗೆ ಎಲ್ಲ ವಿಷಯವೂ ಹಾಗೆ. ಹೆಂಡತಿಗೆ ಹೆಂಡತಿಗೆ ಊರಿಗೆ. ಹೌದಾ? ಇಲ್ಲಿ ಬನ್ನಿ. ನಾ ಬರುವುದಿಲ್ಲ ಇಲ್ಲಿಗೆ. ಬನ್ನಿ ಅಂತ ಹೇಳಿದ್ದು ನಾನು. ಬರುವುದಿಲ್ಲ. ಎಲ್ಲಿಗೆ ಬರುವುದಿಲ್ಲ? ಏನು ಕೊಡಬಾರ್ದು ಅವನಿಗೆ. ಮುಚ್ಚುತ್ತೀರೇನೋ ಬಾಯಿ. ಅವನು ಮಾಡಿದ ಮಹಾದೋಷ ಉಂಟಲ್ಲ, ನಮ್ಮನ್ನು ಮದುವೆ ಮಾಡಿಸಿದ್ದು, ಅದಕ್ಕಿಂತ ದೊಡ್ಡ ಪಾಪ ಇಲ್ಲ ಬೇರೆ. ನಿಮ್ಮ ಹಣೆ ಬರದಲ್ಲಿ ನಾನಾದ್ರೂ ಸಿಕ್ಕಿದ್ದೇನೆ. ಇನ್ನು ಸ್ವಲ್ಪ ವರ್ಷ ಹೋಗ್ತಿದ್ರೆ ಯಾರು ಸಿಕ್ಕಿರ್ಲಿಲ್ಲ ನಿಮ್ಗೆ, ಅದು ಗೊತ್ತುಂಟ ನಿಮಗೆ? ವರ್ಷದ ಮೇಲೆ ಯಾರು ಸಿಕ್ಕುದೇ ಸಾಯ್ಲಿಕ್ಕೆ ಹತ್ತಿರ ಆಯ್ತಲ್ಲ. ಹಾಗಲ್ಲ, ನೀವು ವೇದಾಂತ ಪುರಾಣ ಇತಿಹಾಸ ಎಲ್ಲ ಹೇಳ್ತೀರಲ್ಲ, ನಿಮಗೆ ಸಂಸಾರದ ಒಂದು ದಶಲಕ್ಷಣ ಅಂತ ಅದು ಗೊತ್ತುಂಟ ನಿಮಗೆ? ಈ ದಶಲಕ್ಷಣದಲ್ಲಿ ಒಂದು ಅತಿಥಿ ಅಂತ ಉಂಟು, ಗೊತ್ತುಂಟ? ಅತಿಥಿ ಬಾರದೇ ಇದ್ರೆ ಆ ಮನೆ ಪೂರ್ಣ ಇಲ್ಲ ಅಂತ ಅರ್ಥ. ದಿವಸದಲ್ಲಿ ಒಬ್ಬ ಅತಿಥಿ ಬರಬೇಕು, ನಮ್ಮಲ್ಲಿ ಉಣ್ಣಬೇಕು, ಉಂಡ ಮೇಲೆ ಹರಸಿ ಹೋಗಬೇಕು. ನಾನು ಕೊಡುವುದಿಲ್ಲ. ನನ್ನ ಮನೆಯಲ್ಲಿ ಅತಿಥಿ ಎಲ್ಲದಂತೆ ಮನೆ ಬಾಗಿಲಿಗೆ ಬಂದಿಗೆ ಸುಶೀಲ ವಿಪುಲನ ಬಂದಿದೆ ಹಿಂದ ಕಟ್ಟುವುದು. ಶೀಲವನ್ನು ಮನೆಯೊಡನೆ ನಾನೇ ಬಿಡಲಾರೆ ಏನೇ ಭೋಜನ ಕೆಂದು ತುಷ್ಟಿಗೊಳಿಸಿದಳು. ನೀವು ಒಂದು ಶಬ್ದ ಮಾತಾಡಿದ್ರೆ ಜಾಗ್ರತೆ. ಒಂದು ಶಬ್ದ ಮಾತಾಡಿದ್ರೆ ಜಾಗ್ರತೆ. ನಿನ್ನೆ ಇರ್ಲಿಲ್ಲ ಅಂತ. ಏನು ನಿನ್ನೆ ಇರ್ಲಿಲ್ಲ? ನಿನ್ನೆ ಇರ್ಲಿಲ್ಲ ಅಲ್ಲ, ನಿನ್ನೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ದು ನಾನು ನಿಮಗೆ. ಏನಿಲ್ಲ, ನೀವು ಹೋಗ್ಬೋದು. ಸ್ವಾಮಿ, ಸ್ವಾಮಿ, ನೀವು ಕೂತ್ಕೊಳ್ಳಿ. ಮನೆ ನನ್ನದ್ದು, ನನ್ನ ಮನೆ. ನೀವು ಅವರು ಹೋಗಿದ್ದ ಹೇಳಿದ್ರೆ ಹೋಗ್ತೀರಾ ನೀವು? ಯಾವಾಗಲೂ ಮಡದಿಯದ್ದೇ ಮನೆ. ಹೌದಾ? ಹೌದು. ಅವರು ಅದರಲ್ಲಿ ಸಂಶಯವೇ. ಹಾಗಾದ್ರೆ ನಾನು ನಿಲ್ಲಿ ಅಂತ ಹೇಳಿದ್ರೆ ನಿಲ್ತೀರಾ ಇಲ್ವಾ? ಹೋಗ್ಲಿಕ್ಕೆ ಹೇಳ್ತಾನೆ. ಏನು ಹೋಗ್ಲಿಕ್ಕೆ ಹೇಳುದು? ನೀನು ಹೇಳಿದ ಮೇಲೆ ನಿಲ್ಬಹುದು. ನಿಲ್ಬೋದು ಅಂತೇನು? ಅಲ್ಲ, ಅವರು ಮತ್ತೆ ನಿಲ್ಬೋದು ಹೇಳಿದ ಮೇಲೆ ಹೋಗಲೇಬೇಕಾಗ. ನಾನು ಹೇಳಿದ್ರೆ ನೀನು ಯಜಮಾನ. ಹೌದು, ಮತ್ತೆ ನೀನು ಹೇಳಿದ್ದೇ ಆಗುದು. ನಾನು ಹೇಳಿದ ನಿಲ್ಬೇಕಾ ಹೋಗ್ಬೇಕು? ನೀವು ನಿಲ್ಲಬೇಕು ಅಂತ ಹೇಳಿದ್ದು ನಾನು. ಇಲ್ಲೇ ನಿಲ್ಲಬೇಕು. ನನಗಾಗಿ ಯಾರು ನಿಲ್ಬೇಕು ಅಂತ ಇಲ್ಲ. ನಿಮಗಾಗಿ ಯಾರು ನಿಲ್ಲುವುದಿಲ್ಲ, ಆಯ್ತಾ? ಯಾರಿಗೆ ಎಂತದ್ದು ಇಲ್ಲ. ನೀವು ಹೀಗೆ ದಿನ ಹೋದ್ರೆ ಮನೆ ಹಾಳಾಗಿ ಮಣ್ಣು ತಿಂದು ಹೋಗ್ತದೆ. ಹೀಗೆ ಸ್ವಾಮಿ, ಒಳ್ಳೆಯ ಉಪಚಾರ, ಒಳ್ಳೆಯ ಊಟ ಮಾಡಿ ನಮ್ಮಿಂದ ದಕ್ಷಿಣೆ ಪಡೆದು ನಮ್ಮನ್ನು ಸುಖಿಗಳಾಗಿ ಅಂತ ನೀವು ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ನಾ ಕೇಳಿಕೊಳ್ಳುವುದು. ನನಗೆ ಹಸಿವಿಲ್ಲ, ಊಟ ಮಾಡಲೇಬೇಕು ಅಂತ ಏನಿಲ್ಲ. ಹಾಗೆ ಪ್ರೀತಿಯಿಂದ ಕೊಡುವುದಿದ್ರೆ ಬೇಡ ಅಂತ ಹೇಳುವಷ್ಟು. ಬೇಡ ಎಂತದ್ದು? ಬೇಡ ಎಂತದ್ದು? ಬೇಡ ಅಂತ ಎಂತ ಗೊತ್ತಾ? ಏನು ನೀವು ಮನೆಗೆ ಬಂದದ್ದ, ಮಸಾಲಕ್ಕೆ ಬಂದದ್ದ? ಮನೆಯ ಮಸಾಲ ಎಂತದ್ದು? ಅಲ್ಲ, ಬೇಡ. ಏನು ಭಿಕ್ಷುಕರ ಮನೆಗೆ ಬಂದದ್ದು ಅಂತ ಭಾವಿಸಿರಾ? ಏನು ಕೊಡ್ಲಿಕ್ಕಿಲ್ಲ ಬೇಡ ಅಂತ ಅಂತ ಭಾವಿಸಿರಾ? ಹೇಳಿಲ್ಲ. ಬೇಡ ಅಂತ ಹೇಳ್ತೀರಾ? ಬೇಡ ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ಬೇಕು. ಬೇಡ ಬೇಡ ಬೇಕು 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 ಬೇಡ. ಈ ಸಲ ಸ್ವಾಮಿ, ಇವತ್ತು ಬೇಡ. ಬೇಕು ಅಂತ ಅಲ್ಲಿ ಬೇಯಿಸಿದ್ದೇನಲ್ಲ, ನೀವು ಇವತ್ತು ಊಟ ಮಾಡದಿದ್ರು ಆಗ್ಬೋದು. ಇವರಿಗೆ ನಾನು ಊಟ ಕೊಡ್ಬೇಕು, ಇವತ್ತು ಇವರಿಗೆ ಊಟ ಕೊಡ್ಬೇಕು. ನನ್ನದು ಉಪವಾಸ. ನೀವು ನಾನು ಮೊನ್ನೆ ಪ್ರಾರಂಭ ಮಾಡಿದ್ದೇನೆ, ಇವತ್ತಿಗೆ 3ನೇ ದಿವಸ ಉಪವಾಸ. ಇಲ್ಲಿ ಎಂತದ್ದು ಉಪವಾಸ? ಉಪವಾಸ ನೀವು ಮಾಡಿದ್ರೆ ಅನ್ನ ಫಲಾರ ಬಿಟ್ಟು ಬೇರೆ ಎಂತದ್ದು ಇಲ್ಲ. ಓಯ್, ನೀವು ಉಪವಾಸ ಮಾಡಿದ್ರೆ ಅಲ್ಲಿ ಬೇಯಿಸಿಟ್ಟದನ್ನ ಎಂತದ್ದು ಎಲ್ಲಿಗೆ ಹಾಕುದು? ನಾನು ತಲೆಗೆ ಹಾಕುದಾ, ಮೆತ್ತುದಾ? ಉಪವಾಸ ಇನ್ನು ಮುಂದೆ ದೇವರೇ, ನನ್ನ ಜೀವಮಾನದಲ್ಲಿ ಒಂದು ಅನುಭವ ಆಗಿದೆ. ಏನು? ನಾನು ಎಲ್ಲಿಗೂ ಹೋಗುವಾಗ ಬೆಳಿಗಿನ ತಿಂಡಿ ತಿನ್ನಿ 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 ಅಂತ ಕೊಟ್ರು. ನಾವು ತಿಂದಾದ ಮೇಲೆ ಅವರು ಹೇಳಿದ್ದೇನು ಗೊತ್ತಾ? ಏನು? ಇಲ್ಲದಿದ್ರೆ ಸುಮ್ಮನೆ ಬಿಸಾಡಬೇಕಿತ್ತು, ನೀವಾದ್ರೂ ತಿಂದಿರಲ್ಲ. ನೋಡಿದ್ರಾ? ಬಿಸಾಡುವುದನ್ನು ನಿಮಗೆ ಕೊಟ್ಟದ್ದು. ನಿಮಗೆ ಉಪವಾಸ ಅನ್ನುವುದೇ ಈ ಮನೆಯಲ್ಲಿ ಇಲ್ಲ. ನೀವು ಊಟ ಮಾಡಬೇಕು. ಉಪವಾಸ ಊಟ ಮಾಡಬೇಕು ಅಂತ ಹೇಳಿ ನನಗೆ ಬೇಡ. ನಿಮಗೆ ಬೇಡ ಅಂತ ಹೇಳಿದ್ರೆ ಹೇಗೆ ಅಂತ ನಾನು ನೋಡ್ತೇನೆ. ಕರ್ಕೊಂಡು ಬನ್ನಿ, ಒಳಗೆ ಕರ್ಕೊಂಡು ಬನ್ನಿ, ಊಟ ಮಾಡಿ. ಗೊತ್ತಾಯ್ತಾ ಇಲ್ವಾ ಸ್ವಾಮಿ? ಹೋಗಿ ಹೋಗಿ ನನ್ನಂತಹ ಒಬ್ಬಳಿಗೆ ಇಂತಹ ಗಂಡನನ್ನು ನೀವು ಮದುವೆ ಮಾಡಿಸಿದ್ರಲ್ಲ, ನಿಮಗೆ ಸಂತೋಷ ಆಗ್ತದಾ? ಹೌದು, ಬ್ರಹ್ಮ ನಿಮ್ಮ ಮನೆಯಲ್ಲಿ ಇರುವುದಲ್ವಾ ಕಾರಣಿಕರಾಗಿ. ನಿನ್ನ ಹಣೆಯಲ್ಲಿ. ಸ್ವಾಮಿ, ಊಟ ಮಾಡಿ ಹೋಗಿ, ಆಯ್ತಾ? ಬೇಡ ಬೇಡ, ಇಲ್ಲಿಗೆ ಮರ್ಯಾದೆಯಲ್ಲಿ ಊಟ ಮಾಡಿ ಹೋಗ್ಬೇಕು. ಇನ್ನು 60 ವರ್ಷ
ವರ್ಷ ಕಳೆದರೂ ಇದರ ನರ ನನಗೆ ಸಿಕ್ಕಲಿಕ್ಕೆ ಇಲ್ಲ. ಈಗ ಸ್ವಾಮಿ, ನೀವು ಹೇಳಿಕೊಟ್ಟ ಒಂದು ಉಪಾಯ ಉಂಟಲ್ಲ, ಅದನ್ನು ಬದಲು ಅದರ ಬದಲು ಇದನ್ನು ನೆನಪಿದ್ರೆ ಆಯ್ತು. ಆ ಎರಡು ಶಬ್ದ ನೆನಪಿದ್ರೆ ಸಾಕು. ಅದನ್ನು ಬದಲು. ಮುದ್ದೆಯ ಕನವಿಡಿದ ಬಿಗೊಂಡಿರುವೆನು. ಮದ್ಯದ ಮರೆಯಿಸಿದ ಮೋದದಿ ಮುದ್ದಲ ಕೈ. ಇವತ್ತು ನನ್ನ ಅಪ್ಪನ ಶ್ರಾದ್ದದ ದಿನ. ನಾ ಪಿಂಡ ಹಾಕುವುದಿಲ್ಲ ಈ ಸಲ. ಎಂತದಕ್ಕಯ್ಯ ವರ್ಷ ವರ್ಷ ಪಿಂಡ ಹಾಕುದು? ಅಲ್ವಾ? ಸುಮ್ಮನೆ ಹುಚ್ಚ ನಮಗೆ ಉಂಟು ಅಂತಿಲ್ಲ. ನಾ ಈ ವರ್ಷ ಮಾಡುವುದೇ ಇಲ್ಲ ಶ್ರಾದ್ದ. ಹಾ, ಏನು ಸತ್ತವರು ಬರ್ತಾರ ಕೇಳಲಿಕ್ಕೆ? ನೋಡುವ ಬರ್ಲಿ. ಈ ವರ್ಷ ಯಾಕೆ ಮಗ ನೀನು ಪಿಂಡ ಹಾಕ್ಲಿಲ್ಲ ಅಂತ ನನ್ನ ನುಡಿಗಳು ಶಿವ ಶಿವ ಶೋಧಮತಿಯ ಶಿವ 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 ಶಿವ. ಏನಿದು ನುಡಿಗಳು ಶಿವ ಶಿವ ಶೋಧಮತಿಯ ಬಂಟು ಶಿವ ಶಿವ ಶೋಧಮತಿಯ ಬಂಟು. ಪುಣ್ಯ ಜೋಗವನೇನು ಸುಪಿತೃಗಳ ಎಲ್ಲದ ಶಿವ ಶಿವ ಜೋದ್ಯಮತಿಯ ಪಟ್ಟು. ಏನಿದು ನುಡಿ ಕಟ್ಟು ಶಿವ ಶಿವ. ಅಯ್ಯೋ ದೇವ್ರೇ, ನೀವು ಯಾಕಾದ್ರೂ ಈ ಬ್ರಾಹ್ಮಣನ ಮನೆಯಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಸತ್ತೀರಿ ಅಂತ ನಾನು ಹೇಳುವುದು. ಒಂದು ಶ್ರಾದ್ದ ಕ್ರಮ ಏನು, ಅಥವಾ ಶ್ರಾದ್ದ ಮಾಡುವುದು ಯಾಕೆ, ಶ್ರಾದ್ದದಿಂದ ಆಗುವ ಫಲ ಏನು ಅನ್ನುವುದರ ಕುರಿತು ಸ್ವಲ್ಪವೂ ಆಲೋಚನೆ ಇಲ್ಲದೆ ಮಾತಾಡ್ತಾ ಇದ್ದೀರಲ್ಲ. ಏನು ಶ್ರಾದ್ದ ಮಾಡುವುದಿಲ್ಲ, ಅಪ್ಪನಿಗೆ ಪಿತೃಶ್ರಾದ್ದವನ್ನು ಮಾಡದೇ ಇದ್ರೆ ಅಂತವನು ಮಗ ಆಗ್ತಾನಂತ ನಿಮಗೆ ಗೊತ್ತುಂಟ ಸರಿಯಾಗಿ? ಯೋಚನೆ ಮಾಡಿ. ನನ್ನ ಅಪ್ಪ ಸತ್ತ 21 ವರ್ಷ ಆಯ್ತು. ಹೌದು, 20 ವರ್ಷವು ನಾನು ಪಿಂಡ ಹಾಕಿದ್ದೇನೆ. ಹಾ. ಒಂದು ದಿವಸ ಒಳ್ಳೆದಾಯ್ತು ಮಗ ಅಂತ ಹೇಳಲಿಕ್ಕೆ ಬರಲಿಲ್ಲ. ಹಾ. ಈ ವರ್ಷ ಪಿಂಡ ಹಾಕುದೇ ಇಲ್ಲ. ನಿಮ್ಮ ತಲೆ ನಿಮ್ಮದ್ದು. ಯಾವ ಪಿತೃ ಇಳಿದು ಬಂದು ಒಳ್ಳೆಯದಾಗು ಅಂತ ಹೇಳುವುದಲ್ಲ, ಅಲ್ಲಿಂದಲೇ ಆಶೀರ್ವಾದ ಮಾಡ್ತಾರೆ ಎನ್ನುವುದು ಒಂದು. ಮತ್ತೆ ನೀವೆಲ್ಲ ಹೇಳ್ತೀರಿ ಶಾಸ್ತ್ರದಲ್ಲಿ ಅಪ್ಪನೇ ಮಗನಾಗಿ ಹುಟ್ಟುವುದು, ಅವನೇ ಮಗನಾಗಿ ಹುಟ್ಟುವುದೇ ಹೌದಾದ್ರೆ ಸತ್ತ ಅಪ್ಪನಿಗೊಬ್ಬ ಪಿಂಡ ಇಡದೇ ಇದ್ರೆ ಅವ ಮಗ ಆದದ್ದಕ್ಕೆ ಏನು ಒಂದು ಪ್ರಯೋಜನ? ವೇಳೆ ಈ ವರ್ಷ ಹಾ. ನೀವು ಹೇಳಿದ್ದಂತ ಮಾಡಿದ್ರು ಹಾ. ನಾನು ಕರ್ಮಕ್ಕೆ ಯಾರನ್ನೂ ಕರೆಯುವುದಿಲ್ಲ. ಅಯ್ಯೋ ಅಯ್ಯೋ ದೇವರೇ, ಕರ್ಮಕ್ಕೆ ಯಾರನ್ನು ಯಾರನ್ನೂ ಕರೆಯುವುದಿಲ್ಲ. ನೋಡಿ, ಹೀಗೆಲ್ಲ ಮಾತಾಡಿದ್ರೆ ಜಾಗ್ರತೆ. ಹಾ, ಕರ್ಮಕ್ಕೆ ಬೇಕಾದ ಬ್ರಾಹ್ಮಣರು ಆ ಜಾಗದಲ್ಲಿ ಕೂತ್ಕೊಳ್ಳುವ ವಸುರುದ್ರಾದಿಗಳು ಹಾಗೆ ಎನ್ನುವಂತಹ 3 ಬ್ರಾಹ್ಮಣರು ಬೇಕೇ ಬೇಕು. ನೀವು ಖರೀದಿಯಲ್ಲಿ ಹೋಗ್ತಾರೆ ನೋಡ್ತೇನೆ ನಾನು ಕರೆಯುವುದಿಲ್ಲ. ನಿನಗೆ ಬೇಕಾದ್ರೆ ನನಗೆ ಗೊತ್ತಿಲ್ಲ. ನೋಡಿ, ನಾನು ಕರೆಯುವುದಿಲ್ಲ. ನೋಡಿ, ಅಗ್ರಹಾರದಲ್ಲಿ ನಮ್ಮ ಮನೆ ಇರುವುದು, ನಮ್ಮದೊಂದು ಹೇಳಲಿಕ್ಕೆ ಕೇಳಲಿಕ್ಕೆ ಇರುವ ಮನೆ. ಶ್ರಾದ್ದ ಮಾಡಬೇಕು. ನಿಮಗೆ ದೇಹವನ್ನು ಕೊಟ್ಟಂತ ನಿಮ್ಮ ಅಪ್ಪನಿಗೆ ಪಿತೃಶ್ರಾದ್ದ ಮಾಡದೇ ಇದ್ರೆ ನೀವು ನರಕದಲ್ಲಿ ಬಿದ್ದು ವಿಲ ವಿಲ ಒದ್ದಾಡಬೇಕಾಗ್ತದೆ. ಮತ್ತೆ ಆ ಜಾಗ ನಾನು ವಿಲವಿಲ ಅಲ್ಲ, ಇಲಿಯಾಗಿ ಹೊದ್ದಾಡಿದ್ರು ನಾನು ಮಾಡುವುದಿಲ್ಲ. ನೋಡಿ, ಮಾಡಿದ್ರು ನಾನು ಯಾರನ್ನು ಕರೆಯುವುದಿಲ್ಲ. ಕರೆಯುವುದಿಲ್ಲ ಅಲ್ಲ, ನೀವು ಕರೆಯದಿದ್ರೆ ನಾ ಕರಿಬೇಕಾಗ್ತದೆ. ಮತ್ತೆ ನಿಮ್ಮ ಮರ್ಯಾದೆ ಹೋಗ್ತದೆ. ನೋಡಿ, ಹಾ ನೋಡಿ, ಹೆಚ್ಚು ಬೇಕು ಅಂತ ಇಲ್ಲ. ನನ್ನಲ್ಲಿ ಹೋಗುವ ಮರ್ಯಾದೆ ಇಲ್ಲ. ಹಾ, ಏನು ಹೋಗುವ ಮರ್ಯಾದೆ ಹೋಗುವ ಇಲ್ಲದೆ? ಮರ್ಯಾದೆ ಇಲ್ಲ, ಅಷ್ಟು ಹಗುರದಿಲ್ಲ. ಹೌದು, ಪೂರ್ತಿ ಹೋಗಿದೆ ಅಂತ ನೀವು ಹೇಳುವುದು. ಹಾಗಲ್ಲ, ಹೋಗ್ಲಿಕ್ಕೆ ಮರ್ಯಾದೆ ಇಲ್ಲ. ನೀವು ಏನು ಹೇಳಿದ್ರು ನಡೆಯುವುದಿಲ್ಲ. ಆ ಶ್ರಾದ್ದ ಕ್ರಮಕ್ಕೆ ಬೇಕಾದ ವಸುರುದ್ರರೆನ್ನುವ ಜಾಗದಲ್ಲಿ ಕೂತುಕೊಳ್ಬೇಕಾದಂತಹ ಬ್ರಾಹ್ಮಣರು, ಜೊತೆಯಲ್ಲಿ ನಮ್ಮದಾದ ಭೂರಿ ಭೋಜನವನ್ನು ಪಡೆಯುವುದಕ್ಕೆ ಬೇಕಾದಂತಹ ಬ್ರಾಹ್ಮಣರು ಇಲ್ಲದೇ ಇದ್ರೆ ಎಲ್ಲಿ ಎಷ್ಟು ಜನ ಸಿಗ್ತಾರೆ, ನಮ್ಮಲ್ಲಿ ಮುಂದೆ ಹೋಗಬೇಕು ಅಂತ ಮನಸ್ಸಿರುವ ಎಲ್ಲಾ ಬ್ರಾಹ್ಮಣರನ್ನು ಇಲ್ಲಿಗೆ ಕರೆಯಬೇಕು. ನೀವು ನಾನು ಕರೆಯುವುದಿಲ್ಲ. ನೀವು ಕರೆಯದೆ ಎಲ್ಲಿ ಹೋಗ್ತೀರಿ? ಆ ಮಾತ್ರವೇ ಅಲ್ಲ, ಅಪ್ಪನಿಗೆ ಪಿಂಡ ಬಿಡ್ಬೇಕಲ್ಲ, ಎಳ್ಳು ತರ್ತೀರಾ? ನಾನು ತರುವುದಿಲ್ಲ. ಎಳ್ಳು ತರುವುದಿಲ್ಲ. ಶ್ರಾದ್ದಕ್ಕೆ ದೇವರೇ, ಜೀವಿತೆ ವಾಕ್ಯಕರಣಾತ್ ಪ್ರತ್ಯಕ್ಷ ನನ್ನ ಅಪ್ಪ ಜೀವಂತ ಇರುವಾಗ ನಾನು ಹೇಳುವುದನ್ನೆಲ್ಲ ಕೇಳಿದೆ. ಗಯಾಯಾಮ್ ಪಿಂಡದಾನ. ಹಾ, ಅದು ಗಯಾ ಕ್ಷೇತ್ರಕ್ಕೆ ಹೋಗ್ಬೇಕು. ಪ್ರತ್ಯಬ್ಧಂ ಭೂರಿ ಭೋಜನ. ಭೋಜನ ಎಂತದಿಲ್ಲ ಇಲ್ಲಿ. ಯಾವುದು ನಮಗೆ ಸರಿಯಾಗಿಲ್ಲ. ನೋಡಿ, ಮತ್ತೆ ಒಳ್ಳೆಯ ಕ್ರಯ ಕೊಟ್ಟು ಎಳ್ಳು ತರಬೇಕು. ಹಾ, ಮತ್ತೆ ಮತ್ತೆ ಒಳ್ಳೆಯ ತುಪ್ಪವೂ ಸಿಗಬೇಕು. ತುಪ್ಪ ತರ್ತೀರಾ ಇಲ್ವಾ ನೀವು? ನಾ ತರುವುದಿಲ್ಲ. ಏನು ತರದೆ? ಏನು ತರದೆ? ಹಾ, ತರಬೇಕು ಅಂತ ಹೇಳ್ತಾ ಇರುವುದು ನಾನು. ಚಂಡಿ ಹೇಳುವುದು ತರಬೇಕು. ಒಳ್ಳೆಯ ಅಕ್ಕಿ ಬೇಕು. ನಾನು ಅಕ್ಕಿ ತರುವುದು. ಬೆಳ್ತಿಗೆ ಅಕ್ಕಿ ಆಗಬೇಕು. ನಾ ತರುವುದಿಲ್ಲ. ಏನು ಆಗದೆ? ಏನಾಗದೆ? ತರದೆಲ್ಲಿ ಹೋಗ್ತೀರಿ ನೀವು? ತರದೆಲ್ಲಿ ಹೋಗ್ತೀರಿ ಅಂತ ನಾನು ನೋಡ್ತೇನೆ. ಎಲ್ಲವನ್ನು ಸಿದ್ಧ ಮಾಡಿ
ತಂದು ಇಡಬೇಕು. ನಿಮ್ಮ ಅಪ್ಪನಿಗೆ ನೀವು ಪಿಂಡ ಬಿಡದೇ ಇದ್ರು ಸೊಸೆಯಾಗಿ ನಾ ಪಿಂಡ ಬಿಡ್ತೇನೆ. ಆಯ್ತಲ್ಲ. ಮಾಡಿಸ್ತೇನೆ ನಿಮ್ಮಿಂದ. ಏನು ಮಾಡ್ತೀರಿ ನೋಡ್ತೇನೆ. ಇನ್ನು ಯಾವ ಕಾಲದಲ್ಲಿ ಇಂತ ಮಾಡುದು? ಎಷ್ಟೊತ್ತಿಗೆ ಮಾಡ್ತೀರಿ? ಸಂಜೆ ಮಾಡುವ. ಏನು ಗೋಧುಳಿ ಲಗ್ನ ಒಳ್ಳೆ ಮುಹೂರ್ತ. ಎಂತದು ಗೋಧುಳಿ ಲಗ್ನ? ಹಾಗೆಲ್ಲ ಕುತಪ ಕಾಲದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಇರುವುದು. ಅದು ಮಧ್ಯಾಹ್ನ ಕಳೆದ ಮೇಲೆ ಹೌದಾ? ಅರೆ ಮಧ್ಯಾಹ್ನ ಅಂತ ಇರುವುದು. ಹೌದಾ? ಅರೆ ಮಧ್ಯಾಹ್ನದಿಂದ ತೊಡಗಿ ಅರೆ ಸಂಜೆಯವರೆಗೆ ನಡೀಬೇಕಾದ ಕ್ರಮ ಅದು. ಅದೇ ಹೊತ್ತಿನಲ್ಲಿ ಆಗಬೇಕು. ಅದಕ್ಕೆಲ್ವ ಶಾತದ ಊಟ ಸಂಜೆ ಆಗುವಾಗಲೇ ಆಗುದು. ಹೌದು. ಏನಾದ್ರೂ ಕಾರ್ಯಕ್ರಮ ಇದ್ದವ ಶಾತದ ಊಟಕ್ಕೆ ಹೋದ್ರೆ ಬಾಕಿ. ಹೌದು. ಮತ್ತೆ ಅಪ್ಪನಿಗೆ ಅದು ಶ್ರದ್ಧೆಯಿಂದ ಮಾಡುವ ಕೆಲಸ. ಎಲ್ಲಿಯಾದ್ರೂ ಸಮಯ ತಪ್ಪಿಸಿದ್ರೆ, ಎಲ್ಲಿಯಾದ್ರೂ ನಾನು ಹೇಳಿದ ಬ್ರಾಹ್ಮಣರನ್ನು ಕರೆಯದೇ ಇದ್ರೆ ಮನೆಯಲ್ಲಿ ಊಟ ಸಿಗ್ಲಿಕ್ಕಿಲ್ಲ ನಿಮಗೆ. ಚಂಡಿ ಹೇಳುವುದು ಗೊತ್ತಾಯ್ತಲ್ಲ. ಈ ಸಲ ನಾನು ಮೇಲೆ ಬಿದ್ದೆ. ಒಳ್ಳೆ ಉಪಾಯ. ನನ್ನ ಅಪ್ಪನಿಗೊಂದು ಶ್ರಾದ್ದ ಮಾಡುವುದು ಹೇಗೆ ಅಂತ ಮಂಡೆ ಬಿಸಿಯಲ್ಲಿದ್ದೆ. ಸರಿ ಆಯ್ತಲ್ಲ. ಇದಕ್ಕೆ ನೋಡಿ ಸರಿ ಗಾಡಿ ಹೋಗಿದೆ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಹೌದಾ? ಮಾಡಿ ಇಷ್ಟು ಮಾಡಿದ್ದೆ. ಇವಳ ಒಪ್ಪಿಗೆಗಾಗಿ ಅಪ್ಪನಿಗೊಂದು ಶ್ರಾದ್ದ ಮಾಡದಾಗ್ತದ ಅಲ್ವಾ? ಶ್ರದ್ಧೆಯಲ್ಲಿ ಮಾಡುದಲ್ಲ. ಮಗ ಜೀವಂತ ಇದ್ರೆ ಅದ್ರ ಮಾಡದೇ ಇದ್ರೆ ಮಗ ಬದುಕಿ ಪ್ರಯೋಜನ ಉಂಟ. ಮತ್ತೆ ಬ್ರಾಹ್ಮಣರಿಗೆಲ್ಲ ಅಗ್ರಹಾರದವರಿಗೆ ಹೇಳಿದ್ದೇನೆ. ಮಕ್ಕಳಿಗೆ ಬರ್ತಾ ಇದ್ದಾರೆ ನೋಡಿ. ತರುಣಿಯಂದು ನಗಂಬಿ ಭೂಸರದ ಕರೆದಲು ಐತಯ್ಯನತಿ ತೋಜದಲ್ಲಿ ಸೀತಾರಾಮ್ ಶರ್ಮರು, ಬಾಲಕೃಷ್ಣ ಭಟ್ರು ಎಲ್ಲ ಬಂದಿದ್ದಾರಲ್ಲ. ಇನ್ನಿದ್ದಾರೆ ಕೆಲವರು. ಒಂದು ಪ್ರಾರ್ಥನೆ. ನನ್ನ ಅಪ್ಪನ ಹೌದು. ಹೆಂಡತಿ ಅಂದ್ರೆ ಅಂದ್ರೆ ನಿಮಗೆ ಯಾವುದು ಬೇಕು ಅದನ್ನು ಬೇಡ ಅಂತ. ನಮಗೆ ಯಾವುದು ಬೇಕು ಅದನ್ನು ಬೇಡ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಅವಳು ಎಲ್ಲ ಎಡವಟ್ಟು. ಹೇಳಿದ್ದನ್ನು ಮಾಡುವುದಿಲ್ಲ, ಮಾಡಿದ್ದನ್ನು ಹೇಳುವುದು. ಹೌದಾ? ಹೌದಪ್ಪ. ಭಯಂಕರ ನಿಮ್ಮ ನಿಮಗೆ ಹೆಂಡತಿ. ಬೇಡ ಅಂತ ಆಗುವಾಗ ಬೇಕು ಅಂತ ಹೇಳ್ಬೇಕು. ಅಂತ ಹೆಂಡತಿಯನ್ನು ಕಟ್ಟಿಕೊಂಡು ನೀವು ಇಷ್ಟು ವರ್ಷ ಸಂಸಾರ ಮಾಡಿದ್ರಲ್ಲ, ನಿಮ್ಮ ಕಾಲು ನಾವು ಹಿಡಿಬೇಕು. ಸ್ವಾಮಿ, ನಿಮ್ಮ ಸಹನೆ ಕೊಡ್ಬೇಕು. ಸಂಸಾರ ಅಂತ ಹೇಳಿದ ಮೇಲೆ ಹಾಗೆ ಅಲ್ವಾ? ನಿಮ್ಮ ತಾಳ್ಮೆಗೆ ಕೊಡ್ಬೇಕು. ಸಿಕ್ಕಿದ ಹೆಣ್ಣನ್ನು ಹಿಡ್ಕೊಂಡು ಬದುಕುವುದಲ್ವಾ ಉಪಾಯ ಇಲ್ಲ ಅಲ್ವಾ? ಮತ್ತೆಂತ ಮಾಡುದು? ಕಟ್ಟಿಕೊಂಡು ಅಲ್ಲಿ ನಮ್ಮ ಬಿಟ್ಟಿದ್ದ. ಜಾತಿಯಲ್ಲಿ ಒಂದೊಂದು ಸಿಕ್ಕುವುದೇ ಅಪರೂಪ. ಆದ್ರೂ ಪಕ್ಕದಲ್ಲಿ ಸಹಿಸಿಕೊಂಡು ಜೀವನ ಮಾಡಬೇಕು. ನಿಮಗೆ ಇಂಥದ್ದಾದ್ರೂ ಸಿಕ್ಕಿದೆ ಅಲ್ಲ, ನಮಗೆ ಅದು ಸಿಕ್ಕಿಲ್ಲ. ಆಯ್ತಾ? ಅದನ್ನು ನೆನಪಿಡಿ. ಬೇಕು ಅಂತ ಹೇಳುದು ಬೇಡ. ಬೇಡ. ನಿಮಗೆ ಬೇಕು ಅಂತಾದ್ರೆ ಬೇಡ ಅಂತ ಬೇಡ ಹೇಳಿ. ಹೇಳ್ತೇವೆ. ನಿಮಗೆ ಬೇಡ ಅಂತಾದ್ರೆ ಬೇಕು ಅಂತ ಹೇಳಿ. ತಲೆ ತಿನ್ನುವ ವ್ಯವಹಾರ ಆಯ್ತಲ್ಲ. ಇಲ್ಲ ಇಲ್ಲ, ನಾವು ಅಲ್ಲಿಂದಲೇ ತಿನ್ನುವ ಬೇಡ. ನೋಡು, ಇವರಿದ್ದಾರಲ್ಲ. ಆಯ್ತಾ? ಆಯ್ತು ಹಾ. ಆಯ್ತು. ಬ್ರಾಹ್ಮಣರೆಲ್ಲ ಬಂದಿದ್ದಾರೆ. ಯಾರು ಮಾರ್ರೆ ಹೇಳಿಕೆ ಕೊಟ್ಟದ್ದು? ಇವರಿಗೆ ಯಾರು ಬಡಿಸಿ ಸಾಯುವುದಿಲ್ಲ. ನಾನಿಲ್ಲ ಅದರಲ್ಲ. ಸುಮ್ಮನೆ ಕೂತ್ಕೊಳ್ತೀರಾ? ಯಾರು ಹೇಳಿದ್ದು ನಿಮಗೆಲ್ಲ? ಆಯ್ತಲ್ಲ, ಕಾರ್ಯಕ್ರಮ ಆಯ್ತಲ್ಲ, ನಾವು ಹೋಗ್ತೇವೆ. ಅಲ್ಲ ಸ್ವಾಮಿ, ಹಾಗಲ್ಲ. ನೀವು ಎಲ್ಲಿಗೆ ಹೊರಡ್ತಾ ನಮಗೆ ಇದ್ದೀರಿ? ಬೇರೆ ಕೆಲಸ ಇದೆ. ಅಯ್ಯೋ, ನೀವು ಹಾಗೆ ಹೇಳುವುದಕ್ಕೆ ಇಲ್ಲ. ನೀವು ಬಂದಿರುವುದು ಎಲ್ಲಿಗೆ? ಅವರ ಪಿತೃಶ್ರಾದ್ದದಂತಹ ಪುಣ್ಯಕರ್ಮಕ್ಕೆ. ಅವರ ಅಪ್ಪಂದು ಬಂದಂತಹ ನೀವುಗಳು ಅರ್ಧದಿಂದಲೇ ಎದ್ದು ಹೋದಿರಿ ಅಂತ ಆದ್ರೆ ಪಿತೃಲೋಕದಲ್ಲಿರುವಂತಹ ಅವರುಗಳು ಆ ಜಾಗವನ್ನಾದ್ರೂ ಬಿಟ್ಟು ಕೆಳಕ್ಕೆ ಬೀಳುವಂತಹ ಪರಿಸ್ಥಿತಿ ಆಗ್ಲಿಕ್ಕೆ ಹೋಗಿ ಅವರ ಅಪ್ಪ ನಮಗೆ ಲಾಭ ಉಂಟಾ ನಷ್ಟ ಉಂಟಾ? ಏನು ಸ್ವಾಮಿ, ನೀವು ಅಪ್ಪ ಇಲ್ಲದವರ ಹಾಗೆ ಮಾತಾಡಬಾರದು. ನಮಗೆ ಅಪ್ಪ ಇದ್ದೆ. ಹೌದಾ? ನಿಮ್ಮ ಅಪ್ಪನಿಗೆ ನೀವು ಪಿತೃಕರ್ಮವನ್ನು ಮಾಡ್ತೀರಾ ಇಲ್ವಾ? ಯಾವಾಗಲೂ ಮಾಡಿ ಆಗಿದೆ. ಹೌದಾ? ಈಗ ಬೇರೆಯವರನ್ನ ನೋಡುವಾಗ ಮಾಡುದು ಬೇಡ ಅಂತ ಆಗಿದೆ. ಹಾಗೆ ಹೇಳಲೇಬಾರದು. ಒಂದು ಮನೆ ಅಂತ ಹೇಳಿದ್ರೆ, ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ, ಒಬ್ಬ ಬ್ರಾಹ್ಮಣನಾದವನ ಮನೆಯಲ್ಲಿ ಒಂದು ಪಿತೃಶ್ರಾದ್ದವನ್ನು ಒಬ್ಬ ಸಾಮಾನ್ಯನ ಮನೆಯಲ್ಲಿ ಹುಟ್ಟಿದವನಾದ್ರೂ ಒಂದು ಎಡೆ ಇಡುವುದು ಅಂತ ಆದ್ರೆ ಪಿತೃಪಕ್ಷಕ್ಕೆ ಮಾಡ್ತಾನೆ. ಸರಿ. ಅಂತಿರುವಾಗ ಇಂತಹ ದಿನದಲ್ಲಿ ನೀವು ಹೋಗ್ತೇನೆ ಅಂತ ಹೇಳಲೇಬಾರದು. ಹೋಗ್ತೀರಾ? ಹೋಗ್ತೀರಾ? ಹೋಗ್ತೀರಾ ಅಂತ ಹೋಗ್ತೀರಾ? ಹೋಗ್ತೀರಾ ಅಂತ ಇಲ್ಲ ಇಲ್ಲ. ಕೂತ್ಕೊಳ್ಳಿ. ಇಲ್ಲ. ಕೂತ್ಕೊಳ್ಳಿ. ಹಾ, ಎಲ್ಲಿಗೆ ಹೋಗ್ತೀರಾ? ಎಲ್ಲಿ ಕೂತ್ಕೊಳ್ಳಿ. ಹಾ, ಕೂತ್ಕೊಳ್ಳಿ. ಹೋಗ್ತೀರಿ? ನಾನಿಲ್ಲಿ ಕೂತ್ಕೊಳ್ತೇವೆ. ನೀವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಯಾರು ಹೇಳಿದ್ರು ನಿಮ್ಮಲ್ಲಿ? ನಾನು ಹೇಳಿದ ಜಾಗದಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ. ಹೋಗಿಲ್ಲಿ ಹೋಗಿಲ್ಲಿ. ಈ ಊಟ ಬೇಡಿದ್ದು ಹೋಗ್ಬಿಟ್ರೆ ನಿಮ್ಮ ಹತ್ರ ಅಲ್ಲಿ ಹೋಗ್ಲಿಕ್ಕೆ ಹೇಳಿದ್ದೆ ನಾನು. ಇಲ್ಲ. ನೀವು ಇಲ್ಲಿ ಕೂತ್ಕೊಳ್ಳಿ. ಹಾಗಾದ್ರೆ ನಾವು ಎಲ್ಲಿ ಕೂತ್ರೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತದೆ? ಹೌದು, ನನ್ನ ಆತ್ಮಕ್ಕೆ ಅಲ್ಲ, ಅವನ ಅಪ್ಪನ ಆತ್ಮಕ್ಕೆ. ಇವರ ಆತ್ಮ. ಹಾ, ಕೂತ್ಕೊಳ್ಳಿ. ಹಾಗಾದ್ರೆ ನಾನು ಇಲ್ಲೇ. ನೀವು ಇಲ್ಲಿ ಬನ್ನಿ. ಅಲ್ಲಿ ಬನ್ನಿ. ಹಾಗಾದ್ರೆ ನಾನು ಇಲ್ಲೇ. ಅಲ್ಲಿ ಹೋಗಿ ನೀವು. ನಾನು ಅಲ್ಲಿ ಹೋಗ್ತೇನೆ. ನಾನು ಅಲ್ಲೇ ಕೂತ್ಕೊಳ್ಳುದು. ಮರ್ಯಾದೆಯಲ್ಲಿ ಇಲ್ಲಿ ಕೂತ್ರೆ ಒಳ್ಳೆ. ಸಾಯ್ ಕೂತ್ಕೊಳ್ಳಿ. ಅಲ್ಲ ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ. ಆಯ್ತು. ಹಾ, ಕೂತ್ಕೊಳ್ಳಿ. ಆಯ್ತು. ನಾನಿವತ್ತು ನಿಂತ್ಕೊಂಡೇ ಊಟ ಮಾಡ್ತೇನೆ. ನೋಡಿ,
ನಿಂತುಕೊಂಡು ಊಟ ಮಾಡಿದ್ರೆ ಅನ್ನ ಸೇರುವುದಿಲ್ಲ ಅಂತ ಇರುವುದು. ಎಲ್ಲಿಯಾದ್ರೂ ನಿಂತುಕೊಂಡು ಊಟ ಮಾಡಿದ್ರೆ ಏನಾಗ್ತದೆ ಗೊತ್ತುಂಟಾ? ಏನಾಗ್ತದೆ? ಅನ್ನ ಎನ್ನುವುದು ನಮ್ಮ ಜೀರ್ಣಾಂಗಕ್ಕೆ ಹೋಗದೆ ಎಲ್ಲೆಲ್ಲಿಗೋ ಹೋಗಿ ಎದೆಯಲ್ಲಿ ಕುಳಿತು ಆಮೇಲೆ ಹೃದಯಘಾತ ಆಗಿ ಸಾಯ್ತೀರಾ? ಇಲ್ಲಪ್ಪ, ಕೂತ್ಕೊಳ್ಳಿ. ಇಲ್ಲಿ ಬಂದು ಸಾಯಿದಕ್ಕೆ ಸುಮ್ಮನೆ. ಇದೊಂದು ಮನೆ ಹೌದಾ? ಒಂದು ಎಲೆ ಹಾಕ್ಬೇಕು ಅಂತ ಆದ್ರೆ ನಿಮಗೆ ಗೊತ್ತುಂಟಾ ಇಲ್ವಾ? ನಾನು ಹಾಕೋದಿಲ್ಲ, ನಾನು ಕರ್ತವ್ಯ. ನೀವು ಹಾಕದೇ ಇದ್ರೆ ನನಗೆ ಹಾಕ್ಲಿಕ್ಕೆ ಗೊತ್ತುಂಟು, ನನಗೆ ಹಾಕ್ಲಿಕ್ಕೆ ಗೊತ್ತುಂಟು ಆಯ್ತಾ? ಏನ್ ಗೊತ್ತಿಲ್ಲದೆ ಬಂದದ್ದಲ್ಲ ನಾನು. ನಮಗೆ ಎಲೆ ಬೇಡ. ಮತ್ತೆ ನನಗೆ ಹಾಳೆ ತಟ್ಟೆ ಇದ್ರೆ ಎಲೆ ಬೇಡ. ಭಿಕ್ಷುಕರ ನೀವು ಭಿಕ್ಷುಕರ ಒಂದು ಎಲೆ ಅಂತ ಹೇಳಿದ್ರೆ ಏನು? ಆರೋಗ್ಯ ವೃದ್ಧಿಗೆ ಕಾರಣ ಆಗುವಂತಹದ್ದು ಏನು? ನಾವು ಸುಮ್ಮನೆ ಅಲ್ಲಿ ಉಂಟು ಅಂತ ಕತ್ತರಿಸಿ ತಂದದ್ದ? ಕತ್ತರಿಸಿ ಸುಮ್ಮನೆ ತಂದದ್ದು? ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ಅಲ್ಲಿ ಬರ್ದಾಗ್ಲಿಲ್ವಾ? ಬಾಳೆ ಎಲೆ ಊಟ ದೊರೆಯುತ್ತದೆ ಅಂತ. ಮತ್ತೆ ನಾನು ಇದನ್ನು ಬಲಕ್ಕೆ ತಿರುಗಿಸಿರ್ತೇನೆ, ತುದಿಯನ್ನು ನಾನು ಬಲಕ್ಕೆ ತಿರುಗಿಸಿರ್ತೇನೆ. ಯಾರು ಕೇಳುವುದು? ನಿಮ್ಮಲ್ಲಿ ಅಪರಕ್ರಿಯೆ ಅಂತ ಹೇಳಿದ್ರೆ ಊಟದಲ್ಲಿ ಅಪರಕ್ರಿಯೆ ಉಂಟು ಅಂತ ನಾನು ಹೇಳಿದ್ನ? ಸರಿ ಇಡಿ. ಊಟ ಮಾಡಿದ್ರೆ ಆಯ್ತಲ್ಲ, ಹೇಗಿದ್ರೆ ಇದು? ಹೇಗಿದ್ರೆ ಏನು ಅಂತ ಹೇಳಿದ್ರೆ ಹಾಗಾದ್ರೆ ಊಟವೇ ಮಾಡ್ಬೇಕು ಅಂತ ಮಣ್ಣು ತಿನ್ಲಿಕ್ಕೆ ಆಗುದಿಲ್ವಾ? ಮಣ್ಣು ತಿನ್ಲಿಕ್ಕೆ ನೀವೇನು ಎರೆಹುಳವ, ಗೊಬ್ಬರದ ಹುಳವ? ಸರಿ ಇಡಿ. ಎಲೆ ತೊಳೆಯುದು ಬೇಡ ಅಲ್ವಾ? ಯಾಕೆ ತೊಳೆಯುವುದು? ಅಯ್ಯೋ ದೇವರೇ, ಪ್ರಾರಬ್ಧವೇ. ಇವರನ್ನು ಯಾರು ನೀವು ಕರ್ಕೊಂಡು ಬಂದದ್ದ? ಇವರು ಅಗ್ರಹಾರದ ಬ್ರಾಹ್ಮಣರ ಅಥವಾ ಎಲ್ಲರೂ? ಜೀವ ಸಾರ್ಥವೇ ಬೇಡ ಅಂತ ಹೇಳಿ. ಏನು ಶ್ರಾದ್ದ ಬೇಡ? ನೀರು ಹಾಕದೆ ಹೇಗೆ ಊಟ ಮಾಡುದು? ಎಲೆ ತೊಳೆದು ಬೇಡಪ್ಪ. ಎಲೆ ತೊಳಿ ಯಾಕೆ? ಹಾಗೆ ಹೇಳ್ಬಾರ್ದು ಬ್ರಾಹ್ಮಣರೇ. ಒಂದು ಮನೆ, ಒಂದು ಪದ್ಧತಿ, ಒಂದು ನಿಯಮ ಎಲ್ಲ ಉಂಟು. ಅದನ್ನೆಲ್ಲ ಯಾಕೆ ನೀವು ಇಲ್ಲ ಅಂತ ಮಾಡ್ತೀರಿ? ಗೊತ್ತಾಯ್ತಲ್ಲ? ಹಾಗೆ ತೆಗೆದ್ರಲ್ಲ, ಇವರು ಬ್ರಾಹ್ಮಣರಲ್ಲ ಅವರು. ನನಗೆ ಏನೋ ಸಂಶಯ ಉಂಟು. ಎಲೆಯನ್ನು ಹೀಗೆ ತೊಳೆದ್ರೆ ಮಾತ್ರ ನಾನು ಬ್ರಾಹ್ಮಣರು ಅಂತ ಇವರು ಹೀಗೆ ತೊಳಿತಾ ಇದ್ದಾರೆ. ಇದಕ್ಕೊಂದು ಬೆಲೆ ಇಲ್ವಾ ಹಾಗಾದ್ರೆ? ಅದು ಹೌದು. ನೀವು ತೊಳೆದದ್ದು ಹೇಗೆ? ನನಗೆ ನೋಡಿ, ತಪ್ಪಿದ್ರೆ ನಾನು ಹಾಗೆ ತೊಳಿತೇನೆ. ಹಾಗೆ ತೊಳೆದ್ರೆ ನಿಮ್ಮ ಕೈ ಮುರಿಯುತ್ತೇನೆ. ತುಪ್ಪ 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 ಇದ್ರೆ ಒಳ್ಳೆ ನಂದಿನಿ ತುಪ್ಪವನ್ನೇ ತಗೊಂಡು. ನನಗೆ ತುಪ್ಪ ಆಗುದಿಲ್ಲ. ಯಾಕಾಗುವುದಿಲ್ಲ? ನನಗೆ ತುಪ್ಪದ ಪರಿಮಳ ಕೇಳಿದ್ರೆ ಆಗುದಿಲ್ಲ. ದಯವಿಟ್ಟು ತುಪ್ಪದ್ದು ಬಡಿಸಬೇಡ. ಅಯ್ಯೋ ಪ್ರಾರಬ್ಧವೇ. ಒಂದು ಪಿತೃಶ್ರಾದ್ದದಲ್ಲಿ ಅಥವಾ ಶ್ರಾದ್ದ ಕ್ರಮದಲ್ಲಿ ಅಭಿಗಾರ ಅಂತ ಹಾಕುವುದು ಯಾಕೆ? ನಾನು ಮನೆಯಲ್ಲೇ ತುಪ್ಪ ಮುಟ್ಟುವುದಿಲ್ಲ. ಅಯ್ಯೋ, ನೀವು ತಿನ್ಲಿಕ್ಕೆ ಬೇಕಾಗಿ ಮಾಡಿದ್ದಲ್ಲ, ಇದು ಎಲೆ ಶುದ್ಧ ಮಾಡುವುದಕ್ಕೆ ಬೇಕಾಗಿ ತುಪ್ಪ ಹಾಕುವುದು. ನನಗೆ ಬೇಡ. ಅಭಿಗಾರ ಹಾಕುವುದು ಅಂತ ಇಲ್ವಾ? ಮತ್ತೆ ನನಗೆ ಬೇಡ. ಏನು ಬೇಡ? ಬೇಡ ಹೇಳಿದ್ರೆ ತಲೆಗೆ ಹೋಯ್ತೇನೆ ನಾನು. ನನಗೆ ಚೂರು ಹಾಕಿ, ಚೂರು. ನಿಮಗೆ ಹಾಕುವುದೇ ಇಲ್ಲ ನಾನು. ಎಂತದ್ದು ಚೂರು? ಚೂರಲ್ಲ, ತುಂಬಾ ಹಾಕ್ತೇನೆ ನಾನು. ನೋಡುವ. ಚೂರು ಮತ್ತೆ ನಾನು ಮನೆ ಅಂತ ನಾನು ನಡೆಸುವುದು ಎಂತದಕ್ಕೆ? ಹೌದಾ? ಈ ಸಲ ನಮ್ಮ ಅಪ್ಪ ಕೆಳಗೆ ಬರ್ತಾರ? ಇದು ಕೆಳಗೆ ಬಂದು ಮನೆ ವ್ಯತ್ಯಾಸ ಇದೆ, ಪಕ್ಕದ ಮನೆಗೆ ಹೋಗ್ಲಿಕ್ಕಿಲ್ಲಲ್ಲ. ಎಂತದ್ದು? ಉಪ್ಪಿನಕಾಯಿ. ಅದು ನಮ್ಮದು. ಹೌದಾ? ಹುಳಿಯದು. ಹೌದಾ? ಹುಳಿ ಉಂಟು. ಉಪ್ಪಿನಕಾಯಿ. ಹೌದೌದು. ದಯವಿಟ್ಟು ಉಪ್ಪಿನಕಾಯಿ ಸ್ವೀಕಾರ ಮಾಡಬೇಡ. ಅಯ್ಯೋ ಬೇರೆ ಬ್ರಾಹ್ಮಣರೇ, ಈ ಊಟದಲ್ಲಿ ಉಪ್ಪಿನಕಾಯಿ ಇಲ್ಲದಿದ್ರೆ ಊಟ ಪೂರ್ಣ ಆಗುದಿಲ್ಲ. ಉಳಿದವರಿಗೆ ಬಡಿಸಿ, ನನಗೆ ಬೇಡ. ಉಳಿದವರಿಗೆ ಬೇಡ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ಬೇರೆಯಾ? ಈಗ ನಿಮ್ಮನ್ನು ನಾವು ಮನೆಗೆ ಕರೆದದ್ದು ಯಾಕೆ? ಊಟ ಹಾಕ್ಬೇಕು ಅಂತ, ಹೌದಾ ಅಲ್ವಾ? ಈಗ ನೀವು ಬೇಡ ಅಂತ ಹೇಳಿದ್ರೆ ಇದನ್ನು ಯಾರಿಗೆ ಕೊಡುದು? ಮಾಡಿ ಆಗಿದೆ ಅಲ್ಲ? ಹೌದು, ಮಾಡಿದ ಮೇಲೆ ಅದನ್ನು ಬಡಿಸಲೇಬೇಕಲ್ಲ. ಸ್ವಲ್ಪ ಸಾಕು. ನನಗೆ ಮಾವಿನ ಮಿಡಿ ಉಪ್ಪಿನಕಾಯಿ ಅಂತಂದ್ರೆ ತುಂಬಾ ಇಷ್ಟ. ನಿಮ್ಮ ತಲೆ. ಯಾರಾದ್ರೂ ಪಿತೃಶ್ರಾದ್ದಕ್ಕೆ ಮಾವಿನ ಮಿಡಿಯ ಉಪ್ಪಿನಕಾಯಿನ ಮಾಡ್ತಾರಾ? ಹೌದು, ಲಿಂಬೆ ಹುಳಿ ಅದು ಮಾಡಿದ್ದು ನಾನು. ಹೌದಾ? ಪಿತೃಶ್ರಾದ್ದಕ್ಕೆ ಬೇಕು. ನಿಮಗೆ ಒಂದು ಕ್ರಮ ಗೊತ್ತಿಲ್ಲದಿದ್ರೆ ಕೇಳಬೇಕು ಸ್ವಾಮಿ. ಒಂದು ಅಗ್ರಹಾರದಲ್ಲಿ ವೇದ ಅಂಗ ಎಲ್ಲ ಓದಿದವರು ಅಂತ ಹೇಳುವುದಲ್ಲ. ಸರಿಯಾಗಿ ತಿಳ್ಕೊಂಡು ಮಾತಾಡ್ರಿ. ಉಪ್ಪಿನಕಾಯಿ ನೋಡಿ, ಇದು ಗಣಪತಿ ಪೂಜೆದು ಪಂಚಕಜ್ಜಾಯ ಹಾಗೆ ಕಾಣ್ತದೆ. ಈ ವರ್ಷದ ಶ್ರಾದ್ದದ ಊಟ ಮುಗಿಯುವಾಗ ಬರುವ ವರ್ಷದ ಶ್ರಾದ್ದ ಬರ್ತದ? ಅಬ್ಬ, ಬರುವ ವರ್ಷ ವಿಜಯದಾನಿಯಲ್ಲಿ ಉಂಟಾದೆ. ಎಂತದು? ಕೋಸಂಬರಿ. ಎಂತದು? ಅಲ್ಲ, ಕೋಸಂಬರಿಯನ್ನು ಇದು ಒಳ್ಳೆ ಕಡಿಯೋಗಲ್ಲಿ ಹೊತ್ಕೊಂಡು ಬಂದಾಗ ಅಷ್ಟು ಭಾರ ಉಂಟು ಅದು. ಕೋಸಂಬರಿ ಭಾರ ಅಂತಲ್ಲ, ಶ್ರಾದ್ದ ಕ್ರಮದಲ್ಲಿ ಹೇಗೆ ಈ ಶಿವಲಿಂಗ ಕೊಂಡು ಹೋಗ್ತೀನಿ. ಶಿವಲಿಂಗ ಕೊಂಡು ಹೋದಾಗೆಲ್ಲ ಯಾಕೆ ಗೊತ್ತಾ? ಪಿತೃಶ್ರಾದ್ದದಲ್ಲಿ ಮಾಡುವ ಎಲ್ಲಾ ಕೆಲಸದಲ್ಲಿಯೂ ಶ್ರದ್ಧೆ ಇರಬೇಕು.
ಯಾವುದು ಯಾವುದೇ ವಸ್ತುವನ್ನು ಬಡಿಸುವುದಿದ್ರೂ ಎರಡೆರಡು ಕೈಯಲ್ಲಿ ಹಿಡ್ಕೊಂಡು ಬರಬೇಕು ಅಂತ ಇರುವುದು ಹೌದಾ? ಒಂದು ಶ್ರಾದ್ದ ಕ್ರಮದಲ್ಲಿ ಉಂಟು ಕೋಸಂಬರಿ. ನನಗೆ ಕೊತ್ತಂಬರಿ ಬಹಳ ಪ್ರೀತಿ, ಸ್ವಲ್ಪ ಹೆಚ್ಚಾಕಿ. ಬಹಳ ಪ್ರೀತಿ, ಆದ್ರೆ ನನಗೆ ಸ್ವಲ್ಪ ಹೆಚ್ಚಾಕಿ. ನಿಮಗೆ ಬೇಕಾಗಿ ಮಾಡಿದ್ದಲ್ಲ, ನನ್ನ ಗಂಡನಿಗೂ ಬೇಕು ಅಂತ ಮಾಡಿದ್ದು. ನಿಮಗೆ ಅವರಿಗೆ ಕೋಸಂಬರಿ ಇಲ್ಲ ಆಯ್ತಾ? ಅಲ್ಲ, ಸ್ವಲ್ಪ ಹೆಚ್ಚಾಕಿ ಅಂತ ಹೇಳಿದ್ದು ನಾನು. ಹೆಚ್ಚು ಹಾಕ್ಲಿಕ್ಕೆ ನಿಮಗೆ ಹಾಕಿದ್ರೆ ಉಳಿದವರಿಗೆ ಎಂತದ್ದು ಮಾಡುದು? ಉಳಿದವರಿಗೆ ಏನು ಬಣ್ಣ? ಕೋಸಂಬರಿ ಬೇಕಂತೆ, ಕೋಸಂಬರಿ. ಬಗೆಯ ಪಲ್ಯ ಆಯ್ತು. ಸಾಗೋಣ ನಮಗೆ ವಾಯ್ದೆ ಸ್ವಾಮಿ ಅನ್ನ. ಬೆಟ್ಟಿಗೆ ಇದು ಬೇಕು, ಇದು ಬೇಕು, ಇದು ಸ್ವಲ್ಪ ಇದು ಬೇಕು, ಇದು ಬೇಕು. ಅಲ್ಲ ಬೇಕು. ನೀವು ಬೇಕು ಅಂತ ಹೇಳಿದಾಗೆಲ್ಲ ಬಡಿಸ್ಲಿಕ್ಕೆ ನಾನಲ್ಲ ಆಯ್ತಾ? ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಹತ್ರ ಹೇಳಿ. ಏನೊಂದು ಅನ್ನದ ಪರಿಮಳ. ಯಾವ ಅಕ್ಕಿ? ಆ? ಅಲ್ಲ, ಯಾವ ಅಕ್ಕಿ ಅಂತ ಕೇಳಿ. ಬಿದಿರಕ್ಕಿ. ಬಿದಿರಕ್ಕಿ ಆಗ್ತದಾ? ಉಷ್ಣ ಆಗ್ತದಾ? ಮತ್ತೆ ಅಲ್ಲ, ನಮಗೆ ಆಗ್ತದೆ. ಹಾ ಹಾ ಹಾ. ಕೈ ಹಿಡಿಯುವುದು ಎಲ್ಲಿಗೆ? ಸಾರು ಮಾಡಿದ್ದು ಯಾರಿಗೆ? ಸಾಕು, ನಾನು ಸಾಕು ಬೇಡ. ಓ ಭಟ್ರೆ, ಒಂದು ಹಸ್ತೋದಕ ಕೊಡ್ಲಿಕ್ಕೆ ಉಂಟು ಅಂತ ನಿಮಗೆ ಗೊತ್ತುಂಟಾ ಇಲ್ವಾ? ನಾನು ಹೇಳಿದ್ದೇನೆ ನನ್ನ ಅಪ್ಪನಿಗೆ ಶ್ರಾದ್ದವೇ ಬೇಡ ಅಂತ, ಮತ್ತೆ ಹತ್ತುದು. ನಿಮ್ಮ ಅಪ್ಪನಿಗೆ ಶ್ರಾದ್ದ ಬೇಡ ಅಂತ ಹೇಳಿದ್ರೆ ಇಷ್ಟು ಮಂದಿಗೆ ಮಾಡಿದ್ದನ್ನೇ ಎಂತದ್ದು ಮಾಡುದು? ಒಂದು ಬ್ರಾಹ್ಮಣರು ಊಟ ಮಾಡಬೇಕು ಅಂತ ಆದ್ರೆ ಹಸ್ತೋದಕ ತಗೊಳ್ಬೇಕು. ಅನ್ನದ ಮುಂದೆ ಕೂಟ ನಿನಗಾಗಿ, ನನಗಾಗಿ ಅಲ್ಲ. ಹೌದೌದು. ಯಾನ ಉದಾನ ನೀರು ತಗೊಂಡು ಅನ್ನದ ಮುಂದೆ ಕೂತ ನಮಗೆ ನೀವು ಪಿಂಡ ಬಿಡ್ತೀರಾ? ಹೌದು. ಕೊಡಿ ಕೊಡಿ. ಹಾ ಹಾ, ನಾನು ಅವಳಿಗೆ ಬೇಕಾಗಿ. ಆಯ್ತು. ಹೇಳಿದ್ರ ಪ್ರಾಣಾಯ ಸ್ವಾಹ? ಅದು ಹೇಳ್ತಾರ ಹಾ? ಅವ್ರು ಹೇಳ್ತಾರೆ. ಊಟ ಮಾಡಿ, ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ. ಯಾವುದೂ ನೀವು ಕಡಿಮೆ ಅಂತ ತಿಳ್ಕೊಳ್ಬೇಡಿ, ಬೇಕಾದಷ್ಟು ಬಡಿಸಿಕೊಳ್ಳಿ. ಎಲ್ಲಿಯೂ ನಿಮಗೆ ಮಾಡಿದ್ದು ಕಡಿಮೆ ಆಗ್ತದೆ ಅಂತ ತಿಳ್ಕೊಳ್ಬೇಡಿ. ಎಷ್ಟು ಬೇಕಾದ್ರೂ ತಕೊಳ್ಳಿ. ಇದು ಓಡೆ ನಿನ್ನ ಅಮ್ಮಡೆ. ಇವ್ರು ಎಲ್ಲಿ ಅವರು? ಎಂತದ್ದು? ಓಡೆ ನಿನ್ನ ಅಮ್ಮಡೆ. ವಡೆ, ಹಾ, ಅಂಬಡೆ, ಮತ್ತೆ ಅವರು ಮತ್ತೆ ಬೇರೆ ಎಂತದ್ದು ಹೇಳಿದ ಹಾಗುಂಟು. ಮಾತಾಡುದು ಚಂಡಿಯಲ್ಲಿ. ಶ್ರಾದ್ದಕ್ಕೆಲ್ಲ ಮಾಡುವ ವಿಷಯ ನಮ್ಮ ಮನೆಯಲ್ಲಿ ಅದು ಮಾಡ್ಲಿಲ್ಲ ಆಯ್ತಾ? ಏನು ಯಾರು ಹೇಳಿದ್ದು? ಅಡುಗೆ ಕೋಣೆಗೆ ಬಂದಿದ್ದೀರಾ ನೀವು? ಬಂದಿದ್ದೀರಾ? ಗೊತ್ತುಂಟ ನಿಮಗೆ ಏನ್ ಮಾಡಿದ್ದೇನೆ ಏನು ಮಾಡಲಿಲ್ಲ ಅಂತ? ಮಾಡಿದ್ದಾಳಂತೆ, ಅದನ್ನು ಬಡಿಸುವುದಿಲ್ಲ ಅಂತ. ಏನು ಬಡಿಸದೆ? ಅದು ಗಿರೀಶ್ ಅವರು ಹೇಳಿದ್ದಾರೆ, ಯಾವ್ದು ಬಿಟ್ಟರೆ ಅದೊಂದು ಬಿಡುವಂತ ಓಡೆ ನಿನ್ನ ಅಮ್ಮಡೆ ಅಂತ. ನನಗೆ ಇಷ್ಟ ಇಲ್ಲ, ಆದ್ರೂ ಇಷ್ಟ ಇಲ್ಲ, ತಿನ್ನದೇ ಇಲ್ಲ, ಎಲ್ಲಿ ಹೋಗ್ತದೆ? ಅದೆಂತದು? ಇದು ವಡೆ. ಒಡೆ ಅದು ಅದರಿಗೆ ಬೇಕು. ಒಡೆ ಅಂದ್ರೆ ಬಹಳ ಪ್ರೀತಿ ನನಗೆ. ನಿಮಗೆ ಪ್ರೀತಿ ಅಂತ ನಾ ಮಾಡಿದ್ದ, ಅವರ ಅಪ್ಪನಿಗೆ ಇದು ಶ್ರಾದ್ದ ಆಗಬೇಕು ಅಂತ ಮಾಡಿದ್ದ. ಏನಾಗಬೇಕು ಅಂತ ಮಾಡಿದ್ದು? ಏನಾಗಬೇಕು ಅಂತ ಮಾಡಿದ್ದು? ಗೊತ್ತಾಯ್ತು, ಗೊತ್ತಾಯ್ತು. ಹೌದಾ? ನಿಮಗೆ ಪ್ರೀತಿ ಅಂತ ಮಾಡಿದ್ದಲ್ಲ, ಗೊತ್ತುಂಟಲ್ಲ? ಬೇಕಾ? ಬೇಡ. ಯಾಕೆ ಸುಮ್ಮನೆ ಬೇಡ? ಬೇಕಾ? ಬೇಡ. ಸತ್ಯಕ್ಕಾದ್ರೂ ಬೇಕಾ? ಅಲ್ಲ, ಬೇಡ ಬೇಡ ಬೇಕಾ? ಬೇಡ. ಅಯ್ಯೋ, ನೀವು ಬೇಡ ಅಂತ ಹೇಳಿದ್ರೆ ಹೇಗಾಗ್ತದೆ? ಅಲ್ಲ, ನನಗೆ ಹೊಟ್ಟೆಗೆ ಆಗ್ಲಿಲ್ಲ ಅದು. ಈಗ ನೋಡಿ, ಯೋಚನೆ ಮಾಡಿ. ನೀವು ಬೇಡ ಅಂತ ಹೇಳ್ತೀರಿ, ಎಲ್ಲಿಯಾದ್ರೂ ನಾನು ನಿಮಗೆ ಕೊಡದಿದ್ರೆ ನಾಳೆ ಬೆಳಗ್ಗೆ ಯಾವುದಕ್ಕೂ ಹಾಕಬೇಕಾಗ್ತದಲ್ಲ. ನೀವು ಊಟ ಮಾಡಿ. ಅದಕ್ಕೆ ಬೇಕಾದ್ರೆ ನನಗೆ ಕೊಡುವುದು. ಎರಡು ಕುಂಬಳಕಾಯಿ ಹೋಳಿಗೆ ಹಾಕಿ, ಕುಂಬಳಕಾಯಿ ಹೋಳಿಗೆ ಕುಂಬಳಕಾಯಲ್ಲಿ ಹೋಗುವಾಗ ನಿಮ್ಮ ತಲೆಗೆ ಹಾಕ್ತೇನೆ. ಇದರಲ್ಲಿ ಊಟ ಮಾಡ್ತೀರಾ ಇಲ್ವಾ? ಕುಂಬಳಕಾಯಿ ಆಯ್ತಾ? ಚೆನ್ನಾಗಿ ಊಟ ಮಾಡಿ. ಬೆನ್ನಿಗೆ ಪಾಯಸ ಬರ್ತದೆ. ನನಗೆ ಪಾಯಸ ಇಷ್ಟ ಇಲ್ಲ. ಎಂತದು? ನನಗೆ ಪಾಯಸ, ನನಗೆ ಸಿಹಿ ಆಗುವುದೇ ಇಲ್ಲ. ಹೋಗುವಾಗ ಕಟ್ಟಿ ಕೊಡ್ತೇನೆ. ಸಿಹಿ ನನಗೆ ಬೇಡ, ಪಾಯಸ ಬೇಡ. ಸಿಹಿ ಬೇಡ ಅಂತ ಹೇಳಿದ್ರೆ ಜಾಗ್ರತೆ. ಹಾ, ಊಟ ಮಾಡಿ, ಊಟ ಮಾಡಿ. ಊಟ ಮಾಡಿದ್ರಾ? ಹಾ, ಒಂದು ಚೂರ್ಣಿಕೆ ಹೇಳಿ. ಚೂರ್ಣಿಗೆ ಎಂತದು? ಕೃಷ್ಣ ನೀ ಬೇಗನೆ ಬಾರೋ, ಕಾಶಿ ಪೀರ್, ಕಾಶಿ ಪೀರ್, ಕಾಶಿ ಪೀರ್. ಈಗ ಪಾಯಸ ಬರ್ತದೆ ಮಧ್ಯದಲ್ಲಿ. ಪಾಯಸ ಬರ್ತದೆ ಮಧ್ಯದಲ್ಲಿ, ನಿಲ್ಲಿಸಬೇಡಿ. ಮುಂದುವರಿಸಿ.
ಹಸಿ ಪೀತಾಂಬರ ಕೈಯಲ್ಲಿ ನಾನು ಇವರ ತಂದೆಗೆ ಶ್ರಾದ್ದ ಮಾಡ್ಲಿಕ್ಕೆ ಹೊರಟದ್ದು, ನಿಮ್ಮದನ್ನು ಇಲ್ಲಿಯೇ ಮಾಡ್ಬೇಕಾಗ್ತದ? ಎಂತದ್ದು ಗಂಟಲಲ್ಲಿ ಸಿಕ್ಕಿಕೊಂಡವರಿಗೆ? ಬೇಗ ಬೇಗ ಊಟ ಮಾಡಿ. ತುದಿಗೆ ಪಾಯಸ ಬಡಿಸುದಾ? ತುದಿಗೆ ಹ? ಇಲ್ಲ, ಪಾಯಸ ಸಿಹಿ ಅಲ್ಲ, ಪಾಯಸ ಖಾರ. ನನಗೆ ಸಿಹಿ ಆಗೋದಿಲ್ಲ. ಹೌದಾ? ಆಗುದೇ ಇಲ್ವಾ? ನೀವು ಆಗುವುದಿಲ್ಲ ಅಂತ ಹೇಗೆ ನಾನು ನೋಡ್ತೇನೆ? ಆಗುವುದಿಲ್ಲ. ಊಟ ಮಾಡದೆ ಎಲ್ಲಿ ಹೋಗ್ತೀರಿ? ಮನುಷ್ಯ ಜೊತೆ ಮಾಡುದು ಪಾಯಸ ಬಡಿಸುದಲ್ಲ, ಪಾಯಸ ಬೇಡ ಸತ್ಯ. ಬೇಡ ನೀವು ಹಾಗೆ ಹೇಳಿದ್ರಿ ಹೇಗೆ? ಬೇಡಮ್ಮ, ಬೇಡಮ್ಮ. ನೀವು ಹಾಗೆಲ್ಲ ಹೇಳ್ಬಾರ್ದು. ನಿಮ್ಮನ್ನು ನಾವು ಕರೆದದ್ದು ಯಾಕೆ? ನಮ್ಮ ಕುಟುಂಬಕ್ಕೆ ಸಿಹಿ ಉಂಟು, ಬೇಡ. ನೋಡಿ, ಉಂಡವ ಹರಸಬೇಕು ಅಂತ ಇಲ್ಲ, ಹಾ. ನೊಂದವ ಶಪಿಸಬೇಕು ಅಂತ ಇಲ್ಲ, ಹಾ. ಉಂಡು ನೀವು ತೃಪ್ತರಾಗಬೇಕು ಅಂತ ಗೊತ್ತದ್ದು. ಹೌದಾ? ಆದ್ರೂ ನಮ್ಗೆ ನೀವು ಸಿಹಿ ಆಗುವುದಿಲ್ಲ. ಅಯ್ಯೋ, ನೀವು ಹಾಗೆ ಹೇಳಿ. ಸಿಹಿ ಆಗುವುದಿಲ್ಲ. ನೀವು ಹಾಗೆ ಹೇಳಿಕ್ಕಿಲ್ಲ. ಹಾಗಲ್ಲ, ಅವರು ಮನೆಗೆ ಸಕ್ಕರೆ ಕೊಂಡೋಗುವ ಕ್ರಮವೇ ಇಲ್ಲ. ಹೌದಾ? ಎಲ್ಲರಿಗೂ ಸಕ್ಕರೆ ಉಂಟು. ಇದು ತುಂಬಾ ಸಿಹಿ ಉಂಟಾ? ಆಚೆ ಗ್ರಾಮಕ್ಕೂ ಕೇಳ್ತದೆ ಅದು. ಆಯ್ತಾ? ಸ್ವಾಮಿ, ಹುಳಿ ಬಡಿಸುವುದಾ? ನನಗೆ ಸಿಹಿ ಅಂದ್ರೆ ಮೊದಲಿಂದಲೂ ಬಹಳ ದೂರ, ನನಗೆ ಅದು ಇಷ್ಟವೇ ಇಲ್ಲ. ಸ್ವಾಮಿ, ಇನ್ನೇನಾದ್ರು ತಪ್ಪಿ ಇನ್ನು ಹಾಕ್ಬೇಡಿ ನೀವು. ಇಲ್ಲ ಇಲ್ಲ, ಹಾಕ್ಬೇಡಿ ಹಾಕ್ಬೇಡಿ. ನನಗೆ ಮೊದಲು ಸಿಹಿ ಅಂದ್ರೆ ಆಯಸ್ ಅಂದ್ರೆ ಆಯಸ್ ನನಗೆ. ಬೇಯಿಸ್ಬೇಕು, ಇನ್ನೊಂದು ಚೂರು ಹಾಕಿ. ಎಲ್ಲ ನಿಮಗೆ ಬಡಿಸಿದ್ರೆ ಅವರಿಗೆ ಎಂತದ್ದು ಬಡಿಸುದು? ಹೌದು ಹೌದು. ಒಳ್ಳೆ ಉಪಾಯ ಉಂಟು. ಸ್ವಾಮಿ, ನೋಡಿ ಸ್ವಾಮಿ. ನೋಡಿ ಅಮ್ಮ, ಇನ್ನು ಹೋಳಿಗೆ ಲಾಡು ಜಿಲೇಬಿ ಎಲ್ಲ ಕಟ್ಟಿಕೊಡ್ಬೇಡಿ. ನನಗೆ ಅದು ಮನೆಯಲ್ಲಿ ಯಾರು ಇಲ್ಲ ತಿನ್ನೋರು. ನೀವು ಒತ್ತಾಯದಲ್ಲಿ ಒಂದು 10-25 ಕಟ್ಟಿಕೊಟ್ರೆ ನಾನು ತಗೊಂಡೋಗುದಿಲ್ಲ. ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಅಂತ ಕಟ್ಟಿ ಕೊಡುವುದಲ್ಲ, ನೀವು ನಾವು ಕಟ್ಟಿ ಕೊಡುವುದೊಂದು ಸಂಪ್ರದಾಯ. ಅದರಷ್ಟು ನೀವು ಕೊಂಡೋದ್ರೆ ಆಯ್ತು. ಬೇಡ ಬೇಡ, ಹಾ. ಮನೇಲಿ ಹೆಂಡತಿ ಮಕ್ಕಳಿಗೆ ಇಷ್ಟ ಇಲ್ಲ. ನಾನು ಪಕ್ಕದ ಮನೆಗೆ ಹೋಗುದಿಲ್ಲ, ಬೇಡ. ಪಕ್ಕದ ಹೋಗುದಿಲ್ಲ, ನಾನು ಹೋಗುದಿಲ್ಲ. ಬ್ರಾಹ್ಮಣರು ಜೋರಿದ್ದಾರೆ. ಹಾಗಲ್ಲ ಸ್ವಾಮಿ, ಬಂದ ಬ್ರಾಹ್ಮಣರು ಉಂಡದ್ದು ಮಾತ್ರ ಅಲ್ಲ, ಹಾ, ಅವರಿಗೆ ಒಂದು ಮಜ್ಜಿಗೆ, ದಕ್ಷಿಣೆ ಕೊಡುವ ಮಜ್ಜಿಗೆ. ಕ್ರಮ ಅಂತ ಉಂಟು. ಮಜ್ಜಿಗೆ. ದಕ್ಷಿಣೆ ಕೊಡದಿದ್ರೆ ಪೂರ್ಣ ಇಲ್ಲ ಅಂತ ಗೊತ್ತುಂಟಾ? ಊಟ ಪೂರ್ಣ ಇಲ್ಲ ಅಂತ ನಾನು ಕೊಡಿ. ಬೇಡ ಅಂತ ಹೇಳಿದೆ. ಹಾ. ಈ ವರ್ಷ ಶ್ರಾದ್ದವೇ ಬೇಡ ಅಂತ ಹೇಳಿದೆ. ಸ್ವಾಮಿ, ದಕ್ಷಿಣೆ ಕೊಡ್ಬೇಕು ಅಂತ ಹೇಳ್ತಾಳೆ. ಇಲ್ಲ, ಬೇಡ 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 ಅವಳು ಹೇಳಿಗಳು ಕೊಡ್ಬೇಕು. ಬೇಡ. ನೀವು ಬೇಡ ಅಂತ ಹೇಳುವುದೆಂತದ್ದು? ಬೇಡ ಅಂತ ಹೇಳುವುದೆಂತದ್ದು? ಏನು ನಿಮ್ಮ ಅಪ್ಪನ ಗಂಟು ಕೊಡುವುದಾ? ಅವರ ಅಪ್ಪನದ್ದನ್ನು ಕೊಡುವುದು? ಆಯ್ತು, ನಿಮ್ಮಪ್ಪ ಬಂದಾದ್ರೆ ಕೊಡಿ. ಅವರಿಗೊಂದು ಕೊಡಿ. ದಕ್ಷಿಣೆಯ ಹಾಗಾದ್ರೆ ಕೊಟ್ಟು ಬಿಡಿ. ಬೇಡ ಅವರಿಗೆ, ಅವರಿಗೆ ಬೇಡ ಅಂತ. ಆಗ ಬೇಡ ಅಂತ ಹೇಳಿದೆ. ಜಾರಿ ಕಚ್ಚಿಕೊಂಡು ಹಾಕ್ತೀವಿ, ಮಾಡ್ಕೊಂಡು ನೀವು. ಬೇಡ ಅಂತ ಹೇಳಿದೆ. ಬೇಡ, ಅದನ್ನು ಹಾಗೆ ಕೊಡಿ 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 ಅವರಿಗೆ. ಬೇಡ. ಮಜ್ಜಿಗೆ ಉಂಟಾ? ಮಜ್ಜಿಗೆ ಮಜ್ಜಿಗೆ ಹಾ? ಮಜ್ಜಿಗೆ. ಮಜ್ಜಿಗೆ? ಮಜ್ಜಿಗೆ ನಿಮ್ಮ ತಲೆಗೆ ಹೋಯ್ತೇನೆ. ಮಜ್ಜಿಗೆ ಎಂತದಿಲ್ಲ, ಊಟ ಮಾಡಿ ಹೇಳಿ. ಮಜ್ಜಿಗೆ ಉತ್ತರ ಆಪೋಷಣಕ್ಕೆ. ಉತ್ತರ ಅಪೋಷಣವೂ ಇಲ್ಲ, ದಕ್ಷಿಣ ಅಪೋಷಣವೂ ಇಲ್ಲ, ಎಲ್ಲ ಆಯ್ತು. ನನಗೆ ಬೇಡ ಬೇಡ, ನಾನು ಅಲ್ಲೇ ಹೋಗಿ ಕೈ ತೊಳ್ಕೊಂಡು ಹೋಗ್ತೇನೆ. ಉತ್ತರ ಆಪೋಷಣಕ್ಕೆ ಚೂರು ನೀರು ಬೇಡವೇ ಬೇಡ, ಬೇಡ. ಎಂತದಿದು? ದೇವರು ಬೇಡ ಅಂತ ಹೇಳಿದ್ರೆ ಹೇಗೆ? ಆಯ್ತಲ್ಲ? ಹೇಳಿ ಹೇಳಿ ಹೇಳಿ. ಇದು ಎಲೆ ತೆಗಿತೀರಾ? ಎಲೆ ತೆಗಿತೀರಾ? ಸ್ವಾಮಿ, ಒಂದು ಪಿತೃಗಳನ್ನೆಲ್ಲ ಮೇಲೆ ಸೇರ್ಬೇಕು ಅಂತ ನನ್ನ ಗಂಡನಿಗೊಂದು ಆಶೀರ್ವಾದ. ಅಲ್ಲಲ್ಲ, ಎಲೆ ನಾನೇ ತೆಗಿತೇನೆ ಅಂತ. ಎಲೆ ನೀವು ತೆಗೆದ್ರೆ ಹಾಗೆ ತೆಗೆಯುವ ಕ್ರಮ ಇಲ್ಲ. ಮನೆಗೆ ಬಂದ ಅತಿಥಿಗೆ ಉಣಬಡಿಸಿದ ಬಳಿಕ ಆ ಉಣಬಡಿಸಿದಂತ ಎಲೆಯನ್ನು ಅತಿಥಿ ತೆಗೆದ್ರೆ ಕೊಟ್ಟ ಫಲ ಇಲ್ಲ ಅಂತ ಉಂಟು, ಗೊತ್ತು. ಆದ್ರೂ ನನಗೆ ಹೋದಲ್ಲಿ ನನ್ನ ಎಲೆಯನ್ನು ನಾನೇ ತೆಗೆದ ಅಭ್ಯಾಸ. ಬಾವಿಚ್ಚಿ ಕೂತ್ಕೊಳ್ತೀರಾ ಇಲ್ವಾ? ಅಲ್ಲಿಂದ ಆಶೀರ್ವಾದ ಮಾಡಿ, ಗಂಡನಿಗೆ ಆಶೀರ್ವಾದ ಮಾಡಿ. ಎಂತದ್ದು? ಅಷ್ಟೇಯಾ? ಹೌದಾ? ಮನಸ್ಸಿನಿಂದಲೇ ಒಂದು ಶತಮಾನ ಭವತಿ ಎಂತದ್ದು ಇಲ್ಲ. ಅದೇ ಮಾಡಿ. ಹೇಳಿ ಹೇಳಿ. ಕೈ ತೊಳಿಲಿಕ್ಕೆ ನೀರಲ್ಲಿ ಕೈ ತೊಳಿಲಿಕ್ಕೆ ನೀರು ಕೊಡುವ ಸ್ವಾಮಿ. ಎಲ್ಲ ತೆಗಿ.
ಬನ್ನಿ ಈಚೆ ಬನ್ನಿ. ಅದೇನು ಅದು ಸೆಗಣಿ ಹಾಕಿದ್ದು ಸ್ವಾಮಿ. ಇವರು ಸಗಣಿ ಹಾಕಿದ್ರಲ್ಲಿ ಭಯಂಕರವಾ? ಎಂತದ್ದು ನೀವು ಶುದ್ಧ ಹೇಳುದು? ಶುದ್ಧ. ಏನು ಮಡಿ ಅದೇನು ಕಾಲಲ್ಲಿ ಹೊರಸಿದ್ದು? ಶುದ್ಧಾಚಾರ ಅಂದ್ರೆ ಹೀಗೆ. ಅದು ಅಪರ ಕರ್ಮ ಅಲ್ವಾ? ಹಾಗೆ ಅಪರಕರ್ಮ ಕಾಲಲ್ಲಿ ಹೊರತದೆ ಕೊನೆಗೆ. ಹೆಂಗಸರದ್ದೆಲ್ಲ ಮಾತಾಡ್ಲಿಕ್ಕಿಲ್ಲ. ಭಾರಿ ಒಳ್ಳೆದಾಗಿದೆ. ಯಥಾರ್ಥಕ್ಕಾದ್ರೂ ಬೇಡ ಅಂತ ನಾ ಹೇಳಿದ್ರು. ಚಂಡಿಯ ಒಂದು ಔದಾರ್ಯದಿಂದ ನಡೆದಿರುವ ಕಾರ್ಯಕ್ರಮದಲ್ಲಿ ಒಂದು 21 ವರ್ಷದಲ್ಲಿ ಆಗದೇ ಇರುವ ಕಾರ್ಯಕ್ರಮ ಇವತ್ತೊಂದಾಗಿದೆ. ನಾನು ಮಾಡಿದ್ದು ನೀವು ಮಾಡಿದ್ದಲ್ಲ. ಇನ್ನು ಕೊನೆಯ ಒಂದು ಭಾಗ, ಆ ಪಿಂಡವನ್ನು ಹರಿಯುವ ನೀರಲ್ಲಿ ಬಿಡು. ಹೌದಲ್ಲ, ಇವರನ್ನೊಂದು ಕಳಿಸಿಕೊಡೋಣ. ಹಾಗಾದ್ರೆ ಅಲ್ಲ, ಅವರು ಹೋಗ್ತಾರೆ. ಆಯ್ತು, ನಿಮ್ಮ ಕಾರ್ಯಕ್ರಮ ನೀವು ಮುಂದುವರಿಸಿ, ನಮ್ಮ ಆ ಕಾರ್ಯಕ್ರಮ ಪಿಂಡವನ್ನೊಂದು ಹರಿಯುವ ನೀರಲ್ಲಿ ಬಿಡಬೇಕು. ಏನು? ಪಿಂಡವನ್ನು ಹರಿಯುವ ನೀರಲ್ಲಿ ಬಿಡುವ ಕಾರ್ಯ. ನೀವು ಹೇಳಿದ ಹಾಗೆ ನಾವು ಮಾಡ್ಲಿಕ್ಕಿದ್ರು ಇರುವುದಾ? ಈ ಪಿಂಡವನ್ನು ಕೊಂಡು ಹೋಗಿ ಅಲ್ಲಿರುವಂತಹ ಬೀದಿಗೆ ಅಂದು ಕ್ರೋಧ ಎಂತಹ ಮೂರ್ಖಳ ನೀನು! ನಿನ್ನ ಜೊತೆಯಲ್ಲಿ ಸಂಸಾರ ಸರಿ ಹೊಂದುತ್ತದೋ, ಬದುಕು ಸರಿ ಹೊಂದುತ್ತದೋ, ನಿನಗೆ ಏನಾಗಬೇಕು ಎನ್ನುವುದನ್ನು ಅರ್ಥ ಮಾಡಿ ಬಹಳ ಪ್ರಯತ್ನದಿಂದ ಬದುಕನ್ನು ಸಾಗಿಸಿ ಇಲ್ಲಿಯವರೆಗೆ ನಾನು ಬಂದೆ. ಶ್ರಾದ್ದ ಬೇಡ ಅಂತ ಹೇಳಿದ್ದು ನನ್ನ ಅಪ್ಪನಿಗೆ ಶ್ರಾದ್ದ ಹಾಕುವುದಕ್ಕೆ ಮನಸ್ಸಿಲ್ಲದೆ ಅಲ್ಲ, ನಾನು ಬೇಡ ಅಂತ ಹೇಳಿದ್ದನ್ನು ನೀನು ಪುಷ್ಟೀಕರಿಸಬೇಕು ಅಂತ ಹೇಳ್ತಿ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಾನು ಇಟ್ಟು ಮಾಡಿದ್ದೇನಾದರೆ ಎಲ್ಲವೂ ನೀರು ಮೇಲಿಟ್ಟ ಹೋಮದ ಹಾಗೆ ಹರಿಯುವ ನೀರಿಗೆ ಬಿಡಬೇಕಾದಂತಹ ಪಿಂಡವನ್ನು ತಿಪ್ಪೆಯಲ್ಲಿ ಎಸೆದು ನನ್ನಪ್ಪನ ಅಪರ ಕರ್ಮದಲ್ಲಿ ಒಂದು ತರನಾದಂತಹ ಕಂಟಕತನವನ್ನು ಮಾಡಿದಂತಹ ಕಂಟಕಿ. ಬಂಡೆ ಕಲ್ಲಿನ ಹಾಗೆ ನಿನ್ನ ಮನಸ್ಸಾಗಿ ಹೋಗಿದೆ, ಕಲ್ಲಿನ ಹಾಗೆ ವರ್ತನೆಯನ್ನು ಮಾಡಿದಂತಹ ನೀನು ಇದು ಸೌಭರಿ ಮಹರ್ಷಿಗಳ ಆಶ್ರಮ ಪ್ರದೇಶ. ಇಲ್ಲಿಯೇ ಶಿಲೆಯಾಗಿ ಕಲಕರಿಸಿ ಮರುಗಿದಳು ಮನ ಕರುಗುದ ಕಾಲು ಬಿಡಿದವಳು, ಮನ ಕರಗುದ ಕಾಲು ಬಿಡಿದವಳು ಸೆರೆಗೊಂಡು ಬೇಡುವೆ ಕನಿಕರ ಬೇಡಿದು ತಲಗ ಪರಿವಾರವನೆ ಸಖಿ ಕರಗರಿಸಿ ಮರುಗಿದಳು ಮರುಗಿದಳು. ಮುಂದಿದ್ದೀರಾ ಸ್ವಾಮಿ? ಬದುಕಿನುದ್ದಕ್ಕೂ ನನ್ನೊಂದಿಗಿನ ದಾಂಪತ್ಯದ ಜೊತೆಯಲ್ಲಿ ನಾ ಮಾಡುತ್ತಾ ಇದ್ದಂತಹ ವಿಷಮತೆಗಳನ್ನೆಲ್ಲವನ್ನೂ ಕೂಡ ಸಹಿಸುತ್ತಾ ಸಾಗಿದ ತಾವುಗಳು ಕೊನೆಯ ಕ್ಷಣಕ್ಕಾಗುವಾಗ ನನಗೆ ಮುನಿದು ಶಾಪವನ್ನೇ ಕೊಟ್ಟಿರೆ ಪ್ರಭು. ಸ್ವಾಮಿ, ಹಠ ಇರುವ ಹೆಣ್ಣಾದವಳು ಪ್ರತಿಯೊಂದು ಅಡಿಗಡಿಗೂ ಗಂಡಿನ ಯಶಸ್ಸಿಗಿಂತ ಹೆಚ್ಚಿನದಾಗಿ ತನ್ನ ಆಶೋತ್ತರಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಬೇಕಾಗಿ ನಿಜಾರ್ಥದ ಚಂಡಿಯೇ ಆಗಿ ಹೋಗ್ತಾಳೆ ಎನ್ನುವುದಕ್ಕೆ ನನ್ನ ಬದುಕೇ ಈ ಕಾರಣಕ್ಕೆ ಸಾಕ್ಷೀಭೂತವಾಗಿ ನಿಲ್ಲುವ ಹಾಗೆ ಆಗಿ ಹೋಯಿತು. ಸ್ವಾಮಿ, ಒಬ್ಬಾತ ಗಂಡನಲ್ಲಿ ತಾನು ತಂದೆಯನ್ನು ಕಾಡುವುದಕ್ಕಾಗುತ್ತದೆ ಎನ್ನುವಂತಹ ಭಾವವನ್ನು ನಾನು ಮರೆತವಳ ಹಾಗೆ ಯಾವನೋ ಅನ್ಯನೊಬ್ಬನ ಕೈ ಹಿಡಿದಿದ್ದೇನೆ. ಅವನನ್ನು ಯಾವ ಕಾರಣಕ್ಕೂ ದಾಸ್ಯದಿಂದಲೇ ಕಾಣುತ್ತಾನೆ ಎನ್ನುವಂತಹ ಭಾವದಿಂದ ನಾನು ವ್ಯವಹರಿಸಿದೆ. ಸ್ವಾಮಿ, ಈಗ ಅರ್ಥ ಆಯಿತು. ನಿಮ್ಮ ತಂದೆಗಾಗಿ ನೀವು ಅತ್ಯಂತ ಶ್ರದ್ಧೆಯಿಂದ ಮಾಡಿದ ಶ್ರಾದ್ದ ಕ್ರಮವನ್ನಾದರೂ ಉಲ್ಲಂಘಿಸುವಂತಹ ಪರಮ ಭ್ರಷ್ಟೆಯಾಗಿ ಪರಮ ನೀತಿಯಾಗಿ ನಾನು ಒದಗಿ ಬಂದೆ. ಆದರೆ ಕಾರುಣ್ಯಾಂಬುದಿಗಳಾದಂತಹ ತಾವುಗಳು ಮುನಿದಿರಿ ಅಂತಾದ್ರೆ, ನಾ ಕಲ್ಲಾಗಿ ಹೋದೆ ಅಂತಾದ್ರೆ ನನಗೇನು ಬದುಕುಂಟು ಪ್ರಭು? ಇದು ಸೆರೆ ಕೊಟ್ಟಿ ಬೇಡುತ್ತಾ ಇದ್ದೇನೆ. ವಿಶಾಪವನ್ನು ಕರುಣಿಸಿ ಸ್ವಾಮಿ, ಕರುಣಿಸಿ. ಕೆಲವು ಕಾಲಗೆ ನಿನ್ನೊಳಂತರದ ಗರ್ಜುನನು ಒಂದು ಬಿಡಿದುವನು ಕಳೆದರುವ ಮೋಚನಿನಗುವುದಿಲ್ಲ ಕೇಳಿತು ತಿಳಿಸುತ್ತಾನಂದ ಮಾರ್ಗದಿ ಮುಂದೆ ನಡೆದನು. ಕೆಲವು
ಪ್ರೀತಿಯಾದಂತಹ ಗಂಡ ಹೆಂಡತಿಯ ಸಂಬಂಧ. ಹರಿದ ಜಾಗವನ್ನೆಲ್ಲ ಹೊಲಿಯುವುದಕ್ಕೆ ಹೇಗೆ ಸೂಜಿ ದಾರಗಳು ಉಪಯೋಗವಾಗ್ತದೋ ಹಾಗೆ ಸಂಸಾರದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನು ಸಮಭಾವದಿಂದ ಕಂಡು ಬೇವು ಬೆಲ್ಲಗಳ ಹಾಗೆ ಸುಖ ಕಟ್ಟಗಳನ್ನು ಸಮತೂಕದಿಂದ ಕಂಡು ತಿಳಿಯುವುದು ಸಂಸಾರ ಅಂತ ಹೇಳಿದ್ದಾರೆ. ನಾನೆಷ್ಟು ಪ್ರಯತ್ನಿಸಿದರೂ ನಿನ್ನ ಮನಸ್ಸನ್ನು ಗೆಲ್ಲುವುದಕ್ಕೆ ನನಗಾಗಲಿಲ್ಲ, ನಿನ್ನನ್ನು ತಿದ್ದುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಆದರೆ ಬಂದ ಕೌಂಡಿನ್ಯರು ಹೇಳಿದಂತಹ ಒಂದು ನೀತಿ, ಅವಳು ಏನು ಹೇಳ್ತಾಳೋ ಅದನ್ನು ವ್ಯತಿರಿಕ್ತವಾಗಿ ಭಾವಿಸುವ ಅವಳಲ್ಲಿ ಒಂದು ವಿಷಮ ದಾಂಪತ್ಯವನ್ನು ಅಳವಡಿಸು. ಬೇಕು ಅಂತ ಯಾವುದಾಗ್ತದೆ ಅದನ್ನು ಬೇಡ ಅಂತ ಹೇಳು, ಯಾವುದು ನಿನಗೆ ಬೇಡ ಅಂತ ಅನ್ನಿಸ್ತದೆ ಅದನ್ನು ಬೇಕು ಅಂತ ಹೇಳು, ಅವಳು ಸರಿ ಹೊಂದುತ್ತಾಳೆ ಅಂತ ಹೇಳು. ಯಥಾರ್ಥಕ್ಕಾದರೂ ಅದಲ್ಲೇ ತಲ್ಲೀನನಾಗಿ ನನಗೆ ಬೇಕಾದದ್ದನ್ನು ಬೇಕಾದಂತೆ ಬೇಕಾಗುವ ಹಾಗೆ ಹೇಳಿ ನಾನು ಬದುಕನ್ನು ಸಾಗಿಸಿದೆ. ಕೊಟ್ಟ ಕೊಡೆಗೆ ನಿನ್ನದ್ದಾಗಿರುವಂತಹ ಈ ಕೃತಿಯನ್ನು ಕಂಡು ಸಂತೋಷಪಟ್ಟ ನಾನು ಯಥಾರ್ಥವನ್ನು ಹೇಳಿದೆ, ಹರಿಯುವ ನೀರಲ್ಲಿ ಪಿಂಡವನ್ನು ಬಿಡುವುದು. ಆದರೆ ಯಥಾರ್ಥಕ್ಕೆ ವ್ಯತಿರಿಕ್ತವಾದ ಭಾವವನ್ನು ತೋರಿಸಿದ ನೀನು ಪಿಂಡವನ್ನು ತಿಪ್ಪೆಯಲ್ಲಿಗೆ ಸೇರಿದೆ. ನನ್ನ ಬಾಯಿಂದ ಬಂದಿರುವಂತಹ ಶಾಪವಾಕ್ಯ, ನೊಂದು ಬಂದಿರುವ ಶಾಪವಾಕ್ಯ, ಅದನ್ನು ಅಲ್ಲಗಳೆಯುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನೋಡು, ವಿಂಧ್ಯಾದ್ರಿಯ ತಪ್ಪಲು ಪ್ರದೇಶ ಇದು, ಇಲ್ಲಿ ಸೌಭರಿ ಮಹರ್ಷಿ ಆಶ್ರಮ ಪ್ರದೇಶ ಇದೆ. ಇಲ್ಲಿಯೇ ಕರಿಶಿಲೆಯಾಗಿ ಹರಿಶಿಲೆಯಾಗಿ ನೀನು ಬಿದ್ದಿ. ಇದೆ ಚಂಡಿ. ಹೇಗೆ ಪ್ರಭು? ಜಗತ್ತಿನಲ್ಲಿ ಸತ್ಯಾತ್ಮನೆಂದು ಧರ್ಮಾತ್ಮನೆಂದು ನ್ಯಾಯವಾದಿ ಎಂದು ಕರೆಯಲ್ಪಡುವಂತಹ ಧರ್ಮರಾಯನು ಬಂಧು ಹತ್ಯಾ ದೋಷದ ನಿವಾರಣಾರ್ಥವಾಗಿ ಕೈಗೊಂಡಿರುವಂತಹ ಅಶ್ವಮೇಧದ ಕುದುರೆ ಅರ್ಜುನನ ಕಣ್ಕಾಪಿನಲ್ಲಿ ಇದೇ ನೆಲವನ್ನು ತುಳಿದು ಮುಂದೆ ಬರ್ತದೆ. ಆ ಕುದುರೆಯ ಕಾಲು ಯಾವಾಗ ನೀನು ಬಿದ್ದಿರುವ ಕಲ್ಲಿನ ಮೇಲೆ ಅಥವಾ ಕಲ್ಲಾಗಿ ಬಿದ್ದಿರುವ ನಿನ್ನ ಮೇಲೆ ಕಾಲು ಉರ್ತದೋ ಅಲ್ಲಿಗೆ ಕಾಲು ಕೀಳಿಸಲ್ಪಡುತ್ತದೆ. ಆಮೇಲೆ ಹರಿನಾಮಸ್ಮರಣೆಯಿಂದ ಕೃಷ್ಣನಾಮಸ್ಮರಣೆಯಿಂದ ಅದು ವಿಮೋಚನೆ ಹೊಂದಿ ಆ ಕೀಳಲ್ಪಟ್ಟ ಕಾಲು ತೆಗೆದಾಗ ಕಲ್ಲಾಗಿ ಬಿದ್ದಿರುವ ನೀನು ಹೆಣ್ಣಾಗುತ್ತೀಯ. ಆ ಯಾಗವೂ ನಿರಾತಂಕವಾಗಿ ಸಾಗುವುದಕ್ಕೊಂದು ಅನುಕೂಲ್ಯ ಒದಗಿ ಬರ್ತದೆ. ನಿನ್ನನ್ನು ಕಾಣುವುದಕ್ಕೆ ಆ ಕಾಲದಲ್ಲಿ ನಾನು ಒದಗಿ ಬರ್ತೇನೆ. ಶಾಪಗ್ರಸ್ತಳಾಗಿ ಬಿದ್ದಿರುವಂತಹ ಅಹಲ್ಯೆ ಎಷ್ಟೋ ಕಾಲದ ನಂತರ ರಾಮಚಂದ್ರನ ಪಾದಸ್ಪರ್ಶದಿಂದ ಹೆಣ್ಣಾಗಿ ಎದ್ದಳು. ಗೌತಮರೊಟ್ಟಿಗೆ ಸುಖವಾದ ದಾಂಪತ್ಯ ಜೀವನವನ್ನು ಸಾಗಿಸಿದರು ಅಂತ ನಾವು ಕಥೆಯುತ್ತೇವೆ. ಅಂತಹ ಒಂದು ಅವಕಾಶ ಬದುಕಿನಲ್ಲಿ ಆದಷ್ಟು ಬೇಗನೆ ನಮಗೂ ಬರಲಿ ಎನ್ನುವಂಥ ಆಶೋತ್ತರದ ಮೇಲೆ ಆಶಯವನ್ನು ಇರಿಸಿಕೊಂಡು ಬದುಕೋಣ ಚಂಡಿ. ಮತ್ತೊಮ್ಮೆ ಸ್ಥಿರವಾದ ಬುದ್ಧಿ ಉಳ್ಳವಳಾಗಿ ಸ್ಥಿರವಾಗಿ ಬಿದ್ದ ಕಲ್ಲಿನಲ್ಲಿ ಪರಿವರ್ತನೆ ಹೊಂದಿ ನಿಮ್ಮನ್ನು ಸೇರಿಕೊಳ್ತೇನೆ ಪ್ರಭು, ಸೇರಿಕೊಳ್ತೇನೆ.